ಸಾಮಾನ್ಯವಾಗಿ ವೈದ್ಯರ ಹತ್ರ ಗಂಡ ಹೆಂಡತಿ ಬಂದ್ರೆ ಗಂಡನ ಮೇಲೆ ಕಂಪ್ಲೇಂಟು ಹೆಂಡತಿ ಹೇಳ್ತಾಳೆ, ಹೆಂಡತಿ ಕಂಪ್ಲೇಂಟ್ ಗಂಡ ಹೇಳ್ತಾರೆ. ಒಂದು 10 ಸಲ ತಲೆಗಚ್ಕೋಬೇಡಿ ಅಂತ ಹೇಳ್ತಾನೆ ಇದೀನಿ. ಹೆಂಡತಿ ಸುಮ್ನೆ ಇರದೆ, ನೋಡಿ ಡಾಕ್ಟ್ರೆ ಊಟ ಆದ ತಕ್ಷಣ ಕಕ್ಕಸ್ಕೋಗ್ತಾರೆ, ಸ್ವಲ್ಪ ಹೇಳಿ ಅವ್ರಿಗೆ. ಎಂತ ಅಯ್ಯೋ ತಲೆಗಚ್ಕೋಬೇಡಿ ಅಂತಂದೆ. ಅಯ್ಯೋ ಎಲ್ಲಾದ್ರೂ ಉಂಟೆ ಅಂತಂದ್ರು. ತಲೆಗಚ್ಕೋಬೇಡಿ ಅಂದ್ರೆ ಯೋಚನೆ ಮಾಡಬೇಡಿ ಅಂತ ಹೇಳಿದೆ. ಯಾವಾಗ ಈ ಕೊರೊನರಿ ಆರ್ಟರೀಸ್ಗಳಲ್ಲಿ ಅಡೆತಡೆ ಉಂಟಾಗಿ ಜಿಡ್ಡು ಶೇಖರಣೆ ಆಗಿ ಅದು ರಪ್ಚರ್ ಆಗಿ ರಕ್ತ ಹೆಪ್ಪುಗಟ್ಟಿದ್ರೆ ರಕ್ತ ಹರಿಯೋದು ನಿಂತು ಹೋಗ್ಬಿಡುತ್ತೆ. ಅಷ್ಟು ಮಾಂಸಖಂಡ ಸತ್ತು ಹೋಗುತ್ತೆ. ಆವಾಗ ಅದ್ರ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಹೃದಯ ಅಂದ್ರೆ ಸಿನ್ಸಿಟಿ ಎಂಬುದು ಎಲ್ಲಾ ಸ್ನಾಯುಗಳು ಒಟ್ಟಿಗೆ ಅವು ಪಂಪ್ ಮಾಡುತ್ತೆ. ಒಂದಿಷ್ಟು ಭಾಗ ಹೊಟ್ಟೋಗ್ಬಿಟ್ರೆ ಅದಕ್ಕೆ ಆಗೋದಿಲ್ಲ. ಆವಾಗ ಅದು ಹಾರ್ಟ್ ಫೇಲ್ಯೂರ್ಗೆ ಹೊಟ್ಟೋಗತ್ತೆ. ಮೆಟ್ಲು ಹತ್ತಿದಾಗ, ಏರಿ ಹತ್ತಿದಾಗ, ಟೆನ್ಷನ್ ಮಾಡ್ಕೊಂಡಾಗ, ಗಾಬರಿ ಆದಾಗ, ಅವ್ರಿಗೆ ಎದೆ ಭಾರ ಆದಂಗಾಗಿ, ಏನೋ ಸಂಕಟ ಆದಂಗಾಗಿ ಆ ನೋವು ಎಡಗೈಯಲ್ಲಿ ಬಂದು ಇಲ್ಲಿ ಕತ್ತು ಎಡಗೈ ಮತ್ತೆ ಬೆನ್ನಿಗೆ ಹೋಗಿ ಕೂತ್ಕೊಂಡು ರೆಸ್ಟ್ ತಗೊಂಡು ವಿಶ್ರಾಂತಿ ತಗೊಂಡು 2 ನಿಮಿಷಕ್ಕೆ ಕಡಿಮೆ ಹಾಕೋಗ್ಬಿಟ್ರೆ ಅದು ಮುನ್ಸೂಚನೆ. ಸ್ಟ್ರೆಸ್ ಅಂದ್ರೆ ಏನು? ನೀವು ಮಾಡಬೇಕಾಗಿರೋ ಕೆಲಸನ ಪ್ರಿಪೇರ್ ಸರಿ ಮಾಡಿಲ್ಲ, ಸಮಯ ಕಡಿಮೆ ಇದೆ, ಹೆಂಗಾಗುತ್ತೋ ಅನ್ನೋ ಆತಂಕ ಶುರು ಆಗ್ಬಿಡುತ್ತೆ. ಡಿಸ್ಟ್ರೆಸ್, ಭಯಂಕರವಾದಂತಹ ಅನಾಹುತ ಹೋಗ್ಬಿಡುತ್ತೆ. ಮನೆಯಲ್ಲಿ ಯಾರೋ ಸಾಯ್ತಾರೆ, ನಿಮ್ಗೆ ತುಂಬಾ ಇಷ್ಟಪಟ್ಟವರೇ ಹೋಗ್ತಾರೆ, ಇನ್ನೇನೋ ಆಗತ್ತೆ. ಇದು ಡಿಸ್ಟ್ರೆಸ್. ನಮ್ಮ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಚಿಂತಾಯಶ್ಚ ಚಿತಾಯಶ್ಚ. ಒಂದು ಚಿಂತೆಗೂ ಚಿತೆಗೂ ಒಂದು ಬಿಂದು ಮಾತ್ರ ವ್ಯತ್ಯಾಸ. ಚಿಂತೆ ಬದುಕಿದವ್ರನ್ನ ಸುಡುತ್ತೆ, ಆದರೆ ಈ ಚಿತೆ ಅನ್ನೋದು ಬರೀ ಸತ್ತವ್ರನ್ನ ಸುಡುತ್ತೆ. ಸೊ ಅವ್ರು ಅನ್ನೋದ್ರಿಂದ ನಿಮ್ಗೇನು ಕಾಯಿಲೆ ಬರೋದಿಲ್ಲ, ಆದ್ರೆ ಆ ಅಂದಿದ್ದನ್ನ ತಲೆಗೆ ಹಚ್ಕೊಂಡ್ಬಿಟ್ಟು ಸ್ಟ್ರೆಸ್ ಮಾಡ್ಕೊಂಡ್ರೆ ಕಾಯಿಲೆ ಬರುತ್ತೆ. 3 ಬಿಳೆ ವಿಷಗಳು, ಉಪ್ಪು, ಸಕ್ಕರೆ ಮತ್ತು ಮೈದಾ, ಈ 3 ಬಿಟ್ಟು ಬಿಡ್ಬೇಕು. ಅಷ್ಟು ಬಿಟ್ರೆ ಆರೋಗ್ಯ ತಾನಾಗೆ ಚೆನ್ನಾಗಿರುತ್ತೆ. ಹಾರ್ಟ್ ಅಟ್ಯಾಕ್ ಬರ್ತಕ್ಕಂತ ಮುಖ್ಯವಾದಂತ ಕಾರಣಗಳೇನು? ಗಂಡಸರಾಗಿ ಹುಟ್ಟಿರೋದ್ರಿಂದ ಹಾರ್ಟ್ ಅಟ್ಯಾಕ್ ಹೆಚ್ಚು. ನೆಕ್ಸ್ಟ್ ಯಾರಿಗೆ BP ಜಾಸ್ತಿ ಇರುತ್ತಲ್ಲ ಅವ್ರಿಗೆ ಜಾಸ್ತಿ. ಡಯಾಬಿಟಿಸ್, ಅದ್ರ ಜೊತೆಗೆ ಒಬೆಸಿಟಿ, ಅದ್ರ ಜೊತೆಗೆ ಈ ನಿದ್ರೆ ಕಡಿಮೆ ಆಗೋದು ಕೂಡ ಜಾಸ್ತಿ. ವಾಹನಗಳದ ಎಕ್ಸಾಸ್ಟ್ ಇರುತ್ತೆ, ಫೈನ್ ಪಾರ್ಟಿಕಲ್ಸ್, ಅದು ರಕ್ತನಾಳದ ಒಳಗಡೆ ಹೋಗಿ ರಕ್ತನಾಳದ ಒಳಭಾಗವನ್ನು ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ಆಕ್ಸಿಜನ್ ಫ್ರೀ ರಾಡಿಕಲ್ಸ್ ಅಂತಂತೀವಿ. ಯಾವ ತರಕಾರಿ ಒಳ್ಳೇದು? ಎಲ್ಲಾ ತರಕಾರಿಗಳು ಒಳ್ಳೇದೆ, ಅದರಲ್ಲೂ ಕೂಡ ಸೊಪ್ಪುಗಳು, ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಾವು ರಕ್ತಹೀನತೆ ಬರಬಾರ್ದು ಅಂತಂದ್ರೆ ಕರಿಬೇವು, ಕೊತ್ತಂಬರಿ ಜೊತೆಗೆ ಸೊಪ್ಪುಗಳು, ತರಕಾರಿಗಳನ್ನ ಎಲ್ಲವನ್ನೂ ತಗೊಳ್ಬೇಕು. ಪೋಸ್ಟ್ ಕೋವಿಡ್ ಆದ್ಮೇಲೆ ಸೆಕೆಂಡ್ ಡೋಸ್ ಇಂಜೆಕ್ಷನ್ಸ್ ಯಾರು ತಗೊಂಡಿದ್ರಲ್ಲ, ಈ ಇಂಜೆಕ್ಷನ್ಸ್ ಇಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಅಂತ. ಯಾಕಂತಂದ್ರೆ ರಾಜೇಶ್ ಸಿವಿಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇರ್ತಕ್ಕಂಥ ಅತಿಥಿ, ಇವ್ರಿಗೆ ಇಂಟ್ರೊಡಕ್ಷನ್ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕರ್ನಾಟಕದ ಸಾಕಷ್ಟು ಮಂದಿಗೆ ಏನಂತ ಹೇಳಿ, ವೈದ್ಯೋ ನಾರಾಯಣ ಹರಿ ಅಂತಾರಲ್ಲ, ಭಗವಂತ ಎಲ್ಲೂ ಇರಲ್ಲ, ಹೆಣ್ಣಿನ ರೂಪದಲ್ಲಿರ್ತಾನೆ, ವೈದ್ಯ ರೂಪದಲ್ಲಿರ್ತಾನೆ ಅಂತ. ಖಂಡಿತ ಅಂತ ಒಂದು ದೇವತೆನ ಇವತ್ತು ನನ್ನ ಪಾಡ್ಕಾಸ್ಟ್ ಅಲ್ಲಿ ನಾನು ಕೂರಿಸಿದ್ದೇನೆ. ಎಸ್, ಶಿ ಇಸ್ ಒನ್ ಅಂಡ್ ಓನ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು. ನಮಸ್ತೆ. ನಮಸ್ಕಾರ. ನಿಮ್ ಬಗ್ಗೆ ತಿಳ್ಕೊಬೇಕು ಅಂತ, ನಿಮ್ಮ ಅಚೀವ್ಮೆಂಟ್ಸ್ ಆಗ್ಲಿ, ನಿಮ್ಮ ಬಾಲ್ಯ, ನೀವು ಮಾಡಿದಂತ ಸೇವೆ, ಸರ್ವಿಸ್, ಮತ್ತೆ ಬಡವ್ರ ಬಗ್ಗೆ ನಿಮಗಿದ್ದಂತ ಕನ್ಸರ್ನ್ಸ್, ಪ್ರತಿಯೊಂದು ನಾನು ತಿಳ್ಕೊಳಕ್ ಹೋದಾಗ ಒಂದು ಡಾಕ್ಟರ್ ಆಗಿ ನಿಮ್ಮ ಸಾಧನೆ ಒಂದ್ ಕಡೆ, ಬಟ್ ನನಗೆ ಎಲ್ಲೋ ಒಂದ್ ಕಡೆ ಪರ್ಸನಲಿ ಅನ್ಸತ್ತೆ, ನಿಮ್ಮಲ್ಲಿ ಏನೋ ಒಂದು ಸ್ಪಿರಿಚುವಲ್ ಪವರ್ ನಿಮ್ಮನ್ನ ಇಷ್ಟು ಒಳ್ಳೆ ಕೆಲಸ ಮಾಡಿಸ್ತು ಅಂತ. ಖಂಡಿತ. ಇದು ಯಾಕೆ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ, ಯಾರು ನಮ್ಮಲ್ಲಿ ಬ್ರಹ್ಮ ತತ್ವ ಇದೆ, ನಮ್ಮಲ್ಲೇ ಜೀವಾತ್ಮ ಆ ಪರಮಾತ್ಮನ ಅಂಶ ಅಂತ ಅರ್ಥಕೊಳ್ತಾರಲ್ಲ, ಅವರು ಕೃಷ್ಣ ಪರಮಾತ್ಮ ಹೇಳ್ದಂಗೆ ನಿಷ್ಕಾಮ ಪ್ರೇಮಂ ಅಂದ್ರೆ ಕಾಮಂ ಇಲ್ದೇನೆ ಅವರು ಕರ್ಮ ಮಾಡ್ತಾರೆ. ಇದನ್ನೇ ಕನ್ನಡದಲ್ಲೇ ಬಸವಣ್ಣನವರು ಕಾಯಕ ಅಂತಂದ್ರು. ಅಂದ್ರೆ ದೈವಿ ಸ್ವರೂಪವಾದಂತ ಸಮಾಜಕ್ಕೆ ದಾಸನಾಗಿ ಮಾಡೋದು ಕಾಯಕ. ಸೊ ಅಲ್ಲಿ ಅಪೇಕ್ಷೆ ಇರೋದಿಲ್ಲ. ಈ ತರ ಮಾಡಿದವ್ರಿಗೆ ಸ್ವಾರ್ಥ ಪರಮಾರ್ಥ ಎರಡೂ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ನೀವು ವೈದ್ಯರಾಗಿ ಹೆಸರು ಮಾಡ್ತೀರಿ, ಅದಲ್ದೇನೆ ನೀವು ಮಾಡಿರೋ ಕೆಲ್ಸಕ್ಕೆ ಯಶಸ್ಸು ಕೂಡ ತುಂಬಾ ಹೆಚ್ಚು ಸಿಕ್ಕತ್ತೆ ಅನ್ನೋದು ನನ್ನ ಅನುಭವ. ಇವತ್ತು ನಾವು ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತಿರೋದು ಮುಖ್ಯವಾಗಿ ಹಾರ್ಟ್ ಹೆಲ್ತ್ ಬಗ್ಗೆ, ನಮ್ಮ ಹೃದಯನ ಎಷ್ಟು ಚೆನ್ನಾಗಿ ಇಟ್ಕೊಬೇಕು ಅಂತ. ಸೊ ಈಗ ಪಾಡ್ಕಾಸ್ಟ್ ನೋಡ್ತಿರ್ತಕ್ಕಂಥ ಸಾಕಷ್ಟು ಜನ ಹೆಣ್ಮಕ್ಳು ಒಂದ್ ಪೆನ್ನು ಪೇಪರ್ ತಗೊಂಡು ಲಿಸ್ಟ್ ಮಾಡ್ಕೊಳಕ್ ರೆಡಿ ಆಗಿರ್ತಾರೆ.
ಈಗ ನಮ್ ಡಾಕ್ಟರ್ ಏನ್ ಹೇಳ್ತಾರೆ, ಏನ್ ತಿನ್ಬಾರ್ದು, ಏನ್ ತಿನ್ಬೇಕು ಅಂತ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಒಂದು ಪ್ರಶ್ನೆ ಏನು ಅಂದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು? ಹಾರ್ಟ್ ಅಟ್ಯಾಕ್ ಅಂದ್ರೆ ನಮ್ಮ ಹೃದಯ ಇಡೀ ಶರೀರಕ್ಕೆ ರಕ್ತ ಸರಬರಾಜು ಮಾಡತ್ತೆ. ಅಂದ್ರೆ ಒತ್ತಳ್ಳು ಪಂಪ್. ಅದು ಶರೀರದಲ್ಲಿರುವಂತ 60 ಟ್ರಿಲಿಯನ್ ಜೀವಕಣಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟಬೇಕು ಅಂತಂದ್ರೆ 60,000 ಮೈಲಿ ರಕ್ತನಾಳದಲ್ಲಿ ರಕ್ತ ಹರಿಬೇಕು. 60,000 ಮೈಲಿ ಅಂದ್ರೆ ವಿಶ್ವವನ್ನ 1.5 ಪಟ್ಟು ಸುತ್ತಿ ಬಂದಷ್ಟು. ಅಷ್ಟು ರಕ್ತನಾಳದಲ್ಲಿ ಪ್ರತಿ ಸಲ ಮಿಡಿದಾಗ ರಕ್ತ ಹರಿಬೇಕು ಅಂದ್ರೆ ಎಷ್ಟು ಪವರ್ಫುಲ್ ಆಗಿ ಪಂಪ್ ಮಾಡಬೇಕು. ಈ ಪಂಪಿಂಗ್ ಕೆಪಾಸಿಟಿ ಅದಕ್ಕೆ ಬರೋದು, ಅದಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿ, ಅದಕ್ಕೆ ಕೊರೊನರಿ ಆರ್ಟರೀಸ್ ಅಂತೀವಿ. ಅಂದ್ರೆ ತಾನು ಪಂಪ್ ಮಾಡಕ್ಕೆ, ಕೆಲಸ ಮಾಡಕ್ಕೆ ತನಗೆ ಬೇಕಾಗುತ್ತಲ್ಲ ನರಿಶ್ಮೆಂಟು, ಅದು ಮೊದಲು ಕೊರೊನರಿ ಆರ್ಟರೀಸ್ ಇಂದ ತಗೊಳುತ್ತೆ. ಅದು ಮಹಾಧಮನಿಯ ಮೊದಲೇ ಬ್ರಾಂಚ್. ಸೊ ಯಾವಾಗ ಈ ಕೊರೊನರಿ ಆರ್ಟರೀಸ್ಗಳಲ್ಲಿ ಅಡೆತಡೆ ಉಂಟಾಗಿ ಜಿಡ್ಡು ಶೇಖರಣೆ ಆಗಿ ಅದು ರಪ್ಚರ್ ಆಗಿ ಅಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ರಕ್ತ ಹರಿಯೋದು ನಿಂತು ಹೋಗ್ಬಿಡುತ್ತೆ. ಅಷ್ಟು ಮಾಂಸಖಂಡ ಸತ್ತು ಹೋಗುತ್ತೆ. ಆವಾಗ ಅದ್ರ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗತ್ತೆ, ಅದು ನರಳುತ್ತೆ. ಯಾಕಂದ್ರೆ ಶಕ್ತಿ ಕಡಿಮೆ ಆಗತ್ತೆ. ಹೃದಯ ಅಂದ್ರೆ ಸಿನ್ಸಿಟಿಯಮ್. ಅದು ಅಂದ್ರೆ ಎಲ್ಲಾ ಸ್ನಾಯುಗಳು ಒಟ್ಟಿಗೆ ಅವು ಪಂಪ್ ಮಾಡತ್ತೆ, ಒಂದಿಗೆ ಹೀಗೆ ಪಂಪ್ ಮಾಡೋದು. ಒಂದಿಷ್ಟು ಭಾಗ ಹೊಟ್ಟೋಗ್ಬಿಟ್ರೆ ಅದಕ್ಕೆ ಆಗೋದಿಲ್ಲ. ಆವಾಗ ಅದು ಹಾರ್ಟ್ ಫೇಲ್ಯೂರ್ಗೆ ಹೊಟ್ಟೋಗತ್ತೆ, ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗತ್ತೆ. ಅದಕ್ಕೆ ನಾವು ಹಾರ್ಟ್ ಅಟ್ಯಾಕ್ ಅಂತ ಅಂತೀವಿ. ಅಂದ್ರೆ ಹೃದಯಾಘಾತ ಅಂದ್ರೆ ಹೃದಯಕ್ಕೆ ಆಘಾತ. ಈ ಆಘಾತ ಆದಾಗ ಅದು ತಡ್ಕೊಳಕ್ಕೆ ವಿಲವಿಲ ಅಂತ ಒದ್ದಾಡಿದಾಗ ನಮಗೆ ಸಂಕಟ ಆಗಕ್ ಶುರು ಆಗತ್ತೆ. ಹಾಗಾಗಿ ಇಡೀ ಶರೀರಕ್ಕೆ ಸರಬರಾಜು ಮಾಡೋ ರಕ್ತ ಧಮನಿಗಳನ್ನ ಪಂಪ್ ಮಾಡೋ ಈ ಹೃದಯಕ್ಕೆ ರಕ್ತ ಸರಬರಾಜು ಕಡಿಮೆ ಆದ್ರೆ, ಅದು ನಿಂತು ಹೋದ್ರೆ ಅದು ಹೃದಯಾಘಾತ. ಈಗ ನೀವು ಒಬ್ರು ಡಾಕ್ಟರ್ ಆಗಿ ಒಂದ್ ಕಡೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸಾಕಷ್ಟು ಇಂಟರ್ವ್ಯೂಸ್, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಸಾಕಷ್ಟು ದೇಶಗಳು ವಿಸಿಟ್ ಮಾಡೆಲ್ಲ ಬರ್ತೀವಿ. ಹೌದು. ಈಗ ನಿಮ್ಮ ರೆಗ್ಯುಲರ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಮ್ಯಾಮ್? ಈಗ ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ, ರಾತ್ರಿ ಮಲಗೋ ತನಕ ನಿಮ್ಮ ಲೈಫ್, ನಿಮ್ಮ ರೊಟೀನ್ ಹೇಳಿ ಮ್ಯಾಮ್. ನಾನು ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ. 5ರಿಂದ 6:30 ಸತ್ಸಂಗ, ಸಿದ್ದೇಶ್ವರ ಸ್ವಾಮಿಗಳ ಒಂದು ಪ್ರವಚನಗಳನ್ನ ಕೇಳ್ಕೊಂಡು ಆವಾಗ ಯೋಗ ಮತ್ತೆ ಮೆಡಿಟೇಷನ್ನು ಮತ್ತೆ ಪ್ರಾಣಾಯಾಮ ಮಾಡಿ ಮುಗಿಸ್ತೀನಿ. ಅದಾದ್ಮೇಲೆ ವಾಕಿಂಗ್ ಹೋಗ್ತೀನಿ. ಲಲಿತಾ ಸಹಸ್ರನಾಮ ಹೇಳ್ಕೊಂಡು ಫಿಗರ್ ಆಫ್ 8 ಅಲ್ಲಿ ವಾಕ್ ಮಾಡ್ತೀನಿ. ಸಿದ್ಧ ಪ್ರಕಾರ ಅದು ಫಿಗರ್ ಆಫ್ 8 ಅಲ್ಲಿ ವರ್ಕ್ ಮಾಡಿದಾಗ, ವಾಕಿಂಗ್ ಮಾಡಿದಾಗ ನಿಮಗೆ 4 ಪಟ್ಟು ಹೆಚ್ಚು ಎನರ್ಜಿ ಬರುತ್ತೆ. ಹಾಗಾಗಿ ಆ ಫಿಗರ್ ಆಫ್ 8 ಅಲ್ಲಿ ಹೋದಾಗ ಪ್ರತಿ ಸಲ ಗಣಪತಿ ದೇವಸ್ಥಾನ ಮುಂದೆ ಬಂದಾಗ ಕಿವಿ ಹಿಡ್ಕೊಂಡ್ಬಿಟ್ಟು ಊಟ ಬಯಸ್ ಮಾಡ್ತೀವಿ. ಅಂದ್ರೆ ಪ್ರತಿ ಸಲ 11 ಮಾಡಿದಾಗ ಒಂದು 10 ಸಲ ಆಗ ಹೋಗ್ಬಿಡುತ್ತೆ. 5 ರೌಂಡ್ ಹಾಕೋ ಹೊತ್ತಿನಲ್ಲಿ 10 ಸಲ ಆಗ್ಬಿಡುತ್ತೆ. ಸೊ 110 ಗಣಪತಿ ನಮಸ್ಕಾರ. ಸೊ ಕಾಲ್ಗೂ ಎಕ್ಸರ್ಸೈಸು, ಕೈಗೂ ಎಕ್ಸರ್ಸೈಸು, ಆಮೇಲೆ ಲಲಿತಾ ಸಹಸ್ರನಾಮ, ಮನಸ್ಸಿಗೂ ಶಾಂತವಾಗಿರುತ್ತೆ. ಸೊ ಹಾಗಾಗಿ ಸಂತೋಷವಾಗಿ ಬರ್ತಾ ತರಕಾರಿ ಅದು ಇದೆಲ್ಲ ಕೊಂಡ್ಕೊಂಡು ಮನೆಗೆ ಬಂದು ಸ್ನಾನ, ಪೂಜೆ, ತಿಂಡಿ ಮುಗಿದ್ಮೇಲೆ ನನ್ನ ದಿನನಿತ್ಯ ಶುರು ಆಗುತ್ತೆ. ಇಲ್ಲಿ ತಿಂಡಿ ಮುಖ್ಯವಾದದ್ದು. ತಿಂಡಿ ಸರಿಯಾಗಿ 8:30 ತಿಂಡಿ ಮಾಡ್ತೀನಿ. ಮಧ್ಯಾಹ್ನ 1:30 ಊಟ, ಸಾಯಂಕಾಲಕ್ಕೆ ಹಾಲು ಹಣ್ಣು, ರಾತ್ರಿ 7:30 8 ಮೊದಲು ಒಂದು ದೋಸೆ. ನಾನು ರಾತ್ರಿ ಊಟ ಬಿಟ್ಟು ಎಷ್ಟೋ ವರ್ಷ ಆಯ್ತು, 16 ವರ್ಷ ಆಯ್ತು. ಸೊ ಹಾಗಾಗಿ ನಾನು ತಗೊಳ್ಳೋದು ಕೇವಲ ದಿನಕ್ಕೆ 3 ತರಕಾರಿ, 4-5 ಹಣ್ಣು, 2 ಲೋಟ ಹಾಲು. ದಟ್ ಈಸ್ ಮೈ ಸ್ಟೇಪಲ್ ಫುಡ್. ಇನ್ನು ಮಿಕ್ಕಿದ್ದು ಬಹಳ ಕಡಿಮೆ, 1 ಚಪಾತಿ, 1 ದೋಸೆ ಹಾಗೆ. ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಲ್ಲಿ ಏನಿರುತ್ತೆ? ಬ್ರೇಕ್ಫಾಸ್ಟ್ ಅಲ್ಲಿ ನಾನು ಐದರ್ ಈ ಪಡ್ಡು ಅಥವಾ ಉಪ್ಪಿಟ್ಟು ಅಥವಾ ಶಾವಿಗೆ ಉಪ್ಪಿಟ್ಟು, ದೋಸೆ, ಆ ಥರ. ಓಕೆ ಮ್ಯಾಮ್, ಈಗ ನಾವು ಹಾರ್ಟ್ ಅಟ್ಯಾಕ್ ಬಗ್ಗೆ ಏನ್ ಮಾತಾಡ್ತಿತ್ತಲ್ಲ, ಈಗ ಹಾರ್ಟ್ ಅಟ್ಯಾಕ್ ಒಬ್ಬ ವ್ಯಕ್ತಿಗೆ ಹೀಗಾಗ್ಬೋದು ಅಂತ ಅಡ್ವಾನ್ಸ್ ಆಗಿ ಹೇಗ್ ಗೊತ್ತಾಗತ್ತೆ? ಹೌದು, ಇದು ಮುನ್ಸೂಚನೆ ಅಂತ ಅಂತೀವಿ. ಮುನ್ಸೂಚನೆ. ಯಾರಾದ್ರೂ ಮೆಟ್ಲು ಹತ್ತಿದಾಗ, ಏರಿ ಹತ್ತಿದಾಗ, ಟೆನ್ಷನ್ ಮಾಡ್ಕೊಂಡಾಗ, ಗಾಬರಿ ಆದಾಗ, ಅವ್ರಿಗೆ ಎದೆ ಭಾರ ಆದಂಗಾಗಿ, ಏನೋ ಸಂಕಟ ಆದಂಗಾಗಿ, ಆ ನೋವು ಎಡಗೈಯಲ್ಲಿ ಬಂದು ಇಲ್ಲಿ ಕತ್ತು ಎಡಗೈ ಮತ್ತೆ ಬೆನ್ನಿಗೆ ಹೋಗಿ
ಕೂತ್ಕೊಂಡು ರೆಸ್ಟ್ ತಗೊಂಡು ವಿಶ್ರಾಂತಿ ತಗೊಂಡು 2 ನಿಮಿಷಕ್ಕೆ ಕಡಿಮೆ ಆಗೋಗ್ಬಿಟ್ರೆ ಅದು ಮುನ್ಸೂಚನೆ. 2 ನಿಮಿಷಕ್ಕೆ ಕಡಿಮೆ ಆಗಿ ಹೋಗ್ಬಿಡುತ್ತದು. ಎಲ್ರು ಏನ್ ಅನ್ಕೊಳ್ತಾರೆ, ಕಡಿಮೆ ಆಯ್ತಲ್ಲ ಏನೂ ಇಲ್ಲ, 2 ನಿಮಿಷಕ್ಕೆ ಕಡಿಮೆ ಆದ್ರೆ ಇನ್ ಯಾಕೆ ಚಿಂತೆ ಅಂತ ಚಿಂತೆ ಮಾಡಲ್ಲ. ಬಟ್ ಅದು ಮುನ್ಸೂಚನೆ, ಅದು ಕರೆಗಂಟೆ ಕೊಟ್ಟಾಗೆ ನೋಡಿ ಮುಂದೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ. ಅಂದ್ರೆ ರಕ್ತನಾಳ 70% ಬ್ಲಾಕ್ ಆದಾಗ, ಆವಾಗ ನಡೆದಾಗ, ಏರಿ ಹತ್ತಿದಾಗ, ಮೆಟ್ಲಿ ಹತ್ತಿದಾಗ ಈ ತರ ಆಗತ್ತೆ. ಕೂತ್ಕೊಂಡು ರೆಸ್ಟ್ ತಗೊಂಡ ತಕ್ಷಣ ಹಾರ್ಟ್ ರೇಟ್ ಕಡಿಮೆ ಆಗತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗತ್ತೆ, ಆಕ್ಸಿಜನ್ ಡಿಮಾಂಡ್ ಕಡಿಮೆ ಆಗತ್ತೆ, ನೋವು ಕಡಿಮೆ ಆಗಿ ಹೋಗ್ಬಿಡುತ್ತೆ. ಬೇಸಿಕಲಿ ಇದು ಡಿಮಾಂಡ್ ಸಪ್ಲೈ ಮಿಸ್ ಮ್ಯಾಚ್. ಅಂದ್ರೆ ನಾವು ನಡೆದಾಗ, ಸ್ಟ್ರೆಸ್ ಮಾಡ್ಕೊಂಡಾಗ, ಹಾರ್ಟ್ ರೇಟು BP ಜಾಸ್ತಿ ಆದಾಗ ಆಕ್ಸಿಜನ್ ಡಿಮಾಂಡ್ ಹೆಚ್ಚಾಗತ್ತೆ. ಆವಾಗ ಈ ರಕ್ತನಾಳದಲ್ಲಿ ಬ್ಲಾಕ್ ಆಗಿರೋದ್ರಿಂದ ಡಿಮಾಂಡು ಸಪ್ಲೈ ಮಾಡಕ್ ಆಗೋದಿಲ್ಲ. ಆವಾಗ ಎದೆ ನೋವು ಬರುತ್ತೆ. ಸೊ ಈ ತರ ನೋವು ಬಂದಾಗ ತಕ್ಷಣಕ್ಕೆ ಅವರು ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು, ಟ್ರೆಡ್ಮಿಲ್ ಟೆಸ್ಟ್ ಮಾಡಿಸ್ಕೊಂಡು, ಅದರಲ್ಲಿ ಪಾಸಿಟಿವ್ ಇದ್ರೆ ಆಂಜಿಯೋಗ್ರಾಮ್ ಮಾಡಿಸ್ಕೊಂಡು, ಆಂಜಿಯೋಗ್ರಾಮ್ನಲ್ಲಿ ಏನಾದ್ರೂ ಬ್ಲಾಕ್ ಬಂದ್ರೆ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡು, ಮಲ್ಟಿಪಲ್ ಬ್ಲಾಕ್ಸ್ ಇದ್ರೆ ಬೈಪಾಸು. ಹೀಗೆ ಒಂದು ಗ್ರೇಡ್ ಅಲ್ಲಿ ಹೋದ್ರೆ ಅವರು ಮುಂದೆ ಆಗೋ ಅನಾಹುತವನ್ನ ತಪ್ಪಿಸ್ಕೊಳ್ಬಹುದು. ಈಗ ಈ ತರದ ಮುನ್ಸೂಚನೆಗಳು ಗಂಡಸರಲ್ಲೂ ಒಂದೇ ತರ ಇರುತ್ತೆ, ಹೆಂಗಸರಲ್ಲೂ ಒಂದೇ ತರ ಹೌದು ಹೌದು. ಹೃದಯ ಒಂದೇ ಅಲ್ವಾ, ಗಂಡಸು ಹೆಂಗಸು ಅಂತ ವ್ಯತ್ಯಾಸ ಇಲ್ಲ, ಹೃದಯಕ್ಕೆ ಒಂದೇ ಹೃದಯ. ಅಲ್ಲ, ಆದ್ರೂ ಗಂಡಸರ ಬಾಡಿ ಫಂಕ್ಷನ್ ಮಾಡೋ ರೀತಿ ಬೇರೆ, ಹೆಣ್ಮಕ್ಳಿಗೆ ಇಲ್ಲ. ಗಂಡಸರಿಗೂ ಹೆಂಗಸರಿಗೂ ವ್ಯತ್ಯಾಸ ಇದೆ ಅಂತ ಪಾಶ್ಚಾತ್ಯರು ಅನ್ಕೊಂಡ್ಬಿಟ್ರು. ಹೆಣ್ಮಕ್ಳಿಗೆ ಹೃದಯಾಘಾತ ಆಗೋದಿಲ್ಲ, ಗಂಡಸರಿಗೆ ಮಾತ್ರ ಆಗತ್ತೆ ಅಂತ. ನಾನು 1990ರಲ್ಲಿ ಆವಾಗ ಯಾರಾದ್ರೂ ಹೆಣ್ಮಕ್ಳು ಇದೆ ನೋವು ಅಂತ ಬಂದ್ರೆ ಅವ್ರಿಗೂ ಮನೆಯಲ್ಲಿ ಗಂಡನ ಜೊತೆಗೆ ಜಗಳಾಡಿರ್ಬೇಕು, ಅತ್ತೆ ಜೊತೆಗೆ ಜಗಳಾಡಿರ್ಬೇಕು, ಸೈಕೋಜೆನಿಕ್ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಆಗ ನಾನು ಚೇಂಜ್ ಜೆಂಡರ್ ಬಯಾಸ್, ಅಂದ್ರೆ ಜೆಂಡರ್ ಬಯಾಸ್ ಅಂದ್ರೆ ಹೆಣ್ಮಕ್ಳು ಬೇರೆ ಗಂಡ್ಮಕ್ಳು ಬೇರೆ ಅನ್ನೋ ಬಯಾಸನ್ನ ತೆಗೀರಿ ಅಂತ ಎಲ್ಲ IMAಗಳಲ್ಲಿ ಲೆಕ್ಚರ್ ಕೊಡ್ತಾ ಹೋದೆ. ಅದ್ರ ಮೇಲೆ ಬರದೆ ಕೂಡ. ಯಾಕಂತಂದ್ರೆ ಹೆಣ್ಮಕ್ಳನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಈಗ ಹೆಣ್ಮಕ್ಳಿಗೂ ಕೂಡ ತಂದೆ ತಾಯಿಯಿಂದ ಆನುವಂಶಿಕವಾಗಿ ಕಾಯಿಲೆ ಬಂದಿರುತ್ತೆ, ಅವ್ರಿಗೂ ಕೊಲೆಸ್ಟ್ರಾಲ್ ಬಂದಿತ್ತೆ. ತಂದೆ ತಾಯಿಗಳಿಗೆ ಹಾರ್ಟ್ ಅಟ್ಯಾಕು ಮತ್ತೆ ಕೊಲೆಸ್ಟ್ರಾಲು, ಡಯಾಬಿಟಿಸು, BP ಇದ್ರೆ ಇವ್ರಿಗೂ ಬರುತ್ತೆ. ಆ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ವ್ಯತ್ಯಾಸ ಬರೋದಿಲ್ಲ. ಅವರು ಆನುವಂಶಿಕವಾಗಿ ಆಸ್ತಿ ಪಡೆದೇ ಇದ್ರು ಕಾಯಿಲೆಗಳ ಜೀನ್ಸ್ನ ಕೊಡ್ತಗೊಂಡು ಬಂದಿರ್ತಾರೆ. ಈ ಜೀನ್ಸ್ನ ಏನು ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಅವ್ರಿಗೂ ಆಗತ್ತೆ. ಆದರೆ ಹೆಣ್ಮಕ್ಳಲ್ಲಿ ಆದಾಗ ವ್ಯತ್ಯಾಸ ಏನು ಅಂತಂದ್ರೆ, ಹೆಣ್ಮಕ್ಳಿಗೆ ಋತುಚಕ್ರ ನಿಲ್ಲೋ ಮೊದಲು ಹೃದಯಾಘಾತ ಕಡಿಮೆ, ಅದ್ರ ಮೇಲೆ ಗಂಡಸರಿಗೂ ಹೆಂಗಸರಿಗೂ ವ್ಯತ್ಯಾಸ ಇರೋದಿಲ್ಲ. ಆದ್ರೆ ದುರಂತ ಅಂದ್ರೆ ಇವತ್ತು ಈ ಹಾರ್ಮೋನಲ್ ಪ್ರೊಟೆಕ್ಷನ್ ಅಂದ್ರೆ ತಾಯಿ ಇದ್ದವಳು ಮಕ್ಕಳು ಅನಾಥ ಆಗ್ಬಾರ್ದು ಅಂತ ಅವಳಿಗೆ ಹಾರ್ಮೋನಲ್ ಪ್ರೊಟೆಕ್ಷನ್ ಇರೋದ್ರಿಂದ ಹೃದಯಾಘಾತ ಕಡಿಮೆ. ಋತು ನಿಂತ ಮೇಲೆ, ಮೆನೋಪಾಸ್ ಆದ್ಮೇಲೆ ಗಂಡಸರಿಗೂ ಹೆಂಗಸರಿಗೂ ವ್ಯತ್ಯಾಸನೇ ಉಳಿಯೋದಿಲ್ಲ. ಆವಾಗ ಹೆಣ್ಮಕ್ಳು ಅಷ್ಟೇ ಸಾಯ್ತಾರೆ. ಸೊ ಗಂಡ್ಮಕ್ಳು ಎಷ್ಟು ಸಾಯ್ತಾರೋ ಅಷ್ಟೇ ಹೆಣ್ಮಕ್ಳು ಸಾಯ್ತಾರೆ. ಆದ್ರೆ ಇವತ್ತೇನಾಗಿದೆ, ಗಂಡ್ಮಕ್ಳಿಗೆ ಪೈಪೋಟಿ ಮಾಡಿಕೊಂಡು ಹೆಣ್ಮಕ್ಳು ಕೂಡ ಸ್ಟ್ರೆಸ್ ಮಾಡ್ಕೊತಾ ಇದ್ದಾರೆ, ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ, ಆಲ್ಕೋಹಾಲ್ ತಗೊಳ್ತಾ ಇದ್ದಾರೆ, ಡ್ರಗ್ಸ್ ತಗೊಳ್ತಾ ಇದ್ದಾರೆ. ಹಾಗಾಗಿ ಹೆಣ್ಮಕ್ಳು ಬೇಗನೆ ಸಾಯ್ತಾ ಇದ್ದಾರೆ. ಯಾಕಂದ್ರೆ ಮುಂಚೆ ಎಲ್ಲ ಹೇಗನ್ನೋರು ಹೋದ್ರೆ, ಈಗ ಹಾರ್ಟ್ ಅಟ್ಯಾಕ್ ಅಂದ್ರೆ ಅದು ಗಂಡಸರಲ್ಲೇ ಜಾಸ್ತಿ ಕಾಣ್ತಿದ್ದು, ಹೆಣ್ಮಕ್ಳು ತುಂಬಾ ಹತ್ತು ಬಿಡ್ತಾರೆ, ಎಮೋಷನ್ಸ್ ಹೊರಗೆ ಹಾಕ್ಬಿಡ್ತಾರೆ, ಅದಕ್ಕೆ ಅವ್ರಿಗೆ ಬರಲ್ಲ ಅಂತೆಲ್ಲ ಅಂತಿದ್ರು. ಎಮೋಷನ್ ಅಂತಲ್ಲ, ಸ್ಟ್ರೆಸ್ ಮಾಡ್ಕೊಳ್ಳೋದು. ಮೊದ್ಲಿನ ಕಾಲದಲ್ಲಿ ಏನಂತಂದ್ರೆ, ಮನೇಲಿ ಕೂತ್ಕೊಂಡ್ಬಿಟ್ಟು ದೇವ್ರ ಧ್ಯಾನ ಮಾಡ್ಕೊಂಡು, ಭಜನೆ ಮಾಡ್ಕೊಂಡು, ಕೀರ್ತನೆ ಕೇಳ್ಕೊಂಡು, ಅಯ್ಯೋ ನಮ್ ಹಣೆ ಬರ ಅಂತ ಹಾಗೆ ಇದ್ಬಿಡೋರು. ಆದ್ರೆ ಈಗಿನ ಹೆಣ್ಮಕ್ಳು ಬದಲಾಗಿದ್ದಾರೆ. ಅಳೋದಲ್ಲ, ಅವರು ದೇ ಆರ್ ಗೋಯಿಂಗ್, ಗಂಡು ಮಕ್ಳಿಗೆ ಏನ್ ಕಡಿಮೆ ಅಂತ ಅವ್ರಿಗಿಂತೂ ಹೆಚ್ಚು ಕೆಟ್ಟ ದುರಭ್ಯಾಸಗಳನ್ನ ಅದಕ್ಕೆ ತುತ್ತಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತಿಗೆ ಅವರಲ್ಲೂ ಕೂಡ ಹೆಣ್ಮಕ್ಳಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಈಗ ನೀವು ಸ್ಟ್ರೆಸ್ ಅಂತ ಹೇಳಿದ್ರಿ, ಮೊದಲನೇದಾಗಿ ಸ್ಟ್ರೆಸ್ ಅಥವಾ ಏನ್ ನಾವು ಒತ್ತಡ ಅಂತ ಏನ್ ಕರೀತೀವಲ್ಲ, ಸಿಂಪಲ್ ಆಗಿ ಹೇಳೋದಾದ್ರೆ ಏನಿದು ಸ್ಟ್ರೆಸ್? ಸ್ಟ್ರೆಸ್ ಅಂದ್ರೆ 3 ತರದ್ದು ಸ್ಟ್ರೆಸ್ ಇರುತ್ತೆ. ಒಂದು ಸ್ಟ್ರೆಸ್ ಅಂತೀವಿ. ಅಂದ್ರೆ ಈಗ ನೀವು ಪಾಡ್ಕಾಸ್ಟ್ ಮಾಡಬೇಕು, ಅದಕ್ಕೆ ಪ್ರಿಪೇರ್ ಮಾಡಬೇಕು, ಅದಕ್ಕೆ ಒಂದು ತರದ್ದು ಒತ್ತಡ ಇರುತ್ತೆ. ಈಗ ನಾನು ಪೇಷಂಟ್ ನೋಡ್ತಾ ಇರ್ತೀನಿ, ಟ್ರೀಟ್ಮೆಂಟ್ ಕೊಡಬೇಕು, ಅದು ಒಂಥರ ಒತ್ತಡ ಇರುತ್ತೆ. ಆದರೆ ಅದು ಸಹಜ ಒತ್ತಡ. ಅಷ್ಟು ಸಹಜ ಒತ್ತಡ ಅಂದ್ರೆ ಸ್ಟ್ರೆಸ್ಸು ಎಲ್ಲರಿಗೂ ಬೇಕು. ಅಂದ್ರೆ ನಿಮ್ಮ ಕ್ಷಮತೆ, ನಿಮ್ಮ ಕೆಲಸ ಚೆನ್ನಾಗಾಗಬೇಕು ಅಂದ್ರೆ ಆ ಸ್ಟ್ರೆಸ್ಸು ಬೇಕು. ಇನ್ನು ಸ್ಟ್ರೆಸ್ ಅಂದ್ರೆ ಏನು? ನೀವು ಮಾಡಬೇಕಾಗಿರೋ ಕೆಲಸನ ಪ್ರಿಪೇರ್ ಸರಿ ಮಾಡಿಲ್ಲ, ಸಮಯ ಕಡಿಮೆ ಇದೆ,
ಹೆಂಗಾಗುತ್ತೋ ಅನ್ನೋ ಆತಂಕ ಶುರು ಆಗ್ಬಿಡುತ್ತೆ. ಅದು ಸರಿ ಆಗದೆ ಇದ್ರೆ ಮಧ್ಯಕ್ಕೆ ಏನಾದ್ರೂ ವಿಘ್ನಗಳು ಬಂದ್ರೆ ಇನ್ನೂ ಆತಂಕ ಹೆಚ್ಚಾಗತ್ತೆ. ಆವಾಗ ಈ ಕೆಲಸ ಆಗುತ್ತೋ ಇಲ್ವೋ ಅಂತ ಆತಂಕ ಮಾಡುತ್ತೇವಲ್ಲ, ಅದು ಸ್ಟ್ರೆಸ್ ಆಗತ್ತೆ. ಅದು ಅಬ್ನಾರ್ಮಲ್. ಇನ್ನು ಮೂರನೇದಂದ್ರೆ ಡಿಸ್ಟ್ರೆಸ್. ಭಯಂಕರವಾದಂತ ಅನಾಹುತ ಆಗಿ ಹೋಗ್ಬಿಡುತ್ತೆ. ಮನೇಲಿ ಯಾರೋ ಸಾಯ್ತಾರೆ, ನಿಮ್ ತುಂಬಾ ಇಷ್ಟಪಟ್ಟವರೇ ಹೋಗ್ತಾರೆ, ಇನ್ನೇನೋ ಆಗತ್ತೆ, ಲಾಸ್ ಆಗಿ ಹೋಗ್ಬಿಡುತ್ತೆ. ಇದು ಡಿಸ್ಟ್ರೆಸ್. ಈ ಡಿಸ್ಟ್ರೆಸ್ ಅನ್ನ ಇವತ್ತಿಗೆ ಜಗತ್ತಿನಲ್ಲಿ ಜನರು ಅದನ್ನ ಹೇಗೆ ತಡ್ಕೊಳ್ಳೋದು ಅಂತ ಮರ್ತು ಬಿಟ್ಟಿದ್ದಾರೆ. ಮಾನಸಿಕ ಒತ್ತಡ, ಮಾನಸಿಕ ಅಲ್ಲ, ಭಯಂಕರವಾದಂಥದ್ದು. ಈಗ ನಿಮ್ ತಂದೆ ಮೇಲೆ ಡಿಪೆಂಡ್ ಆಗಿರ್ತೀರಿ, ತಂದೆ ಹೋದ್ರು ಆಘಾತ ಆಗತ್ತೆ. ಈಗ ನೀವು ಕೊರೋನಾ ಟೈಮ್ನಲ್ಲಿ ನೋಡಿರ್ಬೋದು, ಬೆಳೆದ ಮಗನ್ಗೆ ಕೊರೋನಾನಿಂದ ಸಾಯ್ತಾನೆ ಅಂದ್ರೆ ಆ ತಂದೆಗೂ ಆಘಾತ ಆಗ್ಬಿಟ್ಟು ತಂದೆನೂ ಹಾರ್ಟ್ ಅಟ್ಯಾಕ್ ಇಂದ ಸತ್ರು. ನಿಜ. ಇದು ಡಿಸ್ಟ್ರೆಸ್. ಡಿಸ್ಟ್ರೆಸ್ ಅಂದ್ರೆ ನಿಮ್ಮ ಕೈಯಲ್ಲಿ ಏನೂ ಇಲ್ಲ, ಏನು ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಅದಕ್ಕೆ ಉಪಾಯ ಇದೆ. ಏನಂದ್ರೆ ಕೃಷ್ಣನಿಗೆ ಹೇಗೆ ಕೃಷ್ಣ ನೀನೇ ಅಂತ ದ್ರೌಪದಿ ಹೇಳ್ತಾಳೆ, ಹಾಗೆ ಭಗವಂತ ನಿನಗೆ ಬಿಟ್ಟಿದ್ದು ಅಂತ ನಾವು ಮಾಡೋ ಕಡೆಗೆ ಗಮನ ಕೊಟ್ಟಾಗ ಆ ಬೆಟ್ಟದಂತ ಕಷ್ಟಗಳು, ಡಿಸ್ಟ್ರೆಸ್ಸು ಹೊಟ್ಟೋಗ್ಬಿಡುತ್ತೆ. ಇದು ಬಹಳ ಉಪಯೋಗ. ಇದನ್ನ ಇವತ್ತು ಪಾಶ್ಚಾತ್ಯರು ಕೂಡ ಒಪ್ತಾ ಇದ್ದಾರೆ. ಅಂದ್ರೆ ಸ್ಪಿರಿಚುಯಾಲಿಟಿ, ಪಾಸಿಟಿವ್ ಥಿಂಕಿಂಗ್ ಇಂದ ಹೃದಯಾಘಾತವನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ಅವರು ಕೂಡ ನಂಬ್ತಾ ಇದ್ದಾರೆ. ಈ ಮೂರರಲ್ಲಿ ಸ್ಟ್ರೆಸ್ಸು ಬೇಕು. ವಿದ್ಯಾರ್ಥಿಗಳಾಗ್ಲಿ ಯಾರೇ ಆಗ್ಲಿ ಪ್ರತಿಯೊಬ್ಬರಿಗೂ ಇರಬೇಕು. ಅದರಲ್ಲಿ ಏನೂ ತೊಂದರೆ ಇಲ್ಲ. ನಮ್ಮ ಎಫಿಷಿಯನ್ಸಿ ಹೆಚ್ಚಾಗತ್ತೆ. ಸ್ಟ್ರೆಸ್ಸು ನಾವು ಟೈಮ್ ವೇಸ್ಟ್ ಮಾಡೋದ್ರಿಂದ, ಸರಿಯಾಗಿ ಪ್ರಿಪೇರ್ ಮಾಡದೇ ಇರೋದ್ರಿಂದ, ಓದದೇ ಇರೋದ್ರಿಂದ, ಯಾವ್ದು ಕೆಲಸ ಯಾವಾಗ ಮಾಡಬೇಕು ಮಾಡದೇ ಇರೋದ್ರಿಂದ, ಮೊಬೈಲ್ ನೋಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರಿಂದ ಆವಾಗ ಸ್ಟ್ರೆಸ್ ಜಾಸ್ತಿ ಆಗತ್ತೆ. ಈ ಡಿಸ್ಟ್ರೆಸ್ಸು ನಮ್ಮ ಕೈಯಲ್ಲಿಲ್ಲ. ಅದಕ್ಕೆ ನಮ್ಮ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಚಿಂತಾಯಶ್ಚ ಚಿತಾಯಶ್ಚ ಬಿಂದು ಅಸ್ತಿ. ಅಂದ್ರೆ ಒಂದು ಚಿಂತೆಗೂ ಚಿತೆಗೂ ಒಂದು ಬಿಂದು ಮಾತ್ರ ವ್ಯತ್ಯಾಸ, ಕಿಂತು ಅಧಿಕಮಸ್ತಿ ಅಂತ. ಅಂದ್ರೆ ಆ 0 ವ್ಯತ್ಯಾಸ ಇದೆಲ್ಲ ಅಧಿಕ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಚಿಂತೆ ಬದುಕಿದವ್ರನ್ನ ಸುಡುತ್ತೆ, ಸ್ಟ್ರೆಸ್ಸು ಬದುಕಿದವ್ರನ್ನ ಸುಡುತ್ತೆ. ಆದರೆ ಈ ಚಿತೆ ಅನ್ನೋದು ಬರೀ ಸತ್ತವ್ರನ್ನ ಸುಡುತ್ತೆ. ಹಾಗಾಗಿ ಚಿಂತೆ ಚಿತೆಗೂ ವ್ಯತ್ಯಾಸ ತಿಳಿದುಕೊಂಡು ನಾವು ಚಿಂತೆ ಬಿಟ್ಟು ಚಿಂತನೆ ಮಾಡಬೇಕು. ಚಿಂತನೆ ಅಂದ್ರೆ ಏನು? ಪರಮಾತ್ಮನನ್ನ ನೆನೆಸೋದು, ನಾಮಸ್ಮರಣೆ ಮಾಡೋದು. ಆ ಚಿಂತನೆಯನ್ನ ಮಾಡಿದಾಗ ನಿಮಗೆ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗತ್ತೆ. ಅದಕ್ಕೆ ನಾವು ಎಂಡಾರ್ಫಿನ್ಸ್, ನ್ಯೂರೋಪೆಪ್ಟೈಡ್ಸ್ ಅಂತೀವಿ. ಅದು ನಾವು ಹಾರ್ಟ್ ಅಟ್ಯಾಕ್ ಬಂದಾಗ ಇಂಜೆಕ್ಷನ್ ಕೊಡ್ತೀವಲ್ಲ, ಮಾರ್ಫಿನ್, ಅದಕ್ಕಿಂತ 100 ಪಟ್ಟು ಹೆಚ್ಚು ಕ್ಷಮತೆ ಇರುವಂತಹದ್ದು ಆ ಎಂಡಾರ್ಫಿನ್ಗೆ. ನ್ಯಾಚುರಲ್ ಆಗಿ ಮೆದುಳಿನಿಂದ ತಾನಾಗೆ ಉತ್ಪತ್ತಿ ಆಗತ್ತೆ. ಆ ಮನಸ್ಸು ಶಾಂತವಾಗಿ ಹೋಗ್ಬಿಡುತ್ತೆ. ನಿಮ್ಗೆ ಏನು ಉದ್ರೇಕ, ಇದು ಏನ್ ಬಂದಿರುತ್ತಲ್ಲ, ರೇಜು ಎಲ್ಲ ಕಡಿಮೆ ಆಗ್ಬಿಟ್ಟು ಶಾಂತ ಆಗಿ ಹೋಗ್ಬಿಡುತ್ತೆ. ಏನ್ ಮಾಡ್ಬೇಕು ಇದಕ್ಕೆ ಮುಖ್ಯವಾಗಿ 2 ಇದೆ. ವೈಜ್ಞಾನಿಕವಾಗಿ ನಿಮ್ಯಾನ್ಸ್ನವರು ಸ್ಟಡಿ ಮಾಡಿ ನೋಡಿದ್ದಾರೆ. ಈ ಶಿಜೋಫ್ರೆನಿಕ್ ಪೇಷಂಟ್ ನೀವು ಕೇಳಿರ್ಬೋದು, ವಿಪರೀತ ಕೋಪಿಷ್ಟ್ರು, ಮೂಡ್ ಫ್ಲಕ್ಚುಯೇಷನ್, ಈಗ ಇದ್ದ ಕ್ಷಣ ಇನ್ನೆಕ್ಸ್ಟ್ ಕ್ಷಣಕ್ಕೆ ಇರೋದಿಲ್ಲ. ಅವರಿಗೆ ಯಾರೋ ಕಾಣಿಸ್ತಾ ಇರ್ತಾರೆ, ಅಂದ್ರೆ ಏನೇನೋ ವಿಚಿತ್ರವಾಗಿರುತ್ತೆ. ಅಂಥವ್ರಿಗೆ ಅವರು ದಿನಕ್ಕೆ 20 ನಿಮಿಷ ಓಂ ಅಂತ ಹೇಳೋದು. ಓಂ ಇದ್ದಿದ್ದು ಈ ವಿಶ್ವದ ಪ್ರಥಮ ಶಬ್ದ. ಅದು ಶಿವನ ಸ್ವರೂಪ, ಓಂಕಾರ ಸ್ವರೂಪ ಅಂತ ಅಂತೀವಿ. ಆ ಓಂ ಅಂತ ಚಾಂಟ್ ಮಾಡಿದಾಗ ಅವರು ನೋಡಿದರೆ ಲಿಂಬಿಕ್ ಸಿಸ್ಟಮ್ ಅಂತಿರುತ್ತೆ. ಅಂದ್ರೆ ನಮ್ಮ ನಕಾರಾತ್ಮಕತೆಗೆ ಮುಖ್ಯವಾಗಿರುವಂತದ್ದು ಆ ಲಿಂಬಿಕ್ ಸಿಸ್ಟಮ್. ಅದಕ್ಕೆ ಬ್ಲಡ್ ಸಪ್ಲೈ ಕಡಿಮೆ ಆಗಿ, ಈ ನಕಾರಾತ್ಮಕತೆ ಕಡಿಮೆ ಆಗಿ ಕೋಪ ಶಮನ ಆಗೋದನ್ನ CT ಸ್ಕ್ಯಾನ್ ನಲ್ಲಿ ಅವರು ಆ ಬ್ಲಡ್ ಸಪ್ಲೈ ಕಡಿಮೆ ಆಗೋದನ್ನ ತೋರಿಸಿದ್ದಾರೆ. ಅಂದ್ರೆ ವೈಜ್ಞಾನಿಕವಾಗಿ ಈಗ ಓಂ ಅಂತ ದಿನ ಚಾಂಟ್ ಮಾಡೋದ್ರಿಂದ ನಮ್ಮಲ್ಲಿ ಕೋಪ, ತಾಪ, ದುಗುಡ, ದುಮ್ಮಾನ ಎಲ್ಲವೂ ಕಡಿಮೆ ಆಗತ್ತೆ, ನಮ್ಮ ಮನಸ್ಸು ಶಾಂತ ಆಗತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ಎಷ್ಟೋ ಜನಕ್ಕೆ ಈಗ ನೀವು ಹೇಳಿದ ಎಷ್ಟು ಸಿಂಪಲ್ ಟ್ರಿಕ್ ಹೇಳ್ಕೊಂಡ್ರಿ, ಅಂದ್ರೆ ಆಧ್ಯಾತ್ಮಿಕವಾಗಿ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಖಾಲಿಗಳು ಕೂಡ ನಾವು ವಾಸಿ ಮಾಡ್ಕೊಬಹುದು ಅಂತ. ಬಟ್ ತುಂಬಾ ಜನಕ್ಕೆ ಆ ಕುತ್ಕೊಳ್ಳೋದಿರತ್ತೆ ಗೊತ್ತಾ, ಮೆಡಿಟೇಷನ್ ಮಾಡೋದು, ಅದೇ ಕಷ್ಟ ಬಹಳಷ್ಟು ಮಂದಿಗೆ. ಯಾವ್ದನ್ನ ಈ ಮೆಡಿಟೇಷನ್ ಮಾಡ್ತಾರಲ್ಲ, 10 ನಿಮಿಷನೋ ಅಥವಾ 15 ನಿಮಿಷ ಸುಮ್ನೆ ಕೂರೋದಿರತ್ತಲ್ಲ, ದೇವ್ರ ಧ್ಯಾನ ಮಾಡಿ, ಅದು ಕೂರೋದೇ ಕಷ್ಟ. ಹೌದು. ಈಗ ಏನಾಗಿದೆ, ಎಲ್ರಿಗೂ ಧಾವಂತದ ಬದುಕು, ಓಡ್ತಾ ಇರ್ಬೇಕು, 1 ನಿಮಿಷ ಟೈಮ್ ವೇಸ್ಟ್ ಮಾಡದೇನೆ ಮಾಡ್ತಾ ಇರ್ಬೇಕು.
ಅದಕ್ಕೆ ಪಾಶ್ಚಾತ್ಯರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ರಲ್ಲ, ಜಪಮಣೆ ಹಿಡ್ಕೊಂಡ್ಬಿಟ್ಟು ರಾಮ್ 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 ಅಥವಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ, ಅದಕ್ಕೆ ಮಂತ್ರ ಮೆಡಿಟೇಷನ್ ಅಂತಾರೆ. ಮಂತ್ರ ಮೆಡಿಟೇಷನ್ ಎಂ ಅಂತಾರೆ. ಈ ಎಂ ಅಂತಂದ್ರೆ ಮಂತ್ರ ಮೆಡಿಟೇಷನ್ ಅವರು ಪ್ರಾರಂಭ ಮಾಡಿದ್ದಾರೆ. ಪಾಶ್ಚಾತ್ಯರು ಯಾಕೆ ಅದನ್ನ ಪ್ರಾರಂಭ ಮಾಡಿದ್ರು ಅಂದ್ರೆ, ಅಮಾಯಕರು ಯಾರು ಏನು ಅಂದ್ರೆ ದೇವರ ಬಗ್ಗೆ ಯಾವ ಕಲ್ಪನೆ ಇಲ್ದವ್ರು ಕೂಡ ಒಂದೇ ಸಮನೆ ಧ್ಯಾನ ಮಾಡ್ಬೋದು. ಈ ನಾಲಿಗೆ ಇದ್ದಾಗ ನಾಮಸ್ಮರಣೆ ಮಾಡ್ಬೇಕಂತ ದಾಸರು ಹೇಳಿದ್ರು, ಧ್ಯಾನ ಮಾಡ್ಬೇಕಂತ ಶರಣರು ಹೇಳಿದ್ರು, ಎಲ್ಲಾರು ಹೇಳಿದ್ರು, ಯಾರು ಕೇಳಲಿಲ್ಲ. ಈಗ ವಿದೇಶಿಯರು ಅವ್ರು ಹೇಳಿದ್ರಿಂದ ಈಗ ನಿಮ್ಗೆ ಮಂತ್ರ ಮೆಡಿಟೇಷನ್ ಅಂತ. ಸೊ ಮಂತ್ರ ಮೆಡಿಟೇಷನ್ ಅಂದ್ರೆ ಏನು, ನೀವು ಎಲ್ಲೂ ಕೂತ್ಕೊಳ್ಬೇಕಾಗಿಲ್ಲ, ಏನಿಲ್ಲ. ಎಲ್ಲಿ ಹೋಗ್ತಿರೋ, ಎಲ್ಲಿ ಮಾಡ್ತಿರೋ, ನೀವು ಫ್ಲೈಟ್ ಅಲ್ಲಿ ಇರ್ಲಿ, ಕಾರಲ್ಲಿ ಇರ್ಲಿ, ಟ್ರೈನ್ ಅಲ್ಲಿ ಇರ್ಲಿ, ನಡೀತಾ ಇರ್ಲಿ, ಕಾರ್ ಡ್ರೈವಿಂಗ್ ಮಾಡ್ತಾ ಇರ್ಲಿ, ಮನಸ್ಸಿನಲ್ಲಿ ದೇವರ ನಾಮ ಹೇಳ್ತಾ ಇರ್ಬೋದು. ಸೊ ಅದಕ್ಕೆ ಏನು ಬೇಕಾಗಲ್ಲ. ಇದು ಯಾಕೆ ಅಂತಂದ್ರೆ, ಎಂಟಿ ಮೈಂಡ್ ಇಸ್ ದ ವರ್ಕ್ಶಾಪ್ ಆಫ್ ಡೆವಿಲ್ ಅಲ್ವಾ. ಸೊ ನೀವ್ ಯಾವಾಗ ಖಾಲಿ ಬಿಡ್ತೀರಲ್ಲ, ಡ್ರೈವಿಂಗ್ ಮಾಡ್ತಾ ಇರ್ತೀರಿ, ಎಲ್ಲೋ ಆಲೋಚನೆ ಹೊಟ್ಟೋಗತ್ತೆ. ಯಾಕಂದ್ರೆ ಶರೀರ ಅಲ್ಲಿದೆ, ಮನಸ್ಸು ಇನ್ನೆಲ್ಲೋ ಹೋಗ್ಬಿಟ್ಟು ಇನ್ನೇನೋ ಯೋಚನೆ ಮಾಡಕ್ ಶುರು ಮಾಡತ್ತೆ. ಆವಾಗ ಆ ಯೋಚನೆಗಳು ಆಲೋಚನೆಗಳು ಪ್ರವಾಹವಾಗಿ ಬಂದಾಗ ನೀವು ಇನ್ನೆಲ್ಲೋ ಹೊಟ್ಟೋಗ್ಬಿಡ್ತೀರಿ, ಡ್ರೈವಿಂಗ್ ಕಡೆ ಗಮನನೇ ಇರೋದಿಲ್ಲ. ಸೊ ಆಕ್ಸಿಡೆಂಟ್ ಮಾಡ್ಕೊಳ್ತೀರಿ, ಇನ್ನೇನಾದ್ರೂ ಮಾಡ್ಕೊಳ್ತೀರಿ. ಆದ್ರೆ ಮಂತ್ರ ಮೆಡಿಟೇಷನ್ ಮಾಡ್ತಾ ಇದ್ದಾಗ ಸುಮ್ನೆ ಮಂತ್ರ ಹೇಳ್ತಾ ಇದ್ದೀರಿ, ಗಮನ ಎಲ್ಲ ನಿಮ್ದು ಕಾರು ರೋಡಲ್ಲೇ ಇರುತ್ತೆ. ಸೊ ಮಂತ್ರ ಹೇಳ್ತಾ ಇರೋದ್ರಿಂದ ನಿಮ್ಮ ತಲೆಯಲ್ಲಿ ಯಾವ ಆಲೋಚನೆಗಳು ಬರೋದಿಲ್ಲ, ಕೆಟ್ಟ ಆಲೋಚನೆನೂ ಬರೋದಿಲ್ಲ, ಯಾವುದೂ ಬರಲ್ಲ. ಅಂದ್ರೆ ಒಂದು ನಾವು ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಬರೋದಿಲ್ಲ. ಈಗ ಫಿಸಿಕ್ಸ್ ಲಾ ಪ್ರಕಾರ 2 things cannot occupy the same thing at the same time and the same place. ಸೊ ಮಂತ್ರ ದೇವರ ಧ್ಯಾನ ಮಾಡ್ತಾ ಇದ್ದಾಗ ಕೆಟ್ಟ ಆಲೋಚನೆಗಳು, ವಿಚಾರಗಳು, ಅವ್ರು ಹಾಗಂದ್ರು ಇವ್ರು ಹೀಗಂದ್ರು, ಯಾವ ವಿಚಾರಗಳು ಬರೋದಿಲ್ಲ. ಹಾಗಾಗಿ ನಿಮ್ಮ ಮನಸ್ಸು ಆಟೋಮೆಟಿಕ್ಲಿ ಸಮಾಧಾನ ಆಗತ್ತೆ, ನೀವು ಮಾಡೋ ಕೆಲಸದ ಕಡೆಗೆ ಗಮನ ಜಾಸ್ತಿ ಆಗತ್ತೆ. ಈಗ ನಾನು ಕ್ಯಾಥ್ಲ್ಯಾಬ್ ಅಲ್ಲಿ 10 kg ಲೆಡ್ ಕೋಟ್ನ ಹಾಕೊಂಡು ಮಕ್ಕಳನ್ನ ಫುಡ್ ಕಂಟ್ರೋಲ್ ಮಾಡ್ಕೊಂಡು ಮುಂದೆ ಮಾನಿಟರ್ ನೋಡ್ಕೊಂಡು ಅತಿ ಸೂಕ್ಷ್ಮವಾದಂಥ ಪುಟ್ಟ ಮಗು 2 kg 1.5 kg ಮಕ್ಕಳನ್ನ ಮಾಡ್ಬೇಕಂದ್ರೆ ಎಷ್ಟು ಗಮನ ಕೊಡ್ಬೇಕಾಗತ್ತೆ. ಆವಾಗ ಅವ್ರು ಹಾಗಂದ್ರು ಹೀಗಂದ್ರು ಆ ಕಡೆ ಗಮನ ಹೋಗದೆ ಇರ್ಬೇಕು ಅಂದ್ರೆ ಈ ಓಂ ನಮ ಶಿವಾಯ ಅಂತ ಇದ್ರೆ ನಿಮ್ದು ಪೂರ್ತಿ ಕಾನ್ಸಂಟ್ರೇಷನ್ ಅದರಲ್ಲಿರುತ್ತೆ. ಸೊ ನಿಮ್ ಸಕ್ಸಸ್ ರೇಟು ಕೂಡ ಹೆಚ್ಚಾಗುತ್ತೆ. ಈಗ ನೀವು ಇದು ಪ್ರಾರಂಭ ಮಾಡೋ ಮೊದಲು ದೇವ್ರ ಧ್ಯಾನ ಮಾಡಿದ್ರು, ಯಾಕೆ ಅಂತಂದ್ರೆ ಇನ್ನು ಮುಂದೆ ಆಗೋದ್ರ ಕಡೆಗೆ ಗಮನ ಹೆಚ್ಚಾಗುತ್ತೆ ಅಂತ. ಅದು ಒಳ್ಳೇದಲ್ವಾ. ಮ್ಯಾಮ್, ಈಗ ನೀವು ಸ್ಟ್ರೆಸ್ ಅಂದ್ರೆ, ಈಗ ಉದಾಹರಣೆಗೆ ನೀವು ಪ್ರತಿದಿನ ಒಂದು 5 ಜನ ಪೇಷಂಟ್ಸ್ ನ ಹ್ಯಾಂಡಲ್ ಮಾಡ್ತಿದ್ರಿ ಅಂತ ಇಟ್ಕೊಳ್ಳಿ. ನಿಮಗೆ ನಿಮ್ ಕೆಲಸ ತುಂಬಾ ಇಷ್ಟ, ನೀವು ಒಂದು ದಿನಕ್ಕೆ ಒಂದು 20, 30, 50 ಕೂಡ ಮಾಡ್ತೀರಾ ಅಂದ್ರೆ ಅದು ಸ್ಟ್ರೆಸ್ ಅಂತ ಕನ್ಸಿಡರ್ ಆಗತ್ತಾ, ಅಥವಾ ಇಲ್ಲ ನನಗೆ ನನ್ನ ಕೆಲಸ ಇಷ್ಟ? ಇಲ್ಲ. ವೈದ್ಯರಿಗೆ ಪೇಷಂಟ್ಸ್ ಎಷ್ಟೇ ಬಂದ್ರು ಕೂಡ ಅದು ಸ್ಟ್ರೆಸ್ ಅಂತ ತಗೊಳ್ಬಾರ್ದು. ಅದು 50 ಇರ್ಲಿ 100 ಇರ್ಲಿ ಎಷ್ಟೇ ಇರ್ಲಿ, ಆ ಕೊನೆಯವರೆಗೂ. ಈಗ ಬೇರೆ ಕಡೆಗೆ ಇದು ಮುಗೀತು ಅಂತ ಬಾಗಿಲು ಹಾಕ್ತಾರೆ, ಆದ್ರೆ ಡಾಕ್ಟರ್ಗಳು ಹಾಗೆ ಮಾಡಕ್ಕಾಗೋದಿಲ್ಲ. ಕೊನೆ ಪೇಷಂಟ್ ವರ್ಗೂ ನೋಡ್ಲೇಬೇಕಾಗತ್ತೆ. ಯಾಕಂದ್ರೆ ಅವರು ದುಃಖದಲ್ಲಿ ಬಂದಿರ್ತಾರೆ, ಕಷ್ಟದಲ್ಲಿ ಬಂದಿರ್ತಾರೆ, ನಿಮ್ಮನ್ನೇ ದೇವ್ರು ಅಂತ ನಂಬ್ಕೊಂಡ್ ಬಂದಿರ್ತಾರೆ. ಅಂತ ಸಮಯದಲ್ಲಿ ಈಗ ನೋಡೋದಿಲ್ಲ, ನಾಳೆ ಬಾ ಅಂತಂದ್ರೆ ನಾಳೆವರೆಗೂ ಬದುಕ್ಬೇಕಲ್ಲ. ಸೊ ಹಾಗಾಗಿ ಆ ತರ ಯಾವ ವೈದ್ಯರು ಮಾಡಬಾರ್ದು, ಆತಂಕ ಪಟ್ಕೊಳ್ಳೇಬಾರ್ದು. ಎಷ್ಟೇ ಜನ ಬಂದ್ರು ಕೊನೆವರೆಗೂ ನೋಡ್ಬೇಕು ಅಂತ ನನ್ನ ಸಿದ್ಧಾಂತ. ಅಲ್ಲ, ಈಗ ಮನೇಲಿ ಹೆಣ್ಮಕ್ಳು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾರೆ, ಮನೆ ಕೆಲ್ಸ, ಮನೆ ಕಸ ಗುಡ್ಸು, ಕ್ಲೀನ್ ಮಾಡುತ್ತೆ, ಮತ್ತೆ ಮಕ್ಳಿಗೆ ಬಾಕ್ಸ್ ರೆಡಿ ಮಾಡು, ಗಂಡಂಗಲ್ಲಿ ಅತ್ತೆ ಮಾವಿ ಕಾಫಿ ಕೊಡು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯ್ತು, ಮಧ್ಯಾಹ್ನಕ್ಕೆ ಅಡಿಗೆ, ಮತ್ತೆ ಸಾಯಂಕಾಲಕ್ಕೆ ಅಡಿಗೆ, ದೇವ್ರ ಧ್ಯಾನ. ಅಂದ್ರೆ ತುಂಬಾ ಬ್ಯುಸಿ ಇರ್ತಾರೆ. ಬ್ಯುಸಿ ನಡುವೆ ಸಿಕ್ಕಾಪಟ್ಟೆ ಕೆಲ್ಸ ಇರತ್ತೆ, ಅಲ್ಲಿ ಸ್ಟ್ರೆಸ್ ತುಂಬಾನೇ ಇರುತ್ತೆ. ಯಾವ ತರ ಅಂದ್ರೆ, ಎಲ್ಲರ ಜೊತೆ ಪರ್ಸನಲ್ ಲೈಫ್ಗಳು ಚೆನ್ನಾಗಿದ್ರೆ, ಅಂದ್ರೆ ಗಂಡನ ಜೊತೆ, ಮಕ್ಕಳ ಜೊತೆ ಸಂಬಂಧಗಳು ಚೆನ್ನಾಗಿದ್ರೆ ಓಕೆ. ಇನ್ ಕೆಲವೊಂದ್ಸಾರಿ ಪಾಪ ಹೆಣ್ಮಕ್ಳು ಮನೆ ಕೆಲ್ಸಗಳು ಮಾಡ್ಬೇಕು, ಮನೆಯವ್ರ ಜೊತೆ ಸಂಬಂಧ ಸರಿ ಇರಲ್ಲ, ಗಂಡ ಸರಿಯಾಗಿ ಟ್ರೀಟ್ ಮಾಡ್ತಿರಲ್ಲ, ಅಥವಾ ಅವ್ರಿಗೆ ಏನ್ ಬೇಕು ಅದು ಮಾಡಕ್ ಆಗಿರಲ್ಲ, ಅದೊಂದು ಕೋರ್ಗಿರತ್ತೆ. ಅಂತ ಸ್ಟ್ರೆಸ್ ಅಲ್ಲಿ ಇದ್ರೆ ಹೆಣ್ಮಕ್ಳು ಅದು ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡುತ್ತಲ್ವಾ? ಖಂಡಿತ. ಯಾಕಂದ್ರೆ ಸ್ಟ್ರೆಸ್ ಗಂಡಸ್ಗಾಗ್ಲಿ ಹೆಂಗಸ್ರಿಗಾಗ್ಲಿ ಯಾವುದೇ ತರ ಸ್ಟ್ರೆಸ್ ಆದ್ರೂ ಕೂಡ ದ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಉತ್ಪತ್ತಿ ಆಗತ್ತೆ. ಅದಕ್ಕೆ ನಾವು ಕೆಟಕೋಲಮಿನ್ಸ್, ಕಾರ್ಟಿಸೋಲ್ ಅಂದ್ರೆ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಅಂತೀವಿ. ಅಂದ್ರೆ ಎದುರುಗಡೆ ಸಮಸ್ಯೆ ಜೊತೆಗೆ ಫೈಟ್ ಮಾಡಬೇಕು, ಸಣಸಾಡ್ಬೇಕು,
ಇಲ್ಲ ಅಲ್ಲಿಂದ ಪಲಾಯನ ಮಾಡಬೇಕು. ಅದು ಫೈಟ್ ಆರ್ ಫ್ಲೈಟ್. ಈ ಹಾರ್ಮೋನ್ಸ್ಗೆ ನಾವು 400 ಟೈಮ್ಸು ಮೆದುಳಿನಿಂದ ಹೆಚ್ಚು ಉತ್ಪತ್ತಿ ಆಗತ್ತೆ. 400 ಟೈಮ್ಸ್ ಅಂದ್ರೆ ಸಡನ್ ಸರ್ಜ್. ನೀವು ಕೋಪ ಮಾಡ್ಕೊಂಡಾಗ, ಸ್ಟ್ರೆಸ್ ಮಾಡ್ಕೊಂಡಾಗ, ಹೇಟ್ರೆಡ್ ಬಂದಾಗ, ಅಂದ್ರೆ ಸಿಟ್ಟು, ಸೊಕ್ಕು, ಸೇಡು ಬಂದಾಗ ವಿಪರೀತವಾಗಿ ಮೆದುಳಿನಿಂದ ಈ ಕೆಟಕೋಲಮಿನ್ಸ್, ಕಾರ್ಟಿಸೋಲ್ಸ್ 400 ಟೈಮ್ಸ್ ಉತ್ಪತ್ತಿ ಆಗತ್ತೆ. ಹಾಗೆ ಉತ್ಪತ್ತಿ ಆದಾಗ ಹೃದಯಕ್ಕೆ ಸರಬರಾಜು ಮಾಡೋ ಕಿರೀಟ ಧಮನಿ ದಿ ಗೋ ಇನ್ ಟು ಸ್ಪ್ಯಾಸಮ್, ಅದಕ್ಕೆ ಸಂಕುಚಿತ ಆಗತ್ತೆ. ಆವಾಗ ಹೃದಯಕ್ಕೆ ರಕ್ತ ಸರಬರಾಜು ಕಡಿಮೆ ಆಗತ್ತೆ. ಅದಕ್ಕೆ ನ್ಯೂಟ್ರಿಷನ್ ಇಲ್ಲ ಅಂದ್ರೆ ಅದು ಪಂಪಿಂಗು ಕಡಿಮೆ ಆಗಿ ಹೋಗ್ಬಿಡುತ್ತೆ. ಆವಾಗ ಎಲ್ಲವೂ ಸುಸ್ತಾಗ್ಬಿಡುತ್ತೆ. ಹಾಗಾಗಿ ಯಾರು ಸುಸ್ತು ಅಂತಿರ್ತಾರಲ್ಲ, ಅದು ಹೆಣ್ಮಕ್ಳೇ ಆಗ್ಲಿ ಗಂಡ್ಮಕ್ಳೇ ಆಗ್ಲಿ, ಅವ್ರಿಗೆ ಮಾನಸಿಕ ಒತ್ತಡ ಇದೆ ಅನ್ನೋದು ಗೊತ್ತಾಗತ್ತೆ. ಈಗ ನನಗೆ ಸುಸ್ತು ಆಗದೇ ಇಲ್ಲ, ಯಾಕಂತಂದ್ರೆ ಸದಾ ಹಸನ್ಮುಖಿಯಾಗಿ ನಗ್ನಗ್ತಾ ಇರೋದ್ರಿಂದ ನಿಮಗೆ ಯಾವಾಗ್ಲೂ ಫೀಲ್ ಗುಡ್ ಹಾರ್ಮೋನ್ಸ್ ಬರ್ತಾನೆ ಇರುತ್ತೆ. ನಾನು ಚೆನ್ನಾಗಿದ್ದೀನಿ ಅಂತ ಅನಿಸ್ತಾನೆ ಇರುತ್ತೆ. ಹಾಗಾಗಿ ಸ್ಟ್ರೆಸ್ ಆಗಲ್ಲ. ಹಾಗಾಗಿ ನೋಡಿ, ಕೋಪ ಮಾಡ್ಕೊಂಡವರು, ಗಂಡಸರು ಕೋಪ ಮಾಡ್ಕೊಂಡಾಗ ಏನು ರುದ್ರಾವತಾರ ಅಂತ ಅಂತಿರ್ತಾರೆ, ವೈಲೆಂಟ್ ಆಗಿರ್ತಾರೆ, ಅದೇನು ನೋಡಕ್ಕೆ ಭಯಂಕರ ಆಗಿರ್ತಾರೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಕೇಳಿ ಹೇಗಿದ್ದೀರಿ ಅಂದ್ರೆ, ಅಯ್ಯೋ ಸಾಕಾಗ್ಬಿಟ್ಟಿದೆ, ಸತ್ರೆ ಸಾಕಾಗಿದೆ ಅಂತಾರೆ. ಅಂದ್ರೆ ನೆಗೆಟಿವಿಟಿ ಬಂದ್ಬಿಡುತ್ತೆ. ಇವೆಲ್ಲ ನೆಗೆಟಿವ್ ಇದು ಬರಬಾರ್ದು ಅಂತಂದ್ರೆ ನಾವು ಅಡುಗೆ ಮಾಡೋದು, ಮನೆ ಕೆಲಸ ಮಾಡೋದು, ಅದು ನನ್ನ ಕೆಲಸ ಅಂತ ಮಾಡಬಾರ್ದು, ಅದು ಸೇವೆ ಅಂತ ಮಾಡ್ಬೇಕು. ಈಗ ಹೇಗೆ ಅಡುಗೆ ಮಾಡುವಾಗ ನೈವೇದ್ಯ ಅಂತ ಮಾಡಿದಾಗ ರುಚಿಯಾಗಿ ಭಕ್ತಿಯಿಂದ ಶುಚಿಯಾಗಿ ಮಾಡ್ತೀರಿ. ಸೊ ಅದೇ ತರ ಕುಟುಂಬದವರಿಗೆ ಏನೇ ಮಾಡಿದ್ರು ಕೂಡ ಅದು ದೇವರ ಪೂಜೆ. ಈ ಕುಟುಂಬನೇ ಒಂದು ದೇವ್ರ ಮನೆ, ನನ್ನ ಮನೆನೇ ದೇವ್ರ ಮನೆ ಅಂತ ನೋಡ್ಕೊಂಡಾಗ ಸ್ಟ್ರೆಸ್ ಆಗೋದಿಲ್ಲ. ಯಾರೋ ಒಂದ್ ಮಾತು ಅಂದ್ರು ಬಿಟ್ರು ಅಂತಂದ್ರೆ ಅದನ್ನ ತಲೆಗೆ ಹಚ್ಕೊಳ್ಬಾರ್ದು. ಯಾಕೆಂದ್ರೆ ಇದಕ್ಕೆ ಅಕ್ಕ ನಾಗಮ್ಮ ಅಂದ್ರೆ ಬಸವಣ್ಣನವ್ರ ಅಕ್ಕ, ಅವರು ಬರೀತಾರೆ, ಮನಸ್ಸಿನ ಒಡೆಯ ಮಹಾದೇವ. ಮನಸ್ಸಿನ ಒಡೆಯ ಮಹಾದೇವ ಅಂದ್ರೆ ನಿಮ್ಮ ಮನಸ್ಸೇ ಮಹಾದೇವ. ಎಲ್ರು ಏನಂತಾರೆ, ಮನಸ್ಸಿದ್ರೆ ಮಾರ್ಗ, ಮನಸ್ಸಿಲ್ದಿದ್ರೆ ಮರಣ ಅಂತ. ಇದು ಮನಸ್ಸಿನ ಒಡೆಯ ಮಹಾದೇವ. ನಿಮ್ಮ ಮನಸ್ಸೇ ದೇವ್ರು, ಅದೇ ದೇವ್ರು. ಆ ಮನಸ್ಸನ್ನ ನೀವು ಸರಿಯಾಗಿ ಇಟ್ಕೊಂಡ್ರೆ ಎಲ್ಲವೂ ಸರಿಯಾಗಿರುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಮನಜರಿಂದ ಒಂದೊಂದು ನುಡಿಸುವರು. ಪ್ರತಿಯೊಬ್ರು ತಲೆಗೊಂದೊಂದು ಮಾತಾಡ್ತಾರೆ, ಇದ್ದೇ ಇರುತ್ತೆ ಅಲ್ವಾ. ಇದಕ್ಕೆ ಕಳವಳಿಸದಿರುತ್ತನವೇ, ಇದಕ್ಕೆ ಕಾತರಿಸದಿರುವೆ ಮನವೇ ಅಂತಂತಾರೆ. ಇವತ್ತು ವೈಜ್ಞಾನಿಕವಾಗಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತೀವಲ್ಲ, ಮನಸ್ಸಿನ ಒತ್ತಡದಿಂದ ಶರೀರದಲ್ಲಿ ಬರುವಂತ ರೋಗಗಳಿಗೆ ಕಾರಣ ಮನಸ್ಸು. ಆ ಮನಸ್ಸು ಯಾಕೆ ಅಂತಂದ್ರೆ ಅವ್ರು ಹಾಗಂದ್ರು ಹೀಗಂದ್ರು, ಅದಾಯ್ತು ಇದಾಯ್ತು, ಗಂಡ ಹೀಗಂದ, ಹೆಂಡತಿ ಇದು ತಲೆಯಲ್ಲಿ ಹಾಕೊಂಡ್ಬಿಟ್ರೆ ಅವ್ರಿಗೆ ಆತಂಕ ಬರುತ್ತೆ. ನಿಜವನ್ನರಿತು ನಿಶ್ಚಿಂತೆಯಾಗಿರೋ ಕಂದ ಅಂತ ಹೇಳ್ತಾರೆ. ನಿಜ ಅಂದ್ರೆ ಯಾವುದು? ಆ ಪರಮಾತ್ಮ ಮಾತ್ರ ನಿಜ. ಈಗ ಈ ಪ್ರಪಂಚದಲ್ಲಿರೋ ಎಲ್ಲ ಸಂಬಂಧಗಳು ಅದು ನಿಜ ಅಲ್ಲ. ಸೊ ಅದಕ್ಕೆ ಯಾಕೆ ಕಳವಳಿಸ್ ಮಾಡ್ತೀರಾ ಅಂತ. ಈ ಟೆಂಪರರಿ ರಿಲೇಷನ್, ಇದು ಟೆಂಪರರಿ ರಿಲೇಷನ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಪರಮಾತ್ಮ ನೆನ್ಸಿ. ಆವಾಗ ಅವರು ಮಂತ್ರ ಮೆಡಿಟೇಷನ್ ಮಾಡ್ಕೊಂಡು ಅಡಿಗೆ ಮಾಡ್ತಾ ಇದ್ರೆ, ರಾಮ್ ರಾಮ, ಓಂ ನಮ ಶಿವ, ಏನ್ ಬೇಕೋ, ಓಂ ಗಮ್ ಗಣಪತಿ ನಮ, ನಿಮ್ಗೆ ಏನ್ ಬೇಕೋ ಅದ್ ಹೇಳ್ತಾ ಇದ್ರೆ ಆ ಬೇರೆ ಆಲೋಚನೆಗಳು ತಲೆಯಲ್ಲಿ ಬರೋದಿಲ್ಲ. ಸೊ ಅವ್ರು ಅನ್ನೋದ್ರಿಂದ ನಿಮ್ಗೇನು ಕಾಯಿಲೆ ಬರೋದಿಲ್ಲ. ಆದ್ರೆ ಆ ಅಂದಿದ್ದನ್ನ ತಲೆಗೆ ಹಚ್ಕೊಂಡ್ಬಿಟ್ಟು ಸ್ಟ್ರೆಸ್ ಮಾಡ್ಕೊಂಡ್ರೆ ಕಾಯಿಲೆ ಬರುತ್ತೆ ಅಲ್ವಾ. ಒಬ್ರು ಅಂದ್ರೆ ಅದು ನಮ್ಗೇನ್ ಎಫೆಕ್ಟ್ ಆಗಲ್ಲ, ಯಾವಾಗ ನಾವ್ ಅದನ್ನ ತಲೆಗೆ ತಗೊಳ್ಳೋ ಅದನ್ನ ತಲೆಗೆ ತಗೊಳ್ಬಾರ್ದು ಅಂತ. ಇದಕ್ಕೆ ಉದಾಹರಣೆಗೆ ಹೇಳ್ತೀನಿ. ಇಬ್ರು ಗಂಡ ಹೆಂಡತಿ ಬಂದಿದ್ರು. ಸಾಮಾನ್ಯವಾಗಿ ವೈದ್ಯರ ಹತ್ರ ಗಂಡ ಹೆಂಡತಿ ಬಂದ್ರೆ ಗಂಡನ ಮೇಲೆ ಕಂಪ್ಲೇಂಟು ಹೆಂಡತಿ ಹೇಳ್ತಾಳೆ, ಹೆಂಡತಿ ಕಂಪ್ಲೇಂಟ್ ಗಂಡ ಹೇಳ್ತಾರೆ. ಅಂದ್ರೆ ಅವ್ರಿಗೇನಂದ್ರೆ ಅವ್ರು ಹೇಳ್ತಿರ್ತಾರೆ, ಬೇಗನೆ ತಿಂಡಿ ತಿನ್ನೆ ಅಂತಂದ್ರೆ ಇವಳು 11 ಗಂಟೆ ಆದ್ರೂ ತಿಂಡಿ ತಿಂದಿರೋದಿಲ್ಲ. ಅವ್ರು ನೋಡಿ ಡಾಕ್ಟ್ರೆ ಎಷ್ಟು ಲೇಟಾಗಿ ಮಾಡ್ತಾಳೆ ಅಂತ ಅವ್ರದ್ದು ನಮ್ಗೆ ಹೇಳಿ. ಸೊ ಗಂಡ ಹೆಂಡತಿ ಇಬ್ರು ಹೇಳ್ತಾನೆ ಹೋದ್ರು, ಅಯ್ಯೋ ತಲೆಗೆ ಹಚ್ಕೋಬೇಡ್ರಿ, ಅಯ್ಯೋ ತಲೆಗೆ ಹಚ್ಕೋಬೇಡ್ರಿ, ಅಯ್ಯೋ ತಲೆಗೆ ಹಚ್ಕೋಬೇಡ್ರಿ. 10 ಸಲ ತಲೆಗೆ ಹಚ್ಕೋಬೇಡಿ ಅಂತ ಹೇಳ್ತಾನೆ ಇದ್ದೀನಿ. ಕೊನೆಗೆ ಎಲ್ಲ ಆಗಿ ಪ್ರಿಸ್ಕ್ರಿಪ್ಷನ್ ಬರೀತಾ ಇದ್ದೀನಿ. ಆವಾಗ್ಲಾದ್ರೂ ಸುಮ್ನೆ ಇರ್ಬೇಕೋ ಬೇಡವೋ? ಹೆಂಡತಿ ಸುಮ್ನೆ ಇರದೆ, ನೋಡಿ ಡಾಕ್ಟ್ರೆ ಊಟ ಆದ ತಕ್ಷಣ ಕಕ್ಕಸ್ಕೋಗ್ತಾರೆ, ಸ್ವಲ್ಪ ಹೇಳಿ ಅವ್ರಿಗೆ ಅಂತಂದ್ರು. ನಾನು ಎಂತ ಕ್ಷುಲ್ಲಕ ಇದು ಅಂತ, ಅಯ್ಯೋ ತಲೆಗೆ ಹಚ್ಕೋಬೇಡಿ ಅಂತಂದೆ. ಅಯ್ಯೋ ಎಲ್ಲಾದ್ರೂ ಉಂಟೆ ಅಂತಂದ್ರು. ಅಯ್ಯೋ ದೇವ್ರೆ,
ಅದಲ್ಲವಾ, ತಲೆಗೆ ಹಚ್ಕೋಬೇಡಿ ಅಂದ್ರೆ ಯೋಚನೆ ಮಾಡಬೇಡಿ ಅಂತ ಹೇಳ್ದೆ. ಆ ಗಂಡ ಮುಖ ಸಿಂಡಿಸ್ಕೊಂಡು ಕೋಪ ಮಾಡ್ಕತ್ತೆ. ನಾನು ಹೇಳ್ದೆ, ನೋಡಮ್ಮ, ಇದೆಲ್ಲ ಚಿಕ್ಕ ಚಿಕ್ಕ ವಿಚಾರ, ಅದಕ್ಕೆಲ್ಲ ತಲೆಗೆ ಹಚ್ಕೋಬೇಡಿ. ಏನೋ ದೊಡ್ಡ ಕಾಯಿಲೆ ಆದ್ರೆ ಚಿಂತೆ ಮಾಡೋದು ಪರವಾಗಿಲ್ಲ, ಇದೆಂಥದ್ದು ಅಂತ. ಆವಾಗ ನಾನು ಯೋಚನೆ ಮಾಡಿದೆ, ಅಲ್ಲ, ಚಿಕ್ಕ ಚಿಕ್ಕಕ್ಕೆ ಇವ್ರಿಗೆ ಏನು ಇರಲ್ಲ, ಎಲ್ಲಾನು ಇರುತ್ತೆ, ಮನೆ ಇರುತ್ತೆ, ಮಕ್ಳಿರುತ್ತೆ, ಇದು ಎಲ್ಲಾ ಚೆನ್ನಾಗಿದ್ರು ಕೂಡ ಏನೋ ಸುಮ್ನೆ ಏನು ಇಲ್ವಲ್ಲ ಅಂತ ಚಿಂತೆ ಮಾಡ್ತಿರ್ತಾರೆ. ಇಂಥವ್ರಿಗೆ ಹೆಂಗೆ ಸರಿ ಮಾಡೋದು ಅಂತ ಯೋಚನೆ ಮಾಡಿದೆ. ಈಗ ನೀವೇನೋ ಹೊಲ್ಸತ್ತಿದೆ, ಶಾಂಪೂ ಇದೆ, ಶೀಗಕಾಯಿ ಇದೆ, ಏನ್ ತರಾತುರಿ ನಿಮ್ಗೆ ಹೆಡ್ ಅಂಡ್ ಶೋಲ್ಡರು, ಮಣ್ಣು ಮಸಿ ಎಲ್ಲ ಇದೆ. ನೀವು ತಲೆ ಒಳಗಡೆಗೆ ಗಲೀಜ್ ತುಂಬಿಕೊಂಡಿರ್ತೀರಲ್ಲ, ಅದಕ್ಕೇನ್ ಮಾಡ್ತೀರಿ? ಅಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲೀನ್ ಮಾಡ್ಬೇಕು. ಪ್ರತಿನಿತ್ಯ ಇವತ್ತಿನ ಗಲೀಜನ್ನ ಇವತ್ತೇ ಕ್ಲೀನ್ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬೇಕು. ತಲೆಯಲ್ಲಿ ಏನೂ ಇಟ್ಕೊಳ್ದೆ ಮಲ್ಕೋಬೇಕು. ಆವಾಗ ದೇವ್ರ ಧ್ಯಾನ ಮಾಡ್ಕೊಂಡು ಶವಾಸನದಲ್ಲಿ ನೀವು ಒಳ್ಳೆ ವಿಚಾರ ಮಾಡ್ಕೊಂಡು ಮಲಗಿದ್ರೆ ಚೆನ್ನಾಗಿ ನಿದ್ರೆ ಕೂಡ ಆಗತ್ತೆ. ಸೊ ಇರೋದು ಒಂದೇ ಮದ್ದು ಅಂತಂದ್ರೆ ದೇವರ ಧ್ಯಾನ. ಈ ದೇವರ ಧ್ಯಾನ ಮಾಡಿದಾಗ ನಿಮಗೆ ಜನರು ಹಾಗಂದ್ರು ಹೀಗಂದ್ರು ಅನ್ನೋದು ಇದಾಗೋದಿಲ್ಲ. ಸೊ ಈಗ ನಾವು ಏನೋ ಅನ್ಕೊಂಡು ಅಂದಿರ್ತೀವಿ, ಅಪಾರ್ಥ ಮಾಡ್ಕೊಳ್ಳೋ ಜನ ಇರ್ತಾರೆ. ಸೊ ಅವ್ರು ಅಪಾರ್ಥ ಮಾಡ್ಕೊಂಡ್ರು ಅಂತ ನೀವು ಇನ್ನೂ ಅಪಾರ್ಥ ಮಾಡ್ಕೋಬೇಕಾಗಿಲ್ಲ. ಅಯ್ಯೋ ಹೋಗ್ಲಿ ಬಿಡಿ ಅವ್ರ ಹಾಗೆ ಅಂತ ಬಿಟ್ಬಿಡ್ಬೇಕು. ಈ ಬಿಡೋದಿದೆಯಲ್ಲ, ಈ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನ ಕಲಿಬೇಕು. ಯಾರು ಮನಸ್ಸು ಸ್ವಚ್ಛವಾಗಿರುತ್ತಲ್ಲ ಅದು ಚೆನ್ನಾಗಿರುತ್ತೆ. ಇದಕ್ಕೆ ಉದಾಹರಣೆ, ನಯನದಲ್ಲಿ ಲೇಖಕರಿಗೆ ತಿಂಗಳದ ಅತಿಥಿ ಅಂತ ಮಾಡ್ತಾರೆ. ಅದು ನನ್ನ ಕರೆದಿದ್ರು ಸುಮಾರು ವರ್ಷದ ಹಿಂದೆ. ಬಟ್ ನೀವು ಏನೇ ಲೇಖಕಿ ಆದ್ರೂ ಕೊನೆಗೆ ವೈದ್ಯರು ತಾನೆ, ಕೇಳೋ ಪ್ರಶ್ನೆ ಕೇಳ್ತಾರೆ. ನಿಮ್ಮಂಥವ್ರು ಎದ್ದು ನಿಂತ್ಕೊಂಡು ಪ್ರಶ್ನೆ ಕೇಳಿದ್ರು. ಈಗ ಅವ್ರಿಗೆ ಅರ್ಥ ಆಗುವಾಗ ಉತ್ತರ ಕೊಡ್ಬೇಕಲ್ವೇ? ಅದಕ್ಕೆ ನಾನು ಹೇಳ್ದೆ, ನೋಡಿ, ಮನಸ್ಸನ್ನೇ ಕೆಡಿಸುವಂತ ಸಿಟ್ಟು, ಸೊಕ್ಕು, ಸೇಡು, ಈ ಮೂರನ್ನ ನಿಯಂತ್ರಣ ಮಾಡ್ಕೋಬೇಕು. ಶರೀರವನ್ನ ಹಾಳು ಮಾಡುವಂತ 3 ಬಿಳೆ ವಿಷಗಳು, ಉಪ್ಪು, ಸಕ್ಕರೆ ಮತ್ತು ಮೈದಾ, ಈ ಮೂರನ್ನ ಬಿಟ್ಟು ಬಿಡ್ಬೇಕು. ಅಷ್ಟು ಬಿಟ್ರೆ ಆರೋಗ್ಯ ತಾನಾಗೆ ಚೆನ್ನಾಗಿರುತ್ತೆ. ಇದು ಆಧುನಿಕ ಅರಿಷಡ್ವರ್ಗಗಳು ಅಂತ ಹೇಳಿದೆ. ಸೊ ಹಾಗಾಗಿ ಮಾರನೇ ದಿನ ಪ್ರಜಾವಾಣಿಯಲ್ಲಿ ಬಾಕ್ಸ್ ಐಟಮ್ ಆಗಿ ಬಂದಿತ್ತು. ಬೇಲಿ ಮಠದ ಸ್ವಾಮಿಗಳು 7 ಗಂಟೆಗೆ ಫೋನ್ ಮಾಡ್ಬಿಟ್ಟು, ಅಮ್ಮಯ್ಯ ಇದಕ್ಕೆ ಪೇಟೆಂಟ್ ತಗೊಂಡಿದ್ದೀರಾ ಅಂತಂದ್ರು. ನನಗೆ ತಲೆ ಬುಡ ಅರ್ಥ ಆಗ್ತಾ ಇಲ್ಲ. ಪೇಟೆಂಟ್ ತಗೊಳ್ಳೋದು ಪಾಶ್ಚಾತ್ಯರ ಕಲ್ಪನೆ, ನಮ್ದು ಏನ್ ಪೇಟೆಂಟ್ ಗೊತ್ತಾಗ್ಲಿಲ್ಲ, ಬುದ್ಧಿ ಏನು ಅಂತ ಕೇಳಿದೆ. ಅಲ್ಲಮ್ಮ, ಇದು ಬರ್ದಿದಾರಲ್ಲ, ಇದು ಪೇಟೆಂಟ್ ತಗೊಂಡಿದ್ದೀರಾ, ಇದನ್ನ ನಾವು ನಮ್ಮ ಪ್ರವಚನದಲ್ಲಿ ಹೇಳ್ಬೋದಾ ಅಂತ. ನಾನು ಖಂಡಿತ ಹೇಳಿ, ಡಾಕ್ಟರ್ ಹೇಳಿದ್ರೆ ಮಾತು ಕೇಳ್ತಾರೋ ಇಲ್ವೋ, ಆದ್ರೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸ್ವಾಮಿಗಳು ಹೇಳಿದಾರೆ ಅಂತ ಕೇಳ್ತಾರೆ, ಹೇಳಿ ಅಂತಂದೆ. ಇವತ್ತು ದುರಂತ ಅಂದ್ರೆ ಸಿಟ್ಟು, ಸೊಕ್ಕು, ಸೇಡು ತೋರಿಸುವ ಸೀರಿಯಲ್ ನೋಡ್ಕೊಂಡು ತಲೆ ಕೆಡಿಸ್ಕೊಂಡ್ಬಿಟ್ಟು ತಮ್ಮ ಮನೆಯಲ್ಲಿ ಕುಟುಂಬದಲ್ಲೂ ಹಾಗೆ ಆಗ್ತಾ ಇದ್ದಾರೆ. ಇದು ದುರಂತ. ಆದ್ರೆ ಮೊದ್ಲಿನ ಕಾಲದಲ್ಲಿ ನೋಡಿ, ಪ್ರೀತಿ ವಿಶ್ವಾಸ ಹೇಗೆಂದ್ರೆ ತನ್ನ ಮಕ್ಕಳಲ್ಲ, ಬೇರೆ ಮಕ್ಕಳು, ಎಲ್ಲಾ ಮಕ್ಕಳು ನಮ್ಮ ಪ್ರೀತಿಯಿಂದ ನೋಡ್ತಾ ಇದ್ರು. ಆ ತರ ಪ್ರೀತಿಯಿಂದ ಇದ್ದಾಗ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗತ್ತೆ. ಇದು ಬಹಳ ಮುಖ್ಯ. ಅಲ್ಲ, ಈಗ ನೀವು ಹೇಳ್ದಂಗೆ ಕೆಲವು ಮಾತು, ಈಗ ಸೀರಿಯಲ್ಸ್ ಆಗ್ಬೋದು, ಸಿನಿಮಾಗಳಾಗ್ಬೋದು, OTTಗಳಲ್ಲಿ ಎಷ್ಟು ಟಾಕ್ಸಿಕ್ ವಿಚಾರಗಳು ತೋರಿಸ್ತಾರೆ ಅಂದ್ರೆ, ಈಗ ಮದ್ವೆಯಾಗಿ ಸೊಸೆ ಬಂದ್ರೆ ಅತ್ತೆ ಕಾಟ ಕೊಡೋದು, ಅದು 1 ತಿಂಗಳು ಓಡಿಸ್ತಾರೆ. ಗಂಡ ಯಾರ ಜೊತೆನೋ ಸಂಬಂಧ ಇಟ್ಕೊಂಡಿದ್ರೆ ಅದನ್ನ ಓಡಿಸ್ತಾರೆ. ಇದು ಸಮಾಜವನ್ನ ಹಾಳು ಮಾಡ್ತಾ ಇದೆ. ಸಮಾಜದ ಏನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿತ್ತಲ್ಲ, ಅದನ್ನ ಪೂರ್ತಿ ಧ್ವಂಸ ಮಾಡ್ತಾ ಇದ್ದಾರೆ. ಅವರು TRP ಗಳಿಸಿ ಅವ್ರು ದುಡ್ಡು ಮಾಡೋಕ್ಕೋಸ್ಕರ ಈ ಮನಸ್ಸನ್ನ ಅತ್ಯಂತ ಕಲುಷಿತಗೊಳಿಸ್ತಾ ಇದ್ದಾರೆ. ಅದರಿಂದ ಕೂಡ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಮ್ಯಾಮ್, ಈಗ ಗಂಡಸರು ಹೆಂಗಸರು ಹೇಗ್ ನಾವು ಮಾತಾಡಿದ್ವಿ ಅಂದ್ರೆ, ಈಗ ನೀವ್ ಹೇಳಿದ ಪ್ರಕಾರ ಆಫ್ಟರ್ ಮೆನೋಪಾಸ್ ಆದ್ಮೇಲೆ ಹೆಣ್ಮಕ್ಳು ತುಂಬಾ ಹುಷಾರಾಗಿರ್ಬೇಕು ಅಂತ. ಹೌದು. ಯಾಕೆ ಅಂತಂದ್ರೆ, ಮೆನೋಪಾಸ್ ಆದ್ಮೇಲೆ ಅವ್ರಿಗೆ ಹಾರ್ಮೋನಲ್ ಪ್ರೊಟೆಕ್ಷನ್, ಹೆಣ್ಮಕ್ಳಿಗೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳು ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ. ಆ ಮೆನೋಪಾಸ್ ಆದ್ಮೇಲೆ ಅದು ಹೊಟ್ಟೋಗ್ಬಿಡುತ್ತೆ. ಗಂಡಸರಿಗೂ ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಇವತ್ತಿನ ದುರಂತ ಅಂದ್ರೆ, ಹೆಣ್ಮಕ್ಳು ಗಂಡಸರ ತರ ಅದೇ ಪ್ಯಾಂಟ್ ಹಾಕೊಂಡು ಅವ್ರ ತರಾನೇ ಹೋಗ್ತಾ ಇರೋದ್ರಿಂದ ಈಗ ಮೊದ್ಲೇ ಚಿಕ್ಕ ವಯಸ್ಸಿನಲ್ಲೇನೆ ವ್ಯತ್ಯಾಸ ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ. ನೀವು ಕೇಳಿರ್ಬೋದಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ರೂಪ್ ಮ್ಯಾನೇಜರು, ಅವಳು ತನ್ನ ಡೈವೋರ್ಸ್ ಮಾಡ್ಕೊಳ್ಳೋದಲ್ದನೆ ಗಂಡನಿಗೆ ಹಿಂಸೆ ಕೊಡಕ್ಕೋಸ್ಕರ 4 ವರ್ಷದ ಮಗುನ ಸಾಯಿಸ್ಬಿಟ್ಟು ತರ್ತಾಳೆ ಅಂದ್ರೆ, ಇದು ನಮ್ಮ ಭಾರತೀಯ ಸಂಸ್ಕೃತಿಗೆ ಅತ್ಯಂತ ಹೀನವಾದಂಥ ಕೃತ್ಯ.
ಇದು ಯಾವ ಹೆಣ್ಣು ಮಕ್ಕಳಿಗೂ ಶೋಭೆ ತರುವಂಥದ್ದಲ್ಲ, ಅಂದ್ರೆ ಯಾರಿಗೂ ಶೋಭೆ ತರುವಂಥದ್ದಲ್ಲ. ಹಾಗಾಗಿ ನಾವು ಪಾಶ್ಚಾತ್ಯರ ಅನುಕರಣೆಯನ್ನು ಬಿಟ್ಟು, ಈಗ ನವರಾತ್ರಿ ಹಬ್ಬ ನಡೀತಾ ಇದೆ, ಮಹಾಗೌರಿದು, ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಅಂತೀವಿ. ಆ ತಾಯಿಯ ಹಾಗೆ ನಾವು ಕೂಡ ಮಾತೃವಾತ್ಸಲ್ಯದಿಂದ ನಮ್ಮ ಕುಟುಂಬದವರನ್ನ, ನಮ್ಮ ಸುತ್ತಮುತ್ತಲವರನ್ನ, ನಮ್ಮ ಜೊತೆ ಯಾರು ಒಡನಾಟದಲ್ಲಿದ್ದಾರೋ ಅವ್ರನ್ನೆಲ್ಲರನ್ನೂ ಪ್ರೀತಿಯಿಂದ ಕಂಡಾಗ ನಮ್ಮ ಹೃದಯದ ಮಿಡಿತನೂ ಚೆನ್ನಾಗಾಗತ್ತೆ, ಹೃದಯವಂತಿಕೆ ಎರಡೂ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಇದು ಹೃದಯಗಳ ವಿಷಯ. ಮ್ಯಾಮ್, ಈಗ ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಬರ್ತಕ್ಕಂಥ ಮುಖ್ಯವಾದಂತ ಕಾರಣಗಳೇನು? ಮೇನ್ ರೀಸನ್ಸ್ ಯಾಕೆ ಹಾರ್ಟ್ ಅಟ್ಯಾಕ್ ಬರೋದು? ಮುಖ್ಯವಾಗಿ ಈಗ ಏಜ್ ಓಲ್ಡ್ ಟೈಮ್ ಟೆಸ್ಟೆಡ್ ಕಾಯ್ದ್ ಅಂತಂದ್ರೆ ಗಂಡಸರಿಗೆ ಹಾರ್ಟ್ ಅಟ್ಯಾಕ್ ಹೆಚ್ಚು, ಗಂಡಸರಾಗಿ ಹುಟ್ಟಿರೋದ್ರಿಂದ ಹಾರ್ಟ್ ಅಟ್ಯಾಕ್ ಹೆಚ್ಚು. ನೆಕ್ಸ್ಟ್ ಯಾರಿಗೆ BP ಜಾಸ್ತಿ ಇರುತ್ತಲ್ಲ ಅವ್ರಿಗೆ ಜಾಸ್ತಿ, ಡಯಾಬಿಟಿಸ್ಸು, ಅದ್ರ ಜೊತೆಗೆ ಒಬೆಸಿಟಿ, ಅದ್ರ ಜೊತೆಗೆ ಯಾರಿಗೆ ಸ್ಮೋಕಿಂಗ್ ಹ್ಯಾಬಿಟ್ ಇರುತ್ತೆ, ಡ್ರಿಂಕಿಂಗ್ ಹ್ಯಾಬಿಟ್ ಇರುತ್ತೆ, ಅದ್ರ ಜೊತೆಗೆ ರಾತ್ರಿ ಎಲ್ಲ ಪಾರ್ಟಿ ಮಾಡಿಕೊಂಡು ಸ್ಲೀಪ್ಲೆಸ್ನೆಸ್ ಇರುತ್ತೆ, ಈ ನಿದ್ರೆ ಕಡಿಮೆ ಆಗೋದು ಕೂಡ ಜಾಸ್ತಿ. ಕೂತಲ್ಲೇ ಕೂತ್ಕೊಂಡು ಕೆಲಸ ಮಾಡಿದ್ರೆ 3 ಗಂಟೆವರೆಗೂ ಕೂತ್ಕೊಂಡಿದ್ರೆ 30 ಸಿಗರೇಟ್ಸ್ ಇದ್ದಷ್ಟು. ಹಾಗಾಗಿ ಇವತ್ತಿಗೆ ಇವು ಎಲ್ಲವೂ ಕೂಡ ಕಾರಣ. ಅದ್ರ ಜೊತೆಗೆ ಹೊಸದಾಗಿ ಸೇರಿದಂಥ ಕಾರಣಗಳು ಅಂತಂದ್ರೆ ನಾಯ್ಸ್ ಪೊಲ್ಯೂಷನ್. ನಾಯ್ಸ್ ಪೊಲ್ಯೂಷನ್ ಒಂದು, ವಾಹನಗಳಿಂದ ಆಗುವಂತ ನಾಯ್ಸು, ಹಾರ್ನ್ ಮಾಡೋದು, ಅದು ಆತಂಕವನ್ನು ಹೆಚ್ಚಿಸಿ ಮೆದುಳಿನಿಂದ ಕೆಟ್ಟುಕೊಳ್ಳಮಿನ್ಸು ಕಾರ್ಟಿಸೋಲು ಉತ್ಪತ್ತಿ ಆಗುತ್ತೆ. ಅದಕ್ಕಿಂತ ದುರಂತ ಅಂತಂದ್ರೆ ಈ DJ ಹಾಕೊಂಡು ಕುಣಿತಾರಲ್ಲ, ಹೈ ಡೆಸಿಬಲ್ 70, 80, 90 ಡೆಸಿಬಲ್ಗೆ ಆ ಮ್ಯೂಸಿಕ್ ಕೇಳಿದಾಗ ನಿಮ್ಗೆ ಎದೆ ಢಬ್ 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 ಅಂತ ಇರತ್ತೆ. ಆದ್ರೆ ಮೆದುಳಿಗೆ ಠಕ್ 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 ಅಂತ ಹೊಡ್ದಂಗಾಗಿ ಅಲ್ಲಿಂದ ಉತ್ಪತ್ತಿ ಆಗೋ ಇಂಪಲ್ಸಸ್ಸು ಹೃದಯದ ಮಿಡಿತನ್ನ ಏರ್ಪೇರ್ ಮಾಡಿಬಿಟ್ಟು ಆ ಮಿನಿಟ್ಗೆ 80 ಸಲ ಮಿಡಿಬೇಕಾಗಿದ್ದು 200, 300 ಸಲ ಹಿಂಗಿಂಗ್ ಆಗ್ತಾ ಹೋದ್ರೆ ಪಂಪಿಂಗ್ಗೆ ಕಡಿಮೆ ಆಗಿ ಅಲ್ಲೇ ಕುಸಿದು ಬಿದ್ದೋಗ್ಬಿಡ್ತಾರೆ. ಸೊ ಈಗ ನೀವು ನೋಡಿರ್ಬೋದು, ಎಷ್ಟೋ ಜನ ಇದಕ್ಕೆ DJ ಮ್ಯೂಸಿಕ್ಗೆ ಕುಣಿತ ಅಲ್ಲೇ ಸತ್ತಿದ್ದಾರೆ. ಒಂದು, ಕುಡ್ದಿರ್ತಾರೆ, ವ್ಯಾಸೋ ಡೈಲಿಟೇಷನ್ ಆಗಿರುತ್ತೆ, ರಕ್ತನಾಳಗಳಲ್ಲಿ ರಕ್ತ ಹೊರಗಡೆ ಹೋಗಿರುತ್ತೆ, ಈ ಪಂಪಿಂಗ್ ಕಡಿಮೆ ಆಗ್ಬಿಟ್ರಂದ್ರೆ BP ಡೌನ್ ಆಗ್ಬಿಟ್ಟು ಅಲ್ಲೇ ಸತ್ತು ಹೋಗ್ಬಿಡ್ತಾರೆ. ಸೊ ಇವು ಹೊಸದಾಗಿ ಬಂದಿರೋದು. ಇದ್ರ ಜೊತೆಗೆ ನಾಯ್ಸ್ ಪೊಲ್ಯೂಷನ್ ಜೊತೆಗೆ ಏರ್ ಪೊಲ್ಯೂಷನ್. ಈಗ ವಾಹನಗಳದ್ದು ಏನಾಗಿದೆ ಅಂದ್ರೆ ವಾಹನಗಳದ್ದು ಎಕ್ಸಾಸ್ಟ್ ಇರುತ್ತೆ, ಕಾರ್ಬನ್ ಮೊನಾಕ್ಸೈಡು, ಓಝೋನು, ಸಲ್ಫರ್ ಡೈಆಕ್ಸೈಡ್ ಎಲ್ಲ ಬರುತ್ತೆ. ಅದಕ್ಕಿಂತ ಪ್ರಮುಖವಾಗಿ ಪಾರ್ಟಿಕಲ್ಸ್ ಬರುತ್ತೆ, ಫೈನ್ ಪಾರ್ಟಿಕಲ್ಸ್. ಎಷ್ಟು ಫೈನ್ ಪಾರ್ಟಿಕಲ್ಸ್ ಅಂದ್ರೆ 2.5, 10 ಪಾರ್ಟಿಕಲೇಟ್ಸ್ ಅಂತ ಅಂತೀವಿ. ಅದು ರಕ್ತನಾಳದ ಒಳಗಡೆ ಹೋಗಿ ರಕ್ತನಾಳದ ಒಳಭಾಗವನ್ನ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ಅಂತಂತೀವಿ. ಈ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ರಕ್ತನಾಳದ ಒಳಪದರನ್ನ ಡ್ಯಾಮೇಜ್ ಮಾಡಿಬಿಟ್ರೆ ಅಲ್ಲಿ ರಕ್ತ ಹೆಪ್ಪುಗಟ್ಟಕ್ಕೆ ಶುರು ಆಗುತ್ತೆ. ರಕ್ತ ಹೆಪ್ಪುಗಟ್ಟು ಅಂದ್ರೆ ಒಂದು ಸ್ಟ್ರೋಕ್ ಆಗುತ್ತೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇಲ್ಲ ಗ್ಯಾಂಗ್ರೀನ್ ಆಗುತ್ತೆ. ಹಾಗಾಗಿ ಇವತ್ತಿಗೆ ನಾಯ್ಸ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಅವು ಕೂಡ ಇಂಪಾರ್ಟೆಂಟ್ ಆಗಿದೆ. ಇದರ ಜೊತೆಗೆ ಒಬೆಸಿಟಿ. ಈ ಕೊರೋನಾ ಬಂದ್ ಹೋದ್ಮೇಲೆ ಹೆಣ್ಮಕ್ಳು, ಮಕ್ಕಳು ಮತ್ತೆ ಎಲ್ಲರೂ ಕೂಡ ಇಷ್ಟು ದಪ್ಪಗಾಗ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಡೆಗೆ ಕೆಟ್ಟದಾಗಿರೋ TV ಸೀರಿಯಲ್ ನೋಡ್ತಾರೆ, ಇನ್ನೊಂದ್ ಕಡೆಗೆ ಕೆಲಸ ಕಡಿಮೆ ಆಗ್ಬಿಟ್ಟಿದೆ, ಇನ್ನೊಂದ್ ಕಡೆಗೆ ತಿನ್ನೋದು ಜಾಸ್ತಿ, ಕೂತಲ್ಲೇ ಜಂಕ್ ಫುಡ್ ಅನ್ನ ತಿಂತಾ ಇರ್ತಾರೆ. ಬಿಂಜ್ ವಾಚಿಂಗ್. ಅದರಿಂದ ಏನಾಗತ್ತೆ, ನಿಮ್ದು ತೂಕ ಜಾಸ್ತಿ ಆಗತ್ತೆ. ಅದರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ, ಯಾಕಂದ್ರೆ ನೀವು ಯಾವುದೇ ಅಂಗಡಿಯಿಂದ ತಂದಿದ್ದು ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಕಲರಿಂಗ್ ಏಜೆಂಟ್ ಹಾಕಿರ್ತಾರೆ, ಸಾಲ್ಟ್ ಜಾಸ್ತಿ ಇರುತ್ತೆ. ಅದರಿಂದ ನಿಮ್ಗೆ BPನೂ ಜಾಸ್ತಿ ಆಗತ್ತೆ, ಹೃದಯಾಘಾತನೂ ಜಾಸ್ತಿ ಆಗತ್ತೆ. ಬರೀ ತಿನ್ನೋದಷ್ಟೇ ಅಲ್ಲ, ಕುಡಿಯೋದು ಶುರು ಮಾಡ್ತಾರೆ. ಯಾವುದು ಆಲ್ಕೋಹಾಲ್ ಕುಡಿಯೋದು ಅದು ಕೆಟ್ಟದಂತ ಎಲ್ಲರಿಗೂ ಗೊತ್ತು. ಈಗ ಈ ಫಿಸಿ ಡ್ರಿಂಕ್ಸ್ ನ ತಗೊಳಕ್ ಶುರು ಮಾಡಿದ್ದಾರೆ, ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು. ಒಂದು, ಕೋಲ್ಡ್ ಆಗಿರೋದು ಕುಡಿಯೋದು ಒಳ್ಳೇದಲ್ಲ. ಎರಡನೇದ್ದು, ಅದರಲ್ಲಿ ಏರ್ ಬಬಲ್ಸ್ ಬರುತ್ತಲ್ಲ, ಅದು ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ನಮಗೆ ಬೇಕಾಗಿರೋದು ಆಕ್ಸಿಜನ್. ಇಡೀ ಶರೀರದ ಜೀವ ಕಣಗಳಿಗೆ ಜೀವ ಕೊಡೋದೇ ಪ್ರಾಣವಾಯು. ಅದನ್ನ ಬಿಟ್ಕೊಂಡು ನೀವು ಕಾರ್ಬನ್ ಡೈಆಕ್ಸೈಡ್ ನ ಒಳಗಡೆ ತಗೊಂಡ್ರೆ ಅದ್ರ ಜೊತೆಗೆ ಅದರಲ್ಲಿ ಕೆಫೀನ್ ಇರುತ್ತೆ, ಕೆಫೀನ್ ಜೊತೆಗೆ ಫಾಸ್ಫರಿಕ್ ಆಸಿಡ್ ಇರುತ್ತೆ. ಈ ಫಾಸ್ಫರಿಕ್ ಆಸಿಡ್ ಏನ್ ಮಾಡುತ್ತೆ, ಕ್ಯಾಲ್ಸಿಯಂ ಅನ್ನ ಡಿಪ್ಲೀಟ್ ಮಾಡುತ್ತೆ.
ಹಲ್ಲು ಮೂಳೆಗಳಿಂದ ತೆಗೆದು ಕಿಡ್ನಿ ಸ್ಟೋನ್ಸ್ ಮಾಡುತ್ತೆ. ಅವರು ತೂಕ ಜಾಸ್ತಿ ಆಗತ್ತೆ. ಯಾಕಂದ್ರೆ ಒಂದು ಕ್ಯಾನ್ ಅಲ್ಲಿ 43 ಸ್ಪೂನ್ ಸಕ್ಕರೆ ಇರುತ್ತೆ. ಸೊ ಆ 43 ಸ್ಪೂನ್ ಸಕ್ಕರೆ ತಗೊಂಡ್ರೆ ನೀವು ದಪ್ಪಗಾಗೋದು ಗ್ಯಾರಂಟಿ. ನೀವು ಒಂದು ಕಡೆಗೆ ಪೊಟ್ಯಾಟೊ ಚಿಪ್ಸ್ನ ತಿಂದು ಈ ಕಡೆಗೆ ಇದ್ದು ಕುಡಿಕೊಂಡು ನೀವು ನೋಡ್ತಾ ಕೂತ್ಕೊಂಡ್ರೆ ಮನಸ್ಸು ಕೆಡುತ್ತೆ, ಶರೀರನೂ ಕೆಡುತ್ತೆ, ಕಾಯಿಲೆಗಳು ಬರುತ್ತೆ, ಹಾರ್ಟ್ ಅಟ್ಯಾಕು ಆಗತ್ತೆ. ಅದರಲ್ಲೂ ಕೂಡ ಈ ಪಿಜ್ಜಾ, ಹ್ಯಾಂಬರ್ಗರು ಅವೆಲ್ಲ ಕೂಡ ಮೈದಾ ಬೇಸು, ಆರೋಗ್ಯಕ್ಕೆ ಒಳ್ಳೇದಲ್ವೇ ಅಲ್ಲ. ಸೊ ಹಾಗಾಗಿ ಇವು ಎಲ್ಲವೂ ಕೂಡ ಇವತ್ತಿಗೆ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ. ಈಗ ಹಾಗಿದ್ರೆ ಉಪ್ಪು ಬಳಸದೇ ಇದ್ರೂ ಕೂಡ ಆರೋಗ್ಯಕ್ಕೆ ಸಮಸ್ಯೆ ಅಂತ ಅಯೋಡಿನ್ ಬೇಕಿದೆ. ಹಾಗಾದ್ರೆ ಯಾವ ತರದ ಉಪ್ಪು ಬಳಸಬೇಕು, ಎಷ್ಟು ಉಪ್ಪು ಸೇವನೆ ಮಾಡಬೇಕು? ಓಕೆ, ಇದು 5 ಗ್ರಾಮ್ಗಿಂತಲೂ ಕಡಿಮೆ ಉಪ್ಪು ಸೇವಿಸಬೇಕು. ಅದು BP ಇದ್ದವರಿಗೆ ಅಂತ ಇವತ್ತು ಗೈಡ್ಲೈನ್ಸ್ ಅಲ್ಲಿ ಕೊಟ್ಟಿರೋದು. ಆದ್ರೆ ಯಾರಿಗೆ BP ಮೊದಲೇ ಇರುತ್ತೋ, ಯಾರಿಗೆ ಹೃದಯಾಘಾತ ಇರುತ್ತೆ, ಹಾರ್ಟ್ ಫೇಲ್ಯೂರ್ ಇರುತ್ತೆ, ಅವರಲ್ಲಿ ಉಪ್ಪು ಕಡಿಮೆ ತಿನ್ನಿ ಅಂದವರು ಅವರು ಈ ಸೋಡಿಯಂ ಕ್ಲೋರೈಡ್ ಬದಲು ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ಸಿಕ್ಕತ್ತೆ. ಪೊಟ್ಯಾಷಿಯಂ ಕ್ಲೋರೈಡ್ ಇದು ಸೈಂದರ್ ಲವಣ ಅಂತಾರೆ, ರಾಕ್ ಸಾಲ್ಟ್ ಅಂತಾರೆ. ಅದು ಯಾವುದೇ ರೀತಿದು ಅದು ಅವೈಲಬಲ್. ಇನ್ನ ಸಾಲ್ಟೇ ಕಡಿಮೆ ಇರುವಂತ ಲೋನಾ ಅಂತ ಟಾಟಾ ಲೈಟ್ ಅಂತನೂ ಬರುತ್ತೆ. ಸೊ ಹಾಗಾಗಿ ಅಂತ ಕಾಯಿಲೆ ಇದ್ದವರು ಕಡಿಮೆದು ತಿನ್ಬೋದು. ನೋಡಿ, ನಮ್ಮ ಪೂರ್ವಜರು ಎಂಥ ಬುದ್ಧಿವಂತರು ಇದ್ರು ಅಂದ್ರೆ, ನೀವು ಬಾಳೆ ಎಲೆ ಊಟಕ್ಕೆ ಕೂತಾಗ ನೋಡಿರ್ತೀರ, ಉಪ್ಪಿನಕಾಯಿ ಕೊನೆಗೆ ಹಾಕಿರ್ತಾರ ಆ ಕಡೆ, ಮುಟ್ಬೇಡ ಅಂತ. ನಿಮ್ ಕೈ ಆ ಕಡೆಗೆ ಹೋಗ್ಲೇಬಾರ್ದು, ನೀವ್ ಈ ಕಡೆಗೆ ತಿನ್ಬೇಕು. ಸೊ 2-3 ತರಕಾರಿ ಇರುತ್ತೆ. ಇದಕ್ಕೆ ಇವತ್ತಿಗೆ ಗೊತ್ತಾಗಿದೆ, ತರಕಾರಿಯಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಿರುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಹಾರ್ಟ್ ಅಟ್ಯಾಕ್ ಆಗೋದು 28% ಕಡಿಮೆ. ಸೊ ಆದ್ರಿಂದ ನೀವು ತರಕಾರಿಗಳನ್ನ ಹೆಚ್ಚು ತಗೊಳ್ಬೇಕು. ಹಣ್ಣುಗಳನ್ನ ರಸಾಯನ ಕೊಡ್ತಾರೆ, 5-6 ಹಣ್ಣುಗಳನ್ನ ಮಾಡಿದ್ದು ರಸಾಯನ ಕೊಡ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೇದು. ಯಾಕಂದ್ರೆ ಹಣ್ಣುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಅವು ರಕ್ತನಾಳಗಳನ್ನ ಶುಚಿಗೊಳಿಸುತ್ತೆ. ಸೊ ಇವೆಲ್ಲವೂ ಒಳ್ಳೇದು. ಕೊನೆಗೆ ಮೊಸರು, ಅದಕ್ಕೆ ಪ್ರೋಬಯೋಟಿಕ್ ಅಂದ್ರೆ ನಮಗೆ ರೋಗ ಬರದಾಗೆ ರೋಗ ನಿರೋಧಕ ಶಕ್ತಿ ಇರುವಂತದ್ದು. ಕೊನೆಗೆ ಮೊಸರನ್ನ ತಿಂತೀವಿ, ಮಜ್ಜಿಗೆ ಕುಡಿತೀವಿ. ಮೊಸರು ಇದೆಲ್ಲ ನಮ್ದು ಬಹಳ ಶಿಸ್ತಾದಂತ ಅಡುಗೆ, ಕಂಪ್ಲೀಟ್ ಡಯಟ್. ಅಂದ್ರೆ ನೀವೇನೇಳ್ತೀರಿ, ಸಮತೋಲ ಆಹಾರ. ಈ ಸಮತೋಲ ಆಹಾರವನ್ನ ಬಿಟ್ಕೊಂಡು ಕೈಯಲ್ಲಿಟ್ಕೊಂಡು ತಿನ್ಕೊಂಡು ರಸ್ತೆಯಲ್ಲಿ ಹೋಗೊಂಟು ಎಲ್ಲಾ ಕಡೆಗೆ ಹೋಗೋದು ಅದು ಸರಿ ಅಲ್ಲ ಅಂತ. ಯಾಕಂದ್ರೆ ನಮ್ಮ ಸನಾತನ ಧರ್ಮದ ಪ್ರಕಾರ ಆಹಾರಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಅನ್ನ ಬ್ರಹ್ಮ ಅಂತಂತಾರೆ. ಶರಣರು ಅದನ್ನ ಪದಾರ್ಥವನ್ನ ಪ್ರಸಾದವನ್ನ ಮಾಡ್ತಾರೆ. ಪ್ರಸಾದ ತಗೊಂಡ್ರ ಪ್ರಸಾದ ಆಯ್ತಾ ಅಂತ ಕೇಳ್ತಾರೆ. ಪ್ರಸಾದ ಅಂದ್ರೆ ಏನು? ಭಗವಂತ ಕೊಟ್ಟಂತ ಪ್ರಸಾದ. ಕಣ್ಣು ಹೊತ್ಕೊಂಡು ಅಷ್ಟೇ ತಗೊಳ್ತೀವಿ, ಜಾಸ್ತಿ ತಿನ್ನೋಕ್ ಹೋಗೋದಿಲ್ಲ. ಅದಕ್ಕೆ ಪ್ರಸಾದ ಅಂತ. ನೀವು ನೋಡಿ, ಯಾರೇ ಆದ್ರೂ ಕೂಡ ಎಲೆಯನ್ನ ಪೂರ್ತಿ ಖಾಲಿ ಮಾಡಿದ್ರೆ ಅವರು ಶರಣ ತತ್ವ ಪಾಲಿಸ್ತಾ ಇದ್ದಾರೆ ಅಂತ. ಎಲ್ಲ ತುಂಬ್ಕೊಂಡ್ಬಿಟ್ಟು ಹಾಗೆ ಬಿಟ್ರೆ ಅವ್ರಿಗೆ ಬದುಕಿನ ಮತ್ತು ಅನ್ನದ ಮಹತ್ವ ಇಲ್ಲ ಅಂತ. ಈ ದುರಂತ ಹೋಗ್ಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ 9 ದಶಲಕ್ಷ ಜನ ಮಿತಿಮೀರಿ ತಿಂದು ದಪ್ಪಗಾಗ್ಬಿಟ್ಟು ಅದರಿಂದ ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್, ಅಲ್ಝಮರ್ಸ್ ಇಂದ ಸಾಯ್ತಾ ಇದ್ದಾರೆ. ಇನ್ನೊಂದ್ ಕಡೆಗೆ ತಿನ್ನಕ್ಕಿಲ್ದನೆ, ಹೊಟ್ಟೆಗಿಲ್ದನೆ 15 ದಶಲಕ್ಷ ಮಕ್ಕಳು ಅಪೌಷ್ಟಿಕತೆಯಿಂದ ಹೋಗ್ತಾ ಇದ್ದಾರೆ. ಇವೆರಡೂ ಹೋಗ್ಬೇಕು ಅಂದ್ರೆ ನಾವು ಸಾತ್ವಿಕ ಆಹಾರ, ಸಸ್ಯಾಹಾರ, ಸಮಯಕ್ಕೆ ಸರಿಯಾಗಿ ಎಷ್ಟು ಬೇಕೋ ಅಷ್ಟನ್ನೇ ತಿನ್ಬೇಕು. ಅಂದ್ರೆ ಸ್ವಲ್ಪ ಅಷ್ಟು ತಿಂದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಆ ಬೆಳೆದಿರೋ ಆಹಾರ ಇನ್ನೊಬ್ರಿಗೂ ಆಗತ್ತೆ, ಅದ್ರ ಜೊತೆಗೆ ನಾವು ಕೂಡ ಚೆನ್ನಾಗಿರ್ತೀವಿ. ಇದು ಹಂಚಿಕೊಂಡು ತಿನ್ನುವಂತದನ್ನ, ಪ್ರಸಾದದ ಹಾಗೆ ತಗೊಳ್ಳೋದನ್ನ ಕಲಿಬೇಕು. ಈಗ ಮುಂಚೆಯಿಂದಾನು ನಮ್ಮ ಪೂರ್ವಜರು ಕೂಡ ಈಗ ಸಾತ್ವಿಕ ಆಹಾರಕ್ಕೇನೆ ಬಹಳಷ್ಟು ಮನ್ನಣೆ ಕೊಟ್ಟಿದ್ದು. ಇದುವರೆಗೂ ಕೂಡ ಅಷ್ಟೇ. ಯಾರಿಗೆ ಆಗ್ಲಿ ನೀವು ವೆಜ್ ಫುಡ್ ಅಂದ್ರೆ, ಈಗ ದೊಡ್ಡ ದೊಡ್ಡ ಕ್ರಿಕೆಟರ್ಸ್, ಈಗ ವಿರಾಟ್ ಕೊಹ್ಲಿಯಿಂದ ಹಿಡಿದು ಈಗ ಶಾಹಿದ್ ಕಪೂರ್ ತನಕ ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಸ್ ಕೂಡ ಈಗ ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ನಾನ್ ವೆಜ್ ತಿನ್ನೋದು ಹೃದಯಕ್ಕೆ ಎಷ್ಟು ಮಟ್ಟಿಗೆ? ನೋಡಿ, ಇದನ್ನ ಪುರಾತನ ಕಾಲದಿಂದನೂ ಗೊತ್ತಿತ್ತು. ಆದರೆ ವಿಶ್ವಕ್ಕೆ ಕಣ್ಣು ತೆರೆಸಿಡೋದು ಅಮೆರಿಕ ವಿಯೆಟ್ನಾಂ ಯುದ್ಧ. ಅಮೆರಿಕನ್ಸು ವಿಯೆಟ್ನಾಂ ಜೊತೆ ಯುದ್ಧ ಮಾಡಿ ಸೋತ್ರು. 1971 ಸೋತ್ರು, ಕೆಟ್ಟದಾಗ ಸೋತ್ರು. ಅಷ್ಟು ದೊಡ್ಡ ಬಲಾಢ್ಯ ದೇಶ ಸೋತ್ರು. ಅವ್ರಿಗೆ ಆಶ್ಚರ್ಯ ಆಯ್ತು. ಅವರು ಸೈನಿಕರು ಅಜಾನುಬಾಹುಗಳು, ದಪ್ಪ ಇಷ್ಟು, ಇವರು ಇಷ್ಟು ಪುಟಾಣಿ. ನಾನು ವಿಯೆಟ್ನಾಂಗೆ ಹೋಗಿದ್ದೀನಿ, ಸೊಂಟ ಇಷ್ಟೇ ಇಷ್ಟು, ಯಾರೂ ದಪ್ಪಗಿಲ್ಲ. ಹೋಚಿಮನ್ ಟನಲ್ಸ್ ಅಲ್ಲಿ
ಅಮೇರಿಕನ್ಸು ಏನ್ ಮಾಡಿದ್ರು ಅಂದ್ರೆ ತಮ್ಮ ಸೋಲ್ಜರ್ಸು ಸತ್ತವ್ರನ್ನ ಮತ್ತೆ ವಿಯೆಟ್ನಾಂ ಸೋಲ್ಜರ್ಸು ಎರಡು ಬಾಡಿ ತಗೊಂಡು ಡಿಸೆಕ್ಟ್ ಮಾಡಿ ನೋಡಿದ್ರು. ಹ್ಮ್. ಏನ್ ವ್ಯತ್ಯಾಸ ಇದೆ, ಹೇಗೆ ಇವ್ರು ನಮ್ಮನ್ನ ಸೋಲ್ಸ ಇಬ್ರಲ್ಲೂ ಏನ್ ವ್ಯತ್ಯಾಸ ಇದೆ ಅಂತ ನೋಡಿದಾಗ ಅಮೇರಿಕನ್ ಸೋಲ್ಜರ್ಸು ಅವ್ರು 3 ಹೊತ್ತು ಬೀಫು, ಮಟನ್ನು, ಫಿಶು ಮತ್ತೆ ಎಗ್ಗು ಅಂತ ಆಮ್ಲೆಟ್ 4-5 ಆಮ್ಲೆಟ್ದು ಎಗ್ನ ಆಮ್ಲೆಟ್ ತಿಂತಾ ಇದ್ರು. ಇಡೀ ಶರೀರದ ರಕ್ತನಾಳಗಳಲ್ಲೆಲ್ಲ ಸ್ಟಡೆಡ್ ವಿತ್ ಕೊಲೆಸ್ಟ್ರಾಲ್ ಡೆಪಾಸಿಷನ್, ಎಕ್ಸ್ಟೆನ್ಸಿವ್ ಅಥೆರೋಸ್ಕ್ಲೆರೋಸಿಸ್. ಆದರೆ ಈ ವಿಯೆಟ್ನಾಮೀಸು ಬಾಳೆಹಣ್ಣು ಇದೆಲ್ಲ ತಿಂತಾರೆ. ವಿಪರೀತ, ಅಲ್ಲಿ ಬಾಳೆಹಣ್ಣು ರುಚಿಯಾಗೂ ಇರುತ್ತೆ. ಅಲ್ಲಿ ಅವ್ರದ್ದು ರಕ್ತನಾಳಗಳು ಪೂರ್ತಿ ಕ್ಲಿಯರು. ಯಾಕೆ ಅಂತ ನೋಡಿದ್ರೆ ಅವರು ವೆಜಿಟೇಬಲ್ಸ್ ಜಾಸ್ತಿ ತಿಂತಾ ಇದ್ದಾರೆ, ಹಣ್ಣು ಜಾಸ್ತಿ ತಿಂತಾ ಇದ್ದಾರೆ. ನಮ್ಮವರು ಮೊಟ್ಟೆ ಮಟನ್ನ ಜಾಸ್ತಿ ತಿಂತಾ ಇದ್ದಾರೆ ಅಂತ ವ್ಯತ್ಯಾಸ ಗೊತ್ತಾಯ್ತು. ಯಾಕಂದ್ರೆ ಈಗ ನೀವು ಕೇಳಿದಿರಲ್ಲ, ಬೈ 1 ಯು ಗೆಟ್ ಫ್ರೀ 1 ಅಂತ. ಪ್ರೋಟೀನ್ಗೋಸ್ಕರ ನೀವು ಮಟನ್ ತಿಂತೀರಿ, ಅದ್ರ ಜೊತೆಗೆ ಅನಿಮಲ್ ಲ್ಯಾಡ್ ಬರುತ್ತೆ. ಅನಿಮಲ್ ಲ್ಯಾಡ್ ಇಸ್ ಅ ಬ್ಯಾಡ್ ಕೊಲೆಸ್ಟ್ರಾಲ್. ಸೊ ಅದು ತಾನಾಗೆ ಶೇಖರಣೆ ಆಗ್ತಾ ಹೋಗ್ಬಿಡುತ್ತೆ. ಈಗ ಮೊಟ್ಟೆ ತಿಂತಾರೆ. ಈಗ ಮೂರ್ಖರಾಗೆ ನಮ್ಮ ಸರ್ಕಾರದವರು ಕೂಡ ಶಾಲೆ ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇದ್ದಾರೆ. ಮುಂದೆ ಆ ಮಕ್ಕಳಿಗೆ ಏನಾಗುತ್ತೆ ಅನ್ನೋ ಗಮನ ಇಲ್ಲ. ಯಾಕಂದ್ರೆ ಒಂದು ಮೊಟ್ಟೆಯಲ್ಲಿ 250ರಿಂದ 333 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇರುತ್ತೆ. ಅದು ತನ್ನ ಮಗು ಮರಿಗೆ ಬೇಕಾಗೋ ನರಿಶ್ಮೆಂಟ್ಗೆ ಅಂತ ಅದು ಶೇಖರಣೆ ಮಾಡಿರುತ್ತೆ. ನೀವು ಅದನ್ನ ತಿಂತೀರಾ, ಅದು ಎಲ್ಲೋ ಯೋಕ್ ಇರುತ್ತಲ್ಲ, ಅದರಲ್ಲಿ ಹೈ ಕೊಲೆಸ್ಟ್ರಾಲ್ ಇರುತ್ತೆ. ನೀವು ಪ್ರೋಟೀನ್ ಬರಬೇಕು ಅಂತ ತಿಂದಾಗ 100 ಗ್ರಾಮ್ ಎಗ್ಗೆ ಪ್ರೋಟೀನ್ ಬರೋದು ಬರೀ 14 ಗ್ರಾಮ್. ಆದ್ರೆ ನಮ್ ಕಡಲೆಕಾಯಿ, ನೀವು 100 ಗ್ರಾಮ್ ಕಡಲೆಕಾಯಿ ತಿಂದ್ರೆ 28 ಪ್ರೋಟೀನ್. ಅಂದ್ರೆ ಮೊಟ್ಟೆಗಿಂತಲೂ ಹೆಚ್ಚು ಪ್ರೋಟೀನ್ ಇರೋದು ನಮ್ ಕಡಲೆಕಾಯಿನಲ್ಲಿ. ಸೊ ಕಡಲೆಕಾಯಿ ವರ್ಷ ಬಿಟ್ಟು ಕಡಲೆಕಾಯಿ ತಿನ್ನೋದ್ ಬಿಟ್ಟು ನಮ್ಮ ಪುರಾತನ ಬಿಟ್ಟು ಮೊಟ್ಟೆ ತಿನ್ನೋಕ್ ಶುರು ಮಾಡಿದ್ರೆ, ಆ ಸ್ಕೂಲ್ ಮಕ್ಕಳಿಗೂ ಮೊಟ್ಟೆ ಕೊಟ್ಟು ಅವ್ರಿಗೂ ಇದ್ ಮಾಡಿದ್ರೆ ಏನಾಗುತ್ತೆ? ಅದಕ್ಕೆ ನಾನು ಒಂದು ಲೇಖನ ಬರೆದಿದ್ದೆ, ಬಾಳೆಹಣ್ಣು ಕೊಡಿ ಕೋಳೆ ಮೊಟ್ಟೆ ಬಿಡಿ ಅಂತ. ಗೊತ್ತಾಯ್ತಲ್ಲ ಯಾಕೆ ಬಾಳೆಹಣ್ಣು ಕೊಡಿ ಅಂದೆ ಅಂದ್ರೆ, ಬಾಳೆಹಣ್ಣು ಕಂಪ್ಲೀಟ್ ಫುಡ್. ಹಾಲಿನ ತರ, ತಾಯಿ ಹಾಲು ಬಿಟ್ಟ ಮೇಲೆ ನಾವು ಕೊಡೋದೇ ಬಾಳೆಹಣ್ಣು. ನಂತರ ಬೇರೆ ಆಹಾರ ಕೊಡ್ತೀವಿ. ಈ ಬಾಳೆಹಣ್ಣು ಪಂಚಾಮೃತದಲ್ಲಿರೋದು. ನೀವು ವಿರಾಟ್ ಕೊಹ್ಲಿ ಅಂದ್ರಲ್ಲ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಾಗ ಅವ್ನು ಏನ್ ಕೇಳಿದ ಗೊತ್ತಾ? ನಾವು ಯಾವುದೇ ದೇಶಕ್ಕೆ ಹೋದ್ರು ನಮಗ್ ಬಾಳೆಹಣ್ಣು ಕೊಡಿ ಅಂತ. ಯಾಕೆಂದ್ರೆ ಆಟ ಆಡುವಾಗ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಆ ಸ್ಟ್ರೆಸ್ ಇಂದ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗತ್ತೆ. ಈ ಬಾಳೆಹಣ್ಣಲ್ಲಿ ಪೆಕ್ಟಿನ್ ಇರುತ್ತೆ, ಅದು ನ್ಯೂಟ್ರಲೈಸ್ ಮಾಡುತ್ತೆ, ಪೆಪ್ಟಿಕ್ ಅಲ್ಸರ್ನ ಹೀಲ್ ಮಾಡುತ್ತೆ. ಅದಲ್ಲದೆ ಅದರಲ್ಲಿ ಸಿರೋಟಿನಿನ್ ಇರುತ್ತೆ, ಬ್ರೇನಿಗೆ ನೀವು ಡಿಪ್ರೆಷನ್ಗೆ ಹೋಗ್ದಾಗೆ ಪ್ರಿವೆಂಟ್ ಮಾಡುತ್ತೆ. ಪ್ಲಸ್ ಕಾನ್ಸ್ಟಿಪೇಷನ್ ಆಗೋದಿಲ್ಲ, ತಲೆನೋವು ಬರೋದಿಲ್ಲ. ಸೊ ಆರೋಗ್ಯನೂ ಚೆನ್ನಾಗಾಗುತ್ತೆ. ನೀವು ತಿಂದ್ಬಿಟ್ರೆ ಏನಾಗತ್ತೆ, ಗ್ಲುಕೋಸ್ ಜಾಸ್ತಿ ಆದ್ರೆ ಹೈಪರ್ ಆಕ್ಟಿವ್ ಆಗ್ಬಿಡ್ತಾರೆ, ಕೆಲಸ ಕೆಟ್ಟೋಗತ್ತೆ. ಬಾಳೆಹಣ್ಣು ತಿಂದಾಗ ತೃಪ್ತಿ ಆಗತ್ತೆ, ಹೊಟ್ಟೆ ತುಂಬಿರುತ್ತೆ, ಹೊಟ್ಟೆ ಭಾರ ಆಗೋದಿಲ್ಲ, ನೀವು ಆಟ ಚೆನ್ನಾಗಿ ಆಡ್ಬೋದು. ಸೊ ಹಾಗಾಗಿ ಇವತ್ತಿಗೆ ಜನ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಪೂರ್ವಜರು ಮಾಡಿದ್ದ ಎಲ್ಲವೂ ಕೂಡ ಬಹಳ ಒಳ್ಳೇದು. ರಾತ್ರಿ ಮಲಗುವಾಗ ಒಂದು ಚಿಕ್ಕ ಬಾಳೆಹಣ್ಣು, 1 ಲೋಟ ಹಾಲು ಕುಡಿದು ಮಲಗ್ತಾ ಇದ್ರು, ಕಣ್ ತುಂಬ ನಿದ್ರೆ ಮಾಡ್ತಾ ಇದ್ರು. ಚೆನ್ನಾಗಿ ಬೆಳಗ್ಗೆ ಎದ್ಬಿಟ್ಟು ಭಗವಂತ ಇನ್ನೊಂದ್ ದಿನ ಬಂತಲ್ಲ ಅಂತ ಪೂಜೆ ಪುನಸ್ಕಾರ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಸಂತೃಪ್ತಿಯಿಂದ ಬದುಕ್ತಾ ಇದ್ರು. ಆದ್ರೆ ಇವತ್ತೇನಾಗಿದೆ, ರಾತ್ರಿನೂ ತಿಂತಾರೆ, ಹಗಲೂ ತಿಂತಾರೆ, ರಾತ್ರಿನೂ ಕುಡಿತಾರೆ, ಹಗಲೂ ಕುಡಿತಾರೆ. ಸೊ ಆರೋಗ್ಯ ಹಾಳು ಮಾಡ್ಕೊಳ್ತಾರೆ. ಇದು ದುರಂತ. ಓಕೆ, ಈಗ ವೆಜಿಟೇಬಲ್ಸ್, ಈಗ ತರಕಾರಿಗಳು ಅಂತ ಹೇಳ್ತೀರಾ, ಒಳ್ಳೆ ಫೈಬರ್ ಇರುತ್ತೆ ಅದರಲ್ಲಿ. ತರಕಾರಿಗಳು ಹೃದಯಕ್ಕೆ ಸಂಬಂಧಪಟ್ಟಂಗೆ ಯಾವ ತರಕಾರಿ ಒಳ್ಳೇದು? ಎಲ್ಲಾ ತರಕಾರಿಗಳು ಒಳ್ಳೇದೆ. ಅದರಲ್ಲೂ ಕೂಡ ಸೊಪ್ಪುಗಳು, ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಯಾವಾಗ ರಕ್ತಹೀನತೆ ಆಗುತ್ತೋ ಅದು ಹೃದಯದ ಕಾಯಿಲೆ ಬಂದ ಹಾಗೆ ಸಿಂಪ್ಟಮ್ಸ್ ಬರುತ್ತೆ. ಹಾಗಾಗಿ ನಾವು ರಕ್ತಹೀನತೆ ಬರಬಾರ್ದು ಅಂತಂದ್ರೆ ಕರಿಬೇವು, ಕೊತ್ತಂಬರಿ ಜೊತೆಗೆ ಸೊಪ್ಪುಗಳು, ತರಕಾರಿಗಳನ್ನ ಎಲ್ಲವನ್ನು ತಗೊಳ್ಬೇಕು. ಎಲ್ಲ ತರದ ಸೊಪ್ಪು, ಎಲ್ಲಾ ಸೊಪ್ಪುಗಳನ್ನು ತಗೋಬೇಕು. ಇವತ್ತಿಗೆ ಎಷ್ಟಾಗ್ಬಿಟ್ಟಿದೆ ಅಂದ್ರೆ ನುಗ್ಗೆ ಸೊಪ್ಪುಗೂ ಬೆಲೆ ಜಾಸ್ತಿ ಆಗೋಗ್ಬಿಟ್ಟಿದೆ. ತಮಾಷೆ ಅಂದ್ರೆ ಒಂದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ. ಒಬ್ಬ ಮಹಿಳೆ ಬಂದ್ಬಿಟ್ಟು ನನಗೆ ಒಂದು ಪಾಟ್ ಕೊಟ್ರು, ಸಾಮಾನ್ಯವಾಗಿ ಕೊಡ್ತಾರಲ್ಲ ಹಾಗಂತ ನೋಡ್ಕೊಂಡೆ. ಆದ್ರೆ ಅವ್ರು ಕೊಟ್ಟಿದ್ದು ನುಗ್ಗೆ ಸೊಪ್ಪಿನ ಗಿಡ.
Okay. ಯಾಕೆಂದ್ರೆ ಆ ಮಹಿಳೆ ನುಗ್ಗೆ ಸೊಪ್ಪಿನಲ್ಲಿ PhD ಮಾಡಿದ್ರು. Wow. ಅಂದ್ರೆ ನಮ್ಮ ಭಾರತದ ದೇಶದಲ್ಲಿ ಸ್ವಾಭಿಮಾನ, ಸ್ವತಂತ್ರ, ಆತ್ಮನಿರ್ಭರತೆ ಎಷ್ಟಾಗ್ತಾ ಇದೆ ಅಂದ್ರೆ ನಮ್ಮಲ್ಲಿರೋ ತರಕಾರಿಗಳದ್ದು ಮಹತ್ವವನ್ನ ನಾವು ಜಗತ್ತಿಗೆ ತೋರಿಸುವಂತ ಸ್ಥಿತಿಗೆ ಬಂದಿದ್ದೀವಿ ಇವಾಗ. ಸೊ ತರಕಾರಿಗಳಲ್ಲಿ ಯಾವ್ದಾದ್ರು ಒಂದ್ ತರಕಾರಿ ಹೃದಯ ಕೆಟ್ಟದು ಎಲ್ಲಾನು ಏನೂ ಇಲ್ಲ, ಇಲ್ಲ ಇಲ್ಲ ಎಲ್ಲಾ ತರದ ತರಕಾರಿ. ಎಲ್ಲ ತರಕಾರಿಗಳು ಒಳ್ಳೇದು. ಓಕೆ, ಆದ್ರೆ ಯಾರಿಗೆ ಡಯಾಬಿಟಿಸ್ ಇರುತ್ತಲ್ಲ ಅಂಥವ್ರು ಮಾತ್ರ ಬೀಟ್ರೂಟು, ಆಲೂಗಡ್ಡೆನ ಕಡಿಮೆ ತಗೊಳ್ಬೇಕು. ಮ್ಯಾಮ್ ಈಗ ಹಣ್ಣುಗಳು ಅಂತ ಬಂದಾಗ ನೀವು ಹೇಳಿದ್ರಿ ಬಾಳೆಹಣ್ಣಿಗಿಂತ ಒಳ್ಳೆದಂತ ಫ್ರೂಟ್ ಇಲ್ವೇ ಇಲ್ಲ ಅಂತ. ಆದ್ರೆ ಈಗ ಶುಗರ್ ಪೇಷಂಟ್ಸ್ ತಿನ್ನಕ್ಕೆ ಭಯ ಪಡ್ತಾರೆ. ಈಗ ಹಣ್ಣುಗಳಲ್ಲಿ ಹೇಳೋದಾದ್ರೆ ಯಾವ ತರದ ಫ್ರೂಟ್ಸ್ ಒಳ್ಳೇದು ಹೃದಯ? ಶುಗರ್ ಪೇಷಂಟ್ಗಳಿಗೆ ಇದು ಹಲಸಿನ ಹಣ್ಣು ಒಳ್ಳೇದು. ಹಲಸಿನ ಪುಡಿ ಮಾಡಿ ಮಾರ್ತಾ ಇದ್ದಾರೆ ಈಗ. ಅಂದ್ರೆ ಅದರಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಆಗತ್ತೆ ಅಂತ. ಅದರ ಜೊತೆಗೆ ನೀವು ಸಪೋಟ, ದ್ರಾಕ್ಷಿ ಹಣ್ಣನ್ನ ಡಯಾಬಿಟಿಕ್ ಇದ್ದವರು ತಗೋಬಾರ್ದು, ಅದು ಪೂರ್ತಿ ಶುಗರು. ಇನ್ನು ಉಳಿದಿದ್ದ ಹಣ್ಣುಗಳನ್ನ ತಗೊಳ್ಬಹುದು. ಚಿಕ್ಕ ಬಾಳೆಹಣ್ಣನ್ನ ಅದು ಹಸಿಯಾಗಿರುವಾಗ ತಗೊಂಡ್ರೆ ಶುಗರ್ ಏನು ಅಷ್ಟು ಜಾಸ್ತಿ ಆಗದಿಲ್ಲ. ಸೊ ಉಳಿದಿದ್ದ ಎಲ್ಲ ಹಣ್ಣುಗಳನ್ನ, ಕಿತ್ಲೆ ಹಣ್ಣು, ಮೋಸಂಬಿ ಹಣ್ಣು ಎಲ್ಲವನ್ನು ತಗೋಬಹುದು. ಆ ಬಾಳೆಕಾಯಿ ಪಲ್ಯ ಮಾಡ್ಕೊಂಡು ಕುಡಿದ್ರು ಬಹಳ ಒಳ್ಳೇದು, ಬಹಳ ಹಸಿ ಬಾಳೆ, ಹಸಿ ಬಾಳೆಕಾಯಿ, ಆಮೇಲೆ ಬಾಳೆ ಹೂವು, ಬಾಳೆದು ದಂಟು ಎಲ್ಲವೂ ಕೂಡ. ಆ ದಂಟು ಜ್ಯೂಸ್ ಕೂಡ ಕಿಡ್ನಿ, ಅದು ಫೈಬರ್ ಇರುತ್ತೆ, ಅದು ಫೈಬರ್ ಇರೋದ್ರಿಂದ ಎಲ್ಲವೂ ಒಳ್ಳೇದು. ಓಕೆ. ಆಮೇಲೆ ಇನ್ನ ಸಕ್ಕರೆ ವಿಚಾರವಾಗಿ, ಸಕ್ಕರೆ ಅಂದ್ರೇನೆ ವಿಷ. ಈಗ ನೀವು ಕರೆಕ್ಟ್ ಆಗಿ ಹೇಳಿದ್ರಿ, 5 ವೈಟ್ಸ್ ನ ಅವಾಯ್ಡ್ ಮಾಡಬೇಕು ಅಂತ. 3 ವೈಟ್, 3 white. ಅದಕ್ಕೆ ನೀವು ಇನ್ನೆರಡು ಸೇರಿಸಬಹುದು, ನೋ ಪ್ರಾಬ್ಲಮ್ ಅಂತ. ಗೊತ್ತಾಯ್ತಲ್ಲ. ಡಾಲ್ಡಾನು ಒಂದು ವೈಟ್ ಆಗೇ ಇರುತ್ತೆ, ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ. ಓಕೆ, ಈಗ ಸಕ್ಕರೆ ಹಾಗಿದ್ರೆ ಕಂಪ್ಲೀಟ್ ಆಗಿ ಸಕ್ಕರೆ ಕಟ್ ಡೌನ್ ಮಾಡ್ಬೇಕಾ, ಅಥವಾ ಸಕ್ಕರೆ ಆಲ್ಟ್ರೇಷನ್ ಅಂತ ನೀವು ಬೆಲ್ಲ, ಜೇನುತುಪ್ಪ ಬೆರೆಸ್ಕೊಬೋದಾ, ಹೇಗದು? ನಾನು ಕಂಪ್ಲೀಟ್ಲಿ ಸಕ್ಕರೆ ಕೊಂಡ್ಕೊಳ್ಳೋದೇ ಬಿಟ್ಟುಬಿಟ್ಟಿದ್ದೀನಿ. ನಮ್ಮ ಮನೇಲಿ ಸಕ್ಕರೆನೇ ಇಲ್ಲ. ಸಕ್ಕರೆ ಬಿಳೆ ಪಾಯ್ಸನ್ ಅನ್ನೋದು ಸಾಬೀತಾಕೋಗ್ಬಿಟ್ಟಿದೆ. ಅದರಲ್ಲಿ ಬೋನ್ ಚಾರ್ಕೋಲು ಮತ್ತೆ ಕೆಮಿಕಲ್ಸು ಯೂಸ್ ಮಾಡಿರ್ತಾರೆ. ಅದ್ರ ಬದಲು ಬೆಲ್ಲ ಉಪಯೋಗಿಸ್ಕೋಬಹುದು. ಬೆಲ್ಲ ಅದು ತೋಟಿಲಿಂಗದಿಂದ ಬಂದಿದ್ದ ಬೆಲ್ಲನು ಆರೋಗ್ಯಕ್ಕೆ ಒಳ್ಳೇದು. ಈ ಬೆಲ್ಲದಲ್ಲಿ ಏನಂತಂದ್ರೆ ಸೆಲಿನಿಯಮು, ಕಾಪರು, ಐರನ್ನು ಎಲ್ಲ ಟ್ರೇಸ್ ಎಲಿಮೆಂಟ್ಸ್ ಇರುತ್ತೆ. ಆಮೇಲೆ ತಕ್ಷಣಕ್ಕೆ ನಿಮ್ಗೆ ಸಮಾಧಾನ ಆಗತ್ತೆ. ಅದಕ್ಕೆ ನೋಡಿ, ಬೆಲ್ಲದಲ್ಲಿ ಮಾಡಿರೋ ಪಾಯಸ ಇಷ್ಟೇ ಈ ಕಡೆಗೆ ಹಾಕಿರ್ತಾರೆ, ತಕ್ಷಣಕ್ಕೆ ನಿಮ್ಗೆ ಆರಾಮ್ ಅನ್ಸ್ಬೇಕು ಅಂತ. ಹಳೆ ಕಾಲದಲ್ಲಿ ಯಾರಾದ್ರೂ ಊರಿಂದ ಬಂದ್ರೆ ಕೈ ಕಾಲು ತೊಳೆದ್ಬಿಟ್ಟು ಒಳಗಡೆ ಬಂದ್ರೆ ಒಂದಿಷ್ಟು ಬೆಲ್ಲ ಕೊಟ್ಬಿಟ್ಟು ತಂಪಾಗಿರೋ ಹೂಜಿನ ನೀರು ಕೊಡ್ತಾ ಇದ್ರು, ಚೆನ್ನಾಗಿರೋದು. ಅದು ಆರೋಗ್ಯಕ್ಕೆ ಒಳ್ಳೇದು. ಆದ್ರೆ ಇವತ್ತೇನ್ ಮಾಡ್ತಾ ಇದಾರೆ, ಕೈ ಕಾಲು ತೊಳೆಯೋದಿಲ್ಲ, ಒಳಗಡೆ ಬಂದವರು ಫ್ರಿಜ್ ಇಂದ ಬಾಗಿಲು ತೆಗೆದು ಫಿಸಿ ಡ್ರಿಂಕ್ಸ್ ಕೊಡ್ತಾರೆ. ಅವರು ಹಾಳಾಗ್ತಾರೆ, ನೀವು ಹಾಳಾಗ್ತೀರಿ, ಅಂದ್ರೆ ಆರೋಗ್ಯ ಹಾಳಾಗತ್ತೆ ಅಂತ. ಸೊ ಹಾಗಾಗಿ ನಮ್ಮ ಹಳೆ ಪದ್ಧತಿಗಳು ವೈಜ್ಞಾನಿಕವಾಗಿ ಉತ್ತಮವಾಗಿತ್ತು, ಅದನ್ನ ನಾವು ಬಳಸ್ಕೊಳ್ಬೇಕು, ಇದನ್ನ ಕಲಿಬೇಕು ನಾವು. ನನೀಗ ಯಾವ ಬ್ರ್ಯಾಂಡು ಏನು ಅಂತ ಹೇಳಕ್ ಇಷ್ಟಪಡಲ್ಲ. ಈಗ ಬೆಂಗಳೂರಲ್ಲಿ ಇವಾಗೆಲ್ಲ ಒಂದು ದಾಳಿಂಬೆ ಹಣ್ಣು ಈಗ ನಿಮ್ಗೆ ಒಂದು 200 ರೂಪಾಯಿ kg ಹಿಂಗೆಲ್ಲ ಸಿಗತ್ತೆ. ಆಕ್ಚುಲಿ ಚೆನ್ನಾಗಿರೋದು ಒಂದೊಂದ್ಸರಿ ಫುಲ್ ಹಬ್ಬಗಳ ಟೈಮಲ್ಲಿ ಅಥವಾ ಪೀಕ್ ಸೀಸನ್ ಅಲ್ಲೆಲ್ಲ 300 ಕೂಡ ದಾಟಿದ್ದುಂಟು, 280, 300. ಈಗ 1 kg ದಾಳಿಂಬೆ ಅಂದ್ರೆ ಒಂದು 3-4 ಬರುತ್ತಷ್ಟೇ. 1 kg ದಾಳಿಂಬೆಲಿ ಎಲ್ಲ ನೀವು ತೆಗೆದ್ರು ಕೂಡ ನಿಮಗೆ ಒಂದು ಅರ್ಧ ಲೀಟರ್ ಜ್ಯೂಸ್ ಸಿಗೋದೇ ಕಷ್ಟ. ಅರ್ಧ ಲೀಟರ್ ಜ್ಯೂಸ್ ನಿಮ್ಗೆ 300 ರೂಪಾಯಿ ಆಗತ್ತೆ. ಆದ್ರೆ ಇದೇ ನೀವು ಹೇಳದಂತ ಫಿಸಿ ಡ್ರಿಂಕ್ಗಳು, ಅಂದ್ರೆ ಈ ಕಲರ್ ಡ್ರಿಂಕ್ಗಳು ಮಾರ್ಕೆಟ್ ಅಲ್ಲಿ ಸಿಗತ್ತೆ. ಏನದು 70 ರೂಪಾಯಿಗೆ 50 ರೂಪಾಯಿಗೆ 1 ಲೀಟರ್ ದಾಳಿಂಬೆ ಜ್ಯೂಸ್ ಅಂತೆ. ಅದು ಮೋಸ ಅಂತ ಹೇಳ್ಬೋದು. ಯಾಕಂದ್ರೆ ಅದರಲ್ಲಿ ಕಲರಿಂಗ್ ಏಜೆಂಟ್ ಹಾಕಿರ್ತಾರೆ, ಶುಗರ್ ಹಾಕಿರ್ತಾರೆ, ಆಮೇಲೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ. 3 ಆರೋಗ್ಯಕ್ಕೆ ಹಾನಿಕಾರಕ. ಆದ್ರೆ ನೀವು ಬರೀ ದಾಳಿಂಬೆ ತಂದು ಬಿಡಿಸ್ಕೊಂಡು ಹಾಗೆ ತಿನ್ಬಿಟ್ರೆ ಆರೋಗ್ಯಕ್ಕೆ ಒಳ್ಳೇದು. ಫೈಬರು ಸಿಗತ್ತೆ, ಎಲ್ಲಾನು ಸಿಕ್ಕತ್ತೆ ಅದರಲ್ಲಿ, ಅಲ್ವಾ? ಈಗ ನೆಕ್ಸ್ಟ್ ಮಾತಾಡ್ತಕ್ಕಂಥ ವಿಚಾರಣೆ ಕುಕಿಂಗ್ ಆಯಿಲ್ಸ್. ಹೆಣ್ಮಕ್ಳಿಗೆ ಇದೊಂದು ಸಮಸ್ಯೆ. ಅಂದ್ರೆ ಈಗ ಸಮಸ್ಯೆ ಏನಿಲ್ಲ, ಅವರೇ ಸಮಸ್ಯೆ ಮಾಡ್ಕೊಂಡಿರೋದು. ನಮ್ಮ ಅಜ್ಜಿಗೆ ಅಮ್ಮನ್ಗೆ ಸಮಸ್ಯೆ ಇರ್ಲಿಲ್ಲ. ಓಕೆ, ಈಗ ಆಯಿಲ್ಗಳು, ಈಗ ಮನೆಗೆ ಬಳಸ್ತಕ್ಕಂತ ಎಣ್ಣೆಗಳು, ಯಾವ ತರದ ಎಣ್ಣೆ ಒಳ್ಳೇದು ಅಥವಾ ಯಾವ ತರದ್ದು ಬಳಸಬೇಕು, ಅಥವಾ ಎಣ್ಣೆ ಬೇಡವಾ? ಇದು ಗಾಣದ ಎಣ್ಣೆ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಯಾಕೆ ಅಂತಂದ್ರೆ ಎಲ್ಲ ವೆಜಿಟೇಬಲ್ಸ್ ಅಂದ್ರೆ ಬೀಜಗಳಿಂದ ಬಂದಂತ ಬೀಜದಿಂದ ಬಂದಂತ ಎಣ್ಣೆ ಇದೆಯಲ್ಲ, ಅದಕ್ಕೆ 0 ಕೊಲೆಸ್ಟ್ರಾಲ್, ಒಂದು ಚೂರು ಕೊಲೆಸ್ಟ್ರಾಲ್ ಇಲ್ಲ ಅದರಲ್ಲಿ. ಹಾಗಾಗಿ ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದು.
ನೀವು ಎಳ್ಳಿನ ಎಣ್ಣೆ ತಗೊಳ್ಳಿ, ಶೇಂಗಾ ಎಣ್ಣೆ ಅಂದರೆ ಕಡಲೆಕಾಯಿ ಎಣ್ಣೆ ತಗೊಳ್ಳಿ, ಕುಸುಬಿ ಎಣ್ಣೆ ತಗೊಳ್ಳಿ, ಯಾವುದೇ ತಗೊಂಡ್ರು ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ರಿಫೈನ್ಡ್ ಆಯಿಲು ಆರೋಗ್ಯಕ್ಕೆ ಒಳ್ಳೇದು ಅಲ್ಲ. ಯಾಕಂದರೆ ರಿಫೈನ್ ಮಾಡುವಾಗ ಕೆಮಿಕಲ್ ಏಜೆಂಟಿಂದ ಅದನ್ನು ಹಾಟ್ ಪ್ರೆಸ್ ಮಾಡಿರ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನು ತುಪ್ಪ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನಾವು ಮಕ್ಕಳಿದ್ದಾಗ ತುಪ್ಪ ತಿಂದಿತ್ತಲಿ ಅಂತಂದರು. ಅಂದರೆ ತುಪ್ಪ ತಿಂದವರು ಭಾಳ ಶಾರ್ಪ್ ಆಗಿರ್ತಾರೆ ಅಂತ. ಅದು ನಿಜ. ಯಾಕಂದರೆ ಆಯುರ್ವೇದದಲ್ಲೂ ಕೂಡ ಆ ಲೇಹಗಳು ಮಾಡ್ಬೇಕಾದ್ರೆ ತುಪ್ಪನೇ ಬಳಸ್ತಾರೆ. ನೋಡಿ, ಎಲ್ಲ ಎಣ್ಣೆಗಳು ಮುಗ್ಗಾಗತ್ತೆ, ತುಪ್ಪ ಮುಗ್ಗಾಗೋದಿಲ್ಲ. 1 ತಿಂಗಳು 2 ತಿಂಗಳು 3 ತಿಂಗಳು ಮುಗ್ಗಾಗೋದಿಲ್ಲ. ಏನೂ ಆಗಲ್ಲ. ಅಷ್ಟೇ ಅಲ್ಲ, ಅದು ನಮ್ಮ ಬ್ರೇನ್ ಸೆಲ್ಸ್ಗೆ ಮತ್ತೆ ನಮ್ಮ ನರಮಂಡಲ ಮೇಲಿರುವಂಥ ಮೈಲಿನ್ ಶೀತು, ಆ ಶೀತಿಗೆ ವೈಟಮಿನ್ ಎ, ಡಿ, ಇ, ಕೆ ಅಂತ 4 ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಬೇಕು. ಅದಕ್ಕೆ ವಾಹಕವಾಗಿ ತುಪ್ಪ ಹೋಗೋದ್ರಿಂದ ನೀವು ದಿನಕ್ಕೆ ಅರ್ಧ 1 ಸ್ಪೂನು ತುಪ್ಪ ತಿನ್ನೋದ್ರಿಂದ ನರಗಳ ವೀಕ್ನೆಸ್ಸು ಬರೋದಿಲ್ಲ, ಕೈಕಾಲು ಜುಮು ಅನ್ನೋದು ಇರೋದಿಲ್ಲ, ಬ್ರೇನು ಶಾರ್ಪ್ ಆಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಪಂಚಾಮೃತದಲ್ಲಿ ಹಾಲು, ತುಪ್ಪ, ಜೇನುತುಪ್ಪ, ಮೊಸರು ಮತ್ತೆ ಬೆಲ್ಲ, ಬಾಳೆಹಣ್ಣು ಅಂದ್ರೆ ಇವು ಎಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೆಯಾಗಿರುವಂತ 5 ಅಮೃತಗಳು. ಎಷ್ಟು ಚೆನ್ನಾಗಿ ಅದೇ ಮೆಡಿಸಿನ್ ಅದು. ಈಗ ತುಪ್ಪದ ಪ್ರಮಾಣ ಕೂಡ ಎಷ್ಟು ತುಪ್ಪ ಸೇವನೆ ಮಾಡಬೇಕು ಅಂದ್ರೆ ಅರ್ಧ 1 ಸ್ಪೂನ್ ತಗೊಂಡ್ರೆ ಸಾಕು. ಓಕೆ. ಈಗ ತುಪ್ಪದ ಬೋಂಡ, ತುಪ್ಪದ ಪಾಯಸ, ತುಪ್ಪದ ಇದು ಅಲ್ಲ, ಆ ಥರ ಏನಿಲ್ಲ. ನೀವು ದಿನನಿತ್ಯ ಬಳಸೋದಕ್ಕೆ ಎಣ್ಣೆ ಸರಿ ಇರುತ್ತೆ. ಆದರೆ ತುಪ್ಪ ಅನ್ನಕ್ಕೆ ಅಂದರೆ ಅನ್ನ ಶುದ್ಧಿಗೆ ಅಂತಂತಾರೆ. ಆದರೆ ನಮ್ಮ ಮನಸ್ಸು ಜೊತೆಗೆ ನಮ್ಮ ಮೆದುಳು ಶುದ್ಧಿನೂ ಆಗತ್ತೆ ಅಂತ ಹೇಳ್ಬೋದು. ಬಟ್ ಏನಂದ್ರೆ ಇನ್ನೊಂದ್ ಕಡೆ ಈಗ ಯಂಗ್ಸ್ಟರ್ಸ್ ಹೆಂಗೆ ಯೋಚನೆ ಮಾಡ್ತಾರೆ ಅಂತಂದ್ರೆ, ಬಿಡಪ್ಪ ಬದುಕಿರೋದು 2 ದಿನ, ಈಗ ಉಪ್ಪು ತಿನ್ನಲ್ಲ, ನಾನು ಸಕ್ಕರೆ ತಿನ್ನಲ್ಲ, ಅದು ತಿನ್ನಲ್ಲ, ಇದು ತಿನ್ನಲ್ಲ, ಅದ್ರಲ್ಲಿ ಏನಿದೆ, ಪಾರ್ಟಿ ಮಾಡಲ್ಲ ಅಂತ ಚೆನ್ನಾಗಿರೋ ತನಕ ಚೆನ್ನಾಗಿ ತಿನ್ಬಿಡೋಣ ಒನ್ ಲೈಫ್ ಅನ್ಬಿಟ್ಟು ಎಷ್ಟ್ ದಿನ ಇರ್ತೀವೋ ಅಂತ ಅದೊಂದು ಭ್ರಮಿಲಿ ಸಿಕ್ಕಿದೆಲ್ಲ ತಿಂತಾರಲ್ಲ ಅಂತ ಅವ್ರಿಗೆ ಏನ್ ಹೇಳ್ತೀರ? ಅದು ನಕಾರಾತ್ಮಕ ಚಿಂತನೆ ಅಂತ. ನೋಡಿ, 84 ಲಕ್ಷ ಜೀವ ಜಂತುಗಳ ಯೋನಿ ದಾಟ್ಕೊಂಡು ಕೊನೆಗೆ ಮನುಷ್ಯರಾಗಿ ಹುಟ್ಟಿರ್ತೀವಿ. ಅದಕ್ಕೆ ದಾಸರು ಹೇಳ್ತಾರೆ, ಮನುಷ್ಯ ಜನ್ಮ ದುರ್ಲಭ ಅಂತ. ಮನುಷ್ಯರಾಗಿ ಹುಟ್ಟಿದ್ಮೇಲೆ ಮನುಷ್ಯರಿಗೂ ಪ್ರಾಣಿಗೂ ವ್ಯತ್ಯಾಸ ಏನು? ಪ್ರಜ್ಞೆ. ಅಂದ್ರೆ ಸರಿ ತಪ್ಪಿನ ವಿವೇಚನೆ. ಆ ಪ್ರಜ್ಞೆಯನ್ನ ಕಳ್ಕೊಂಡ್ಬಿಟ್ಟು ನೀವು ಪ್ರಾಣಿಗಳ ತರ ಆಗಿ ಏನೋ ತಿನ್ಕೊಂಡು, ಏನೋ ಮಾಡ್ಕೊಂಡು, ಎಲ್ಲೋ ಬಿತ್ಕೊಂಡು, ಎಲ್ಲೋ ಸತ್ತೋದ್ರೆ ಏನ್ ಪ್ರಯೋಜನ? ಸಾರ್ಥಕತೆ ಇರೋದಿಲ್ಲ. ನೀವು ಸಾಧನೆನೇ ಮಾಡದೆ ಸತ್ರೆ ಅದು ಮನುಷ್ಯರಾಗಿ ಹುಟ್ಟಿದ್ಕೆ ವ್ಯರ್ಥ ಅಲ್ವಾ? ಅವಮಾನ ಆಗತ್ತೆ. ಹಾಗಾಗಿ ಮನುಷ್ಯರಾದ್ಮೇಲೆ ಸರಿ ತಪ್ಪಿನ ವಿವೇಚನೆ ಇರಬೇಕು. ನಾನು ಮಾಡ್ತಾ ಇರೋದು ಸರಿನಾ ಇಲ್ವಾ? ನಾನು ಮನುಷ್ಯನಾಗಿ ಹುಟ್ಟಿದ್ಮೇಲೆ ಸಮಾಜಕ್ಕೆ, ದೇಶಕ್ಕೆ, ಕುಟುಂಬಕ್ಕೆ ಏನಾದ್ರೂ ಕೊಡಬೇಕು ಅನ್ನೋ ಭಾವನೆ ಇದ್ರೆ ಅವ್ರು ಯಾರು ಇಂಥ ತಪ್ಪನ್ನ ಮಾಡೋದಿಲ್ಲ. ಮತ್ತೆ ಈ ಸ್ಮೋಕಿಂಗ್ ಅಂತ ಬಂದಾಗ, ಧೂಮಪಾನ ಅಂತ ಏನ್ ಕರಿತೀವಿ, ನಾನು ಯಾರಾದ್ರೂ ಈಗ ನನ್ನ ಸ್ನೇಹಿತರು, ನಂಗೆ ಗೊತ್ತಿರೋ ಯಾರು ಸ್ಮೋಕ್ ಮಾಡತಕ್ಕಂಥವ್ರನ್ನ ಮೀಟ್ ಮಾಡಿದಾಗೆಲ್ಲ ನನಗೆ ಒಂದು ಅವ್ರನ್ನ ಯಾಕೆ ಕಲ್ತ್ರಿ ಅಂತ ಕೇಳಕ್ಕೆ ನಾನು ಎಷ್ಟೊಂದ್ ಸರಿ ಕೇಳ್ದೆ ಅಂತ ಟೈಮಲ್ಲೂ ಕೂಡ ಕೆಲವರು ಉತ್ತರ, ಕೆಲವರು ಫ್ಯಾಷನ್ಗೆ, ಅಥವಾ ಕೆಲವರು ಅವ್ರ ಅಪ್ಪನ ನೋಡಿ ಕಲ್ತ್ರು, ಕೆಲವರು ಕಸಿನ್ ನೋಡಿ ಕಲ್ತ್ರು ಹಿಂಗಂತಾರೆ. ಇನ್ ಕೆಲವರು ಇಲ್ಲ, ಅದೇನೋ ಗೊತ್ತಿಲ್ಲ, ಒಂದ್ ಸ್ಟ್ರೆಸ್ ಇರುತ್ತೆ, 2 ನಿಮಿಷ ಒಂದ್ ದಮ್ ಹೊಡೆದು ಬಂದ್ಬಿಟ್ರೆ ಏನೋ ಮೈಂಡ್ ರಿಲ್ಯಾಕ್ಸ್ ಆಗತ್ತೆ, ರಿಲ್ಯಾಕ್ಸ್ ಅಂತಾರಲ್ಲ, ಈ ತರ ಈ ದುಶ್ಚಟಗಳಿಗೆ, ಸ್ಮೋಕಿಂಗ್ಗೆ ಅಡಿಕ್ಟ್ ಆಗಿರೋಕೆ ನಿಮ್ ಕಡೆಯಿಂದ ಸಂದೇಶ 1. 2ನೇದು, ಈ ಸ್ಮೋಕಿಂಗ್ ಹಾರ್ಟ್ ಅಟ್ಯಾಕ್ಗೆ ಕಟ್ಟಿಟ್ಟ ಬುತ್ತಿ. ಇಟ್ ಈಸ್ 25% ಆಫ್ ಹಾರ್ಟ್ ಅಟ್ಯಾಕ್ಸ್ ಆರ್ ಬಿಕಾಸ್ ಆಫ್ ಸ್ಮೋಕಿಂಗ್. ಅಂದ್ರೆ 100 ಜನರಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ 25 ಜನ ಸ್ಮೋಕಿಂಗ್ ಇದ್ದವರೇ ಇರ್ತಾರೆ. ಇದು ಶರೀರದಲ್ಲಿರೋ ಎಲ್ಲ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡುತ್ತೆ. ಸೊ ಹಾಗಾಗಿ ಅವರಿಗೆ ಸ್ಟ್ರೋಕು ಆಗ್ಬೋದು, ಗ್ಯಾಂಗ್ರೀನು ಆಗ್ಬೋದು, ಹಾರ್ಟ್ ಅಟ್ಯಾಕು ಆಗ್ಬೋದು. ಸೊ 1 ಸಿಗರೇಟ್ ಸೇದಿದರೆ 6 ದಿನ ಆಯುಸ್ಸು ಕಡಿಮೆ ಆಗತ್ತೆ. ನಾವು ದಿನಕ್ಕೆ 10-20 ಸಿಗರೇಟ್ ಸೇದಿದ್ರೆ ಎಷ್ಟು ಅಂತ ಅವರೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆ ಸ್ಮೋಕಿಂಗ್ ಒಂದೇ ಮಾಡೋದಿಲ್ಲ. ಪಾರ್ಟಿ ಮಾಡಿದಾಗ ಸ್ಮೋಕಿಂಗ್ ಜೊತೆಗೆ ಡ್ರಿಂಕ್ಸ್ ತಗೋತಾರೆ. ಡ್ರಿಂಕ್ಸ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಕರ್ದಿರೋದು ಹಾಳು ಮೂಳು ತಿಂತಾರೆ. ಅಷ್ಟೇ ಅಲ್ಲ, ಮತ್ತೆ ಮೊಟ್ಟೆ ಅದನ್ನೆಲ್ಲ ತಿಂತಾರೆ. ಸೊ ಇವಿಷ್ಟವೂ ಕೂಡ ಕೆಟ್ಟದಾಗಿರೋದ್ರಿಂದ ಪಾರ್ಟಿ ಮಾಡಿದಾಗ ಮಲಗೋದಿಲ್ಲ, ರಾತ್ರಿಯೆಲ್ಲ ಎಚ್ಚರ ಇರ್ತಾರೆ. ಇವತ್ತಿಗೆ ಗೊತ್ತಾಗಿದೆ, ಯಾರು ರಾತ್ರಿಯೆಲ್ಲ ಮಲಗದೆ ಇರ್ತಾರಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಹೆಚ್ಚು ಅಂತ. ಸೊ 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ. ಸೊ ಹಾಗಾಗಿ ಏನಾಗುತ್ತೆ, ಇವು ಎಲ್ಲವೂ ಕೂಡ ಚಾಂಡಾಳ್ ಚೌಕಡಿಗಳ ಹಾಗೆ ನಿಮಗೆ
ಹಾಳು ಮಾಡಕ್ಕೆ ಇದ್ದಂಥದ್ದನ್ನ ಅದಕ್ಕೆ ನೀವು ತುತ್ತಾಗ್ಬಿಟ್ರೆ ನಿಮ್ಮ ಆರೋಗ್ಯವನ್ನ ನೀವೇ ಹಾಳು ಮಾಡ್ಕೊಳ್ತೀರಿ. ಇವತ್ತು ವಿಶ್ವ ಆರೋಗ್ಯದ ಅಂದ್ರೆ ಹೃದಯ ದಿನ ಆಗಿರೋದ್ರಿಂದ 29ನೇ ತಾರೀಕು ಪ್ರಮುಖವಾಗಿ ನಿಮ್ಮ ವೀಕ್ಷಕರಿಗೆ ನಾನೇನ್ ಹೇಳೋದಂದ್ರೆ, ನಿಮ್ಮ ಹೃದಯ ನಿಮ್ಮ ಕೈಯಲ್ಲಿದೆ, ನಿಮ್ಮ ಹೃದಯದ ಮಿಡಿತ ನಿಮ್ಮ ಕೈಯಲ್ಲಿದೆ. ನಿಮ್ಮ ಹೃದಯವನ್ನ ಸರಿಯಾಗಿಟ್ಕೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯ. ಯಾಕಂದ್ರೆ ಹೃದಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಹೃದಯ ಮಿಡಿತ ನಿಂತು ಹೋದ್ರೆ ನಾವು ಸತ್ತೋಗ್ತೀವಿ. ಹಾಗಾಗಿ ನಾವು ಬದುಕಬೇಕೋ ಸಾಯ್ಬೇಕೋ ಅನ್ನೋದನ್ನ ಅವತ್ತು ನಿರ್ಧಾರ ಮಾಡಿದ್ರೆ ಅವರು ಬದುಕಿಗೆ ಏನ್ ಬೇಕೋ ಹೃದಯನ ಹಾಳು ಮಾಡ್ಕೊಳ್ದಾಗೆ ನೋಡ್ಕೊಳ್ಳೋದು ತಮ್ಮ ಕರ್ತವ್ಯ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ. ಈಗ ಹಾರ್ಟ್ ಅಟ್ಯಾಕ್ ಬರಕ್ಕೆ ಬಹುಮುಖ್ಯವಾದಂತ ಕಾರಣಗಳಲ್ಲಿ ನೀವು ನಿದ್ದೆ ಬಗ್ಗೆ ಕೂಡ ಮಾತಾಡಿದ್ರಿ. ಜಾಸ್ತಿ ಹೊತ್ತು ಕೂತಿರೋದು ಕೂಡ ತುಂಬಾ ಡೇಂಜರ್. ಅಂದ್ರೆ ಈಗ ನಿದ್ದೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂಡ್ ಒಳ್ಳೆ ನಿದ್ದೆ ಹೇಗ್ ಮಾಡ್ಬೇಕು? ಇವಾಗಂತೂ ನಿದ್ದೆನೇ ಬರಲ್ಲ ತುಂಬಾ ಜನಕ್ಕೆ. ಹೇಳಿ ಮ್ಯಾಮ್ ನಿದ್ದೆ ವಿಚಾರವಾಗಿ. ಸರ್, ನಿದ್ದೆ ಬಹಳ ಪ್ರಮುಖವಾದಂಥದ್ದು. ನಮ್ಮ ಮೆದುಳಿಗೆ ರೆಸ್ಟ್ ಬೇಕು. ಮೆದುಳಿಗೆ ಅಂದ್ರೆ ನಿಮ್ಮ ಮೊಬೈಲ್ ಚಾರ್ಜ್ ಹೇಗ್ ಮಾಡಬೇಕು ಹಾಗೆ ಮೆದುಳಿಗೂ ಚಾರ್ಜ್ ಮಾಡ್ಬೇಕಂದ್ರೆ ರೆಸ್ಟ್ ಕೊಡ್ಬೇಕು. ಆ ರೆಸ್ಟ್ ಸಿಕ್ಕದೆ ಮಲಗಿದಾಗ. ಯಾಕಂದ್ರೆ ಎಲ್ಲ ಸತ್ತವ್ರ ಹಾಗೆ ನೀವು ಎಲ್ಲ ಮರ್ತು ಬಿಟ್ಟಿರ್ತೀರಿ, ಜಗತ್ತದ ಯಾವ ಚಿಂತೆನೂ ತಲೆಯಲ್ಲಿ ಇರೋದಿಲ್ಲ. ಹಾಗಾಗಿ ರಿಫ್ರೆಶ್ ಆಗತ್ತೆ ಬ್ರೇನು. ಆದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಷ್ಟೋ ಜನ ರಾತ್ರಿ ಕೂಡ ವರ್ಕ್ ಮಾಡ್ತಾರೆ. ಈಗ ನಾವು ರಾತ್ರಿ ಮಾಡ್ತಾ ಇದ್ವಿ, ನೈಟ್ ಡ್ಯೂಟಿ ಬೇಕಾದಷ್ಟು ಮಾಡ್ತಾ ಇದ್ವಿ, ರಾತ್ರಿ ಎಲ್ಲ ಓಡಾಡ್ಕೊಂಡು ಎಲ್ಲಿ ಎಮರ್ಜೆನ್ಸಿ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ವಿ. ಆದ್ರೆ ನೆಕ್ಸ್ಟ್ ಡೇ ಮಲಗ್ತಾ ಇದ್ವಿ. ಆದ್ರೆ ಇವತ್ತು ಯುವಕರು ಹಾಗೆ ಮಾಡ್ತಾ ಇಲ್ಲ. ಪ್ರತಿನಿತ್ಯ ಕೂಡ ಅವರು ಒಂದು ಮೊಬೈಲಲ್ಲಿ ಇರ್ತಾರೆ, ಇಲ್ಲ ಟಿವಿ ನೋಡ್ತಾ ಇರ್ತಾರೆ, ಇಲ್ಲ ಲ್ಯಾಪ್ಟಾಪ್ ಅಲ್ಲಿ ಇರ್ತಾರೆ. ಹಾಗಾಗಿ ನಿದ್ರೆ ಮಾಡೋದು ಕಡಿಮೆ ಆಗಿದೆ. ಅಂದ್ರೆ ಸ್ಕ್ರೀನ್ ಟೈಮು ಜಾಸ್ತಿ ಆದಾಗೆ ನಿದ್ರೆ ಟೈಮು ಕಡಿಮೆ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ, ಬ್ರೇನ್ದು ಇರಿಟೇಬಿಲಿಟಿ ಜಾಸ್ತಿ ಆಗತ್ತೆ. ಬ್ರೇನ್ ನಿಂದ ಬರೋ ಇಂಪಲ್ಸಸ್ ಇರ್ಯಾಟಿಕ್ ಆಗಿ ಹೋಗ್ಬಿಡುತ್ತೆ. ಆ ಇರ್ಯಾಟಿಕ್ ಇಂಪಲ್ಸಸ್ ಆದ್ರೆ ಅದು ಹೃದಯದ ಮೇಲೆ ತೊಂದರೆ ಆಗತ್ತೆ. ಈಗ ನಾವು ಬ್ರೇನ್, ಹಾರ್ಟ್ ಅಂಡ್ ದ ಬಾಡಿ ಆಕ್ಸಸ್ ಅಂತೀವಿ. ಬ್ರೇನ್ಗೆ ಏನು ದುಷ್ಪರಿಣಾಮ ಆಗುತ್ತೋ ಅದ್ರ ಇಫೆಕ್ಟು ಹಾರ್ಟ್ ಮೇಲೆ ಆಗತ್ತೆ. ನಾನು ಹೇಳಿದೆ ಕೋಪ ಮಾಡ್ಕೊಂಡಾಗ ಹೇಗೆ ವೀಕ್ ಆಗತ್ತೆ ಅಂತ. ಹೃದಯದ ಮೇಲೆ ಏನಾಗುತ್ತೋ ಅದ್ರ ದುಷ್ಪರಿಣಾಮ ಶರೀರದ ಮೇಲೆ ಆಗತ್ತೆ. ಇದನ್ನ ಜಾಪನೀಸು 1992-93 ಆಸ್ಪಾಸ್ನಲ್ಲಿ ಅವರು ಹಿರೋಶಿಮಾ ನಾಗಾಸಾಕಿ ಬಾಂಬು ಹಾಕಿದ್ಮೇಲೆ ಇಡೀ ದೇಶವನ್ನ ಕಟ್ಟಕ್ಕೆ ಶ್ರಮ ಪಟ್ರು. ಆ ಶ್ರಮಜೀವಿಗಳು 100-120 ವರ್ಷ 110 ವರ್ಷ ಬದುಕ್ತಾ ಇದ್ರು. ಆದ್ರೆ ಆಗ 1990ರಲ್ಲಿ ಏನಾಯ್ತು ಅಂದ್ರೆ ಯುವಕರು ಯುವತಿಯರು ದಿಢೀರಂತ ಹೃದಯದ ಕಾಯಿಲೆಯಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ಇದ್ರು. ಎದೆ ನೋವು ಮಾಡ್ಕೊಂಡು ವಿಪರೀತ ಸಂಕಟ ಪಟ್ಕೊಂಡು. ನೋಡಿದ್ರೆ ಕೊರೊನರಿ ಆರ್ಟರೀಸು ಕಿರೀಟ ಧಮನಿ ನಾರ್ಮಲ್, ಅದ್ರಲ್ಲೇನು ಜಿಡ್ಡು ಶೇಖರಣೆ ಇಲ್ಲ. ಆದ್ರೆ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಳ್ಕೊಂಡು ಅದು ಬುರಬುರ ಅಂತ ಇಷ್ಟು ದಪ್ಪ ಊದ್ಕೊಂಡಿರೋದು, ಅದು ಕಾರ್ಡಿಯೋಮೆಗಲಿ ಅಂತ ಅಂತೀವಿ. ಅದು ನೋಡಿದಾಗ, ಪಿಕ್ಚರ್ ನೋಡಿದಾಗ, ಆಂಜಿಯೋಗ್ರಾಮ್ ಮಾಡಿದಾಗ ಅವ್ರಿಗೆ ಏನ್ ಅನಿಸ್ತು ಅಂದ್ರೆ ಈ ಆಕ್ಟೋಪಸ್ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಾಗ ಅದ್ ಹೇಗೆ ಊದಿರುತ್ತೋ ಹಾಗೆ ಕಾಣ್ತಾ ಇದೆ ಅಂತ ಅದಕ್ಕೆ ಟಕಾಟ್ಸ್ಟುಬೋ ಸಿಂಡ್ರೋಮ್ ಅಂತ ಕರೆದ್ರು. ಎಲ್ಲಾ ಪರೀಕ್ಷೆ ಮಾಡಿದ್ರು, ಇಷ್ಟು ಜನ ಯುವಕರು ಯಾಕೆ ಹೀಗೆ ಬರ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ತಲೆಬುಡೆ ಗೊತ್ತಾಗ್ತಾ ಇಲ್ಲ. ಆಂಜಿಯೋಪ್ಲಾಸ್ಟಿ ಮಾಡ್ಬೇಕಂದ್ರೆ ಬ್ಲಾಕ್ ಇಲ್ಲ, ಬೈಪಾಸ್ ಮಾಡ್ಬೇಕಂದ್ರೆ ರಕ್ತನಾಳ ಕ್ಲೀನ್ ಆಗಿದೆ, ಹಾರ್ಟ್ ಪಂಪಿಂಗ್ ಕಡಿಮೆ. ಇದನ್ನ ಸರಿ ಮಾಡ್ಬೇಕಂದ್ರೆ ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಅವರು ಮಾಡಿದ್ದೇನು ಅಂದ್ರೆ ನಮ್ಮ ಭಾರತ ಮಹೇಶ್ ಯೋಗಿಗಳ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ನ ಕೇವಲ 20 ನಿಮಿಷ ಅವ್ರಿಗೆ ಕಲ್ಸ್ಕೊಟ್ರು. 20 ನಿಮಿಷ ಪ್ರತಿದಿನ 2 ಹೊತ್ತು ಮಾಡ್ತಾ ಇದ್ದಂಗೆ ಕೇವಲ 3 ದಿನ ಅಂದ್ರೆ 72 ಅವರ್ಸ್ ಅಲ್ಲಿ ಆ 15-20% ಇದ್ದಿದ್ದು 50-60%ಗೆ ಪಂಪಿಂಗಿಗೆ ಬಂದ್ಬಿಡ್ತು. ಆವಾಗ ಇಡೀ ವಿಶ್ವಕ್ಕೆ ಕಣ್ಣು ತೆರೆಸಿ ಅವರು 2002ನಲ್ಲಿ ತಮ್ಮ ರಿಸರ್ಚ್ ಪೇಪರ್ನ ಪಬ್ಲಿಷ್ ಮಾಡಿದ್ರು. ಏನು ಅಂತಂದ್ರೆ ಧ್ಯಾನ ಮಾಡಿದಾಗ, ಮೆಡಿಟೇಷನ್ ಮಾಡಿದಾಗ ಮೆದುಳಿನಿಂದ ಉತ್ಪತ್ತಿ ಆಗುವಂತ ಫೀಲ್ ಗುಡ್ ಹಾರ್ಮೋನ್ಸ್ ಅಂದ್ರೆ ಎಂಡಾರ್ಫಿನ್ಸು, ನ್ಯೂರೋಪೆಪ್ಟೈಡ್ಸು, ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅದು ಹೃದಯದ ಕಾಯಿಲೆಗೂ ಬಹಳ ಮುಖ್ಯ ಅಂತ. ಸೊ ಹಾಗಾಗಿ ಅವತ್ತಿಂದ ಎಲ್ಲವೂ ಯೋಗ ಧ್ಯಾನದ ಕಡೆಗೆ ಮನಸ್ಸು ಮಾಡಿದ್ರು. ಇದು ಬಹಳ ಮುಖ್ಯ. ಸೊ ನೀವ್ ಯಾವಾಗ ಶವಾಸನ ಮಾಡ್ತಿರೋ ನಿದ್ರೆ ತಾನಾಗೇ ಬರುತ್ತೆ. ನೀವು ಬೆಳಗ್ಗೆ ಏಳುವಾಗ, ರಾತ್ರಿ ಮಲಗುವಾಗ 5 ನಿಮಿಷ ಶವಾಸನ ಮಾಡಿದ್ರೆ ಸಾಕು. ಇಡೀ ಶರೀರವನ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಮನಸ್ಸಿನಿಂದ ಎಲ್ಲಾ ಚಿಂತೆಯನ್ನ ಬಿಟ್ಟು
ಪರಮಾತ್ಮ ಇಷ್ಟು ಕೊಟ್ಟಿದೆಯಲ್ಲಪ್ಪ ಅಂತ ಸಂತೃಪ್ತಿಯಿಂದ ಅವನಿಗೆ ಧನ್ಯವಾದ ಹೇಳ್ಕೊಂಡು ಓಂ ನಮ ಶಿವಾಯ ಅಥವಾ ನಿಮ್ಗೆ ಏನ್ ಬೇಕೋ ಅದನ್ನ ಮನದಲ್ಲಿ ಮಂತ್ರ ಹೇಳ್ತಾ ಮಲಗಿದ್ರೆ ನಿದ್ರೆ ತಾನಾಗೇ ಬರುತ್ತೆ. ಸೊ ನಿದ್ರೆ ಬರೋದಿಲ್ಲ ಅನ್ನೋ ಪ್ರಶ್ನೆ ಬರಲ್ಲ. ನಿದ್ರೆ ಯಾವಾಗ ಬರೋದಿಲ್ಲ? ನೀವು ನಿಮ್ಮ ಗಮನ ಇನ್ನೊಂದ್ ಕಡೆಗೆ ಹಾಕಿದಾಗ, ನೀವು ಚಿಂತೆ ಮಾಡಿದಾಗ, ನೀವು ಇನ್ನೂ ಆಲೋಚನೆ ಮಾಡಿಕೊಂಡು ಇದ್ ಮಾಡಿದಾಗ ನಿಮಗೆ ನಿದ್ರೆ ಬರೋದಿಲ್ಲ. ಆದ್ರೆ ನಿಶ್ಚಿಂತೆಯಾಗಿದ್ದವ್ರಿಗೆ ಸಂತೆಯಲ್ಲೂ ನಿದ್ರೆ ಬರುತ್ತೆ ಅಲ್ವಾ? ಹಾಗಿದ್ರೆ ಒಂದು ಐಡಿಯಲ್ ಟೈಮ್ ಅಂತ ಯಾವುದು? ಯಾವ ಟೈಮಿಗೆ ಮಲಗಬೇಕು, ಯಾವ ಟೈಮಿಗೆ ಎದ್ದೇಳ್ಬೇಕು? ಇದಕ್ಕೆ ಇಂಗ್ಲಿಷ್ ನಲ್ಲಿ ಹೇಳ್ತಾರಲ್ಲ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಮ್ಯಾನ್ ಹೆಲ್ದಿ ವೆಲ್ದಿ ಅಂಡ್ ವೈಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ಅಂತಂದ್ರೆ ಆದಷ್ಟು ಬೇಗನೆ, ಅಂದ್ರೆ 7-8 ಗಂಟೆಗೆ ಊಟ ಮಾಡಿ ಒಂದ್ 2-3 ಗಂಟೆ ಬಿಟ್ಟು 9-9:30 10 ಗಂಟೆಗೆ ಮಲ್ಕೊಂಡು ಬೆಳಿಗ್ಗೆ 4-5 ಬ್ರಹ್ಮಿ ಮುಹೂರ್ತ ಆವಾಗ ಎದ್ರೆ ನೀವು ಓದೋದು ಮಾಡೋ ಕೆಲಸಗಳು ಎಲ್ಲವೂ ಕೂಡ ಚೆನ್ನಾಗಾಗತ್ತೆ. ಆಮೇಲೆ ಇನ್ನೊಂದು ವಿಚಿತ್ರ ಅಂತಂದ್ರೆ ಹಗಲೊತ್ತು ತೂಕಡಿಸೋರು ನೋಡಿದಿರಲ್ಲ, ಇವತ್ತಿಗೆ ಗೊತ್ತಾಗಿದೆ ಯಾರು ಹಗಲು ಹೊತ್ತು ತೂಕಡಿಸ್ತಾರಲ್ಲ ಅವ್ರಿಗೆ 65% ಹಾರ್ಟ್ ಅಟ್ಯಾಕ್ ಕಡಿಮೆ. 65% ಕಡಿಮೆ. ನೀವು ಹಣ್ಣು ಹಪ್ಪಳು ತರಕಾರಿಗಿಂತಲೂ ಪ್ರೊಟೆಕ್ಷನ್ ಕೊಡೋದು ಹಗಲೊತ್ತು. ಅಂದ್ರೆ ಈ ಹಗಲೊತ್ತು ಇರುವಂತ ಚಿಂತೆಗಳು ಹೊಟ್ಟೋಗ್ಬಿಟ್ಟಿರುತ್ತೆ. ಆ ಹೊತ್ತಿನಲ್ಲಿ ಮನಸ್ಸು ನಿಶ್ಚಿಂತೆ ಆಗಿರುತ್ತೆ, ಹೃದಯನು ರಿಕವರ್ ಆಗಕ್ಕೆ ಟೈಮ್ ಕೊಟ್ಟಂಗ ಆಗತ್ತೆ ಅಂತ. ಸೊ ಮಧ್ಯಾಹ್ನದೊತ್ತು ಮಲಗೋದು ಒಳ್ಳೇದು, ಮಲಗಬಹುದು. ಆದ್ರೆ ಬೆಳಗ್ಗೆ ಬೇಗ ಎದ್ದಿರ್ಬೇಕು. ಹೌದು ಹೌದು ಹೌದು. ಈಗ ರಾತ್ರಿ, ಈಗ ಬೆಂಗಳೂರಂತ ಸಿಟಿಗಳಲ್ಲಿ ನೈಟ್ ಡ್ಯೂಟಿಗಳಲ್ಲಿ ಕೆಲಸ ಮಾಡ್ಲೇಬೇಕಾದಂತ ಅನಿವಾರ್ಯತೆ, ಅಂತ ಟೈಮಲ್ಲಿ ಈಗ ರಾತ್ರಿ ಎಲ್ಲ ಕೆಲಸ ಮಾಡ್ತಾರಲ್ಲ, ಅವ್ರು ಏನ್ ಮಾಡ್ಬೇಕು? ಸೊ ರಾತ್ರಿ ಎಲ್ಲ ಕೆಲಸ ಮಾಡಿದವರು ಹಗಲೊತ್ತು ಮಲಗಬೇಕು. ಆದ್ರೆ ರಾತ್ರಿ ಎಲ್ಲ ಕೆಲಸ ಮಾಡಿ ಹಗಲೊತ್ತು ಕೂಡ ಟಿವಿ ನೋಡ್ಕೊಂಡು ಇದ್ ಮಾಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಬ್ರೈನಿಗೆ ರೀಚಾರ್ಜ್ ಆಗೋದಿಲ್ಲ. ಅಲ್ಲ, ಈಗ ನೀವ್ ಹೇಳ್ದಂಗೆ ಒಳ್ಳೆ ಹಾರ್ಟ್ ಹೆಲ್ತ್ ಅಂದ್ರೆ ಒಂದು 7-8 ಅವರ್ ನಿದ್ದೆ ಮಾಡ್ಬಿಟ್ರೆ ಅದ್ಭುತ. 6 to 7 hours ದೊಡ್ಡವ್ರಿಗೆ. ಮಕ್ಕಳು ಹುಟ್ಟಿದಾಗ 16-18 ಗಂಟೆ ಮಲಗುತ್ತೆ. ಯಾಕಂದ್ರೆ ಬ್ರೈನ್ ಡೆವಲಪ್ ಆಗ್ತಾ ಇರತ್ತೆ, ಅವಾಗ ಇನ್ನೂ ಡೆವಲಪ್ ಆಗೋ ಸ್ಟೇಜ್ ಅಲ್ಲಿ ಇರುತ್ತೆ. ಆಮೇಲೆ ಮಕ್ಕಳು ದೊಡ್ಡವರಾಗ್ತಾ ಇದ್ದಂಗೆ 8-9 ಗಂಟೆ ಸ್ಕೂಲ್ಗೆ ಹೋಗೋ ಮಕ್ಕಳು. ಆದ್ರೆ ಆಮೇಲೆ ವಯಸ್ಸಿಗೆ ಬಂದ್ಮೇಲೆ 6-7 ಗಂಟೆ ಸಾಕಾಗತ್ತೆ. ಅಲ್ಲ, ಈಗ ಹಾಗಿದ್ರೆ ಈಗ ಫಾರ್ ಎಕ್ಸಾಂಪಲ್ ರಾತ್ರಿ ಒಂದು 3 ಗಂಟೆಗೆ ಮಲ್ಕೊಂಡು ನೆಕ್ಸ್ಟ್ ಒಂದು 8 ಅವರ್ಸ್ ಬೆಳಿಗ್ಗೆ 10 ಗಂಟೆಗೆ ಎದ್ದೇಳ್ಬೋದಾ? ಇಲ್ಲ, ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರೆ ಮನಸ್ಸು ಬಹಳ ಚೆನ್ನಾಗಿರುತ್ತೆ ಅಂತ. ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ 4-5 ಗಂಟೆ, ಆ ಸಮಯದಲ್ಲಿ ಮನಸ್ಸು ಚೆನ್ನಾಗಿರುತ್ತೆ ಅಂತ. ನೀವು ರಾತ್ರಿ 3 ಗಂಟೆವರೆಗೂ ಮಲಗಿ ಎಚ್ಚರಿದ್ದು ಬೆಳಗ್ಗೆ ಎದ್ಬಿಟ್ರೆ ನಿಮ್ಗೆ ಆಕಳಿಕೆ ಬರುತ್ತೆ. ನೋಡಿ, ನಾನು ಆಕಳಿಸದೇ ಇಲ್ಲ, ಆಕಳಿಕೆನೂ ಇಲ್ಲ, ತೇಗೂ ಬರೋದಿಲ್ಲ. ಯಾಕೆ ಅಂತಂದ್ರೆ ಊಟ ಕಡಿಮೆ ಮಾಡ್ತೀನಿ, ನಿದ್ರೆ ಚೆನ್ನಾಗಿ ಮಾಡ್ತೀನಿ. ನೀವು ನಿದ್ರೆ ಕಡಿಮೆ ಮಾಡಿದ್ರೆ ಆಕಳಿಕೆ ಬರುತ್ತೆ, ಊಟ ವಿಪರೀತ ತಿಂದ್ರೆ ತೇಗು ಬರುತ್ತೆ. ಇವೆರಡು ಅನಾರೋಗ್ಯಕ್ಕೆ ಕಾರಣ ಆಗತ್ತೆ. ಹಾಗಾಗಿ ನೀವು ಮಾಡ್ಬೇಕಾಗಿದ್ದೇನು ಅಂತಂದ್ರೆ ಕಣ್ತುಂಬ ನಿದ್ರೆ ಮಾಡ್ಬೇಕು. ಈಗ ಇನ್ನೊಂದು ಮಾತು ಹೇಳಿದ್ರಿ, ಹಾರ್ಟ್ ಅಟ್ಯಾಕ್ ಬರಕ್ಕೆ ಬಹುಮುಖ್ಯವಾದಂತ ಇನ್ನೊಂದು ಕಾರಣ ಅಂದ್ರೆ ಅದು ಕೂತಿರೋದು, ಸಿಟ್ಟಿಂಗ್. ಈಗ ನೀವೇ ಹೇಳಿದ್ದು 3 ಗಂಟೆಗಳ ಕಾಲ ಕಂಟಿನ್ಯೂಸ್ಲಿ ನೀವು ಹಾಕಿ ಕೂತಿದ್ರೆ ಆಲ್ಮೋಸ್ಟ್ ನೀವೊಂದು 30 ಸಿಗರೇಟ್ ಕುಡ್ದಂಗೆ ಸಮ ಅಂತ. ಹೌದು. ಈಗ ಆಫೀಸಲ್ಲಿ ಕೆಲ್ಸಗಳು ಮಾಡೋರು, ಈಗ ಹೀಗೆ ಪಾಡ್ಕಾಸ್ಟ್ ಗಂಟೆಗಳು ಮಾಡೋರು ಕೂತೇ ಇರಬೇಕು. ಈಗ ಕೂತ್ಕೊಳ್ಳೋದು ಹೇಗೆ ತೊಂದ್ರೆ, ಹೇಗೆ ಸಮಸ್ಯೆ ಉಂಟು ಮಾಡುತ್ತೆ? ನೀವು ಕೂತ್ಕೊಂಡಾಗ ಏನಾಗ್ಬಿಡತ್ತೆ, ವೆಬಿನಸ್ ರಿಟರ್ನ್, ನಮ್ದು ಕಾಲು ಕಾಫ್ ಮಸಲ್ಸ್ ಇರುತ್ತಲ್ಲ, ಅವಕ್ಕೆ ಪೆರಿಫೆರಲ್ ಹಾರ್ಟ್ ಅಂತೀವಿ. ನಾವು ಓಡಾಡದಷ್ಟು ಅದು ಪಂಪಿಂಗು ಹೆಚ್ಚಾದಾಗ ರಕ್ತ, ಅಶುದ್ಧ ರಕ್ತ ಹಾರ್ಟಿಗೆ ಹೋಗ್ತಾ ಇರುತ್ತೆ. ಇಲ್ಲಿ ಅಲ್ಲೇ ಉಳ್ಕೊಂಡ್ಬಿಟ್ರೆ ರಕ್ತ ಹೆಪ್ಪುಗಟ್ಟೋದು ಜಾಸ್ತಿ ಆಗತ್ತೆ ಅಂತ. ಹಾಗಾಗಿ ನಾವು ಆದಷ್ಟು ಅರ್ಧ ಗಂಟೆ 1 ಗಂಟೆಗೆ ಎದ್ದು ಮಧ್ಯಕ್ಕೆ ಒಂದಿಷ್ಟು ಓಡಾಡ್ಕೊಂಡು, ಈಗ ನೀವು ಹೋಗಿ ಬಂದ್ರಲ್ಲ ಹಾಗೆ ಓಡಾಡ್ಕೊಂಡು ಬಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ವಾಕ್ ಮಾಡೋದು ಬಹುಮುಖ್ಯ. ವಾಕು ಬರೀ ವಾಕ್ ಮಾಡಿದ್ರೆ ಆಗಲ್ಲ. ವಾಕ್ ಮಾಡಿದಾಗ ಬರೀ ಕಾಲಿಗಾಗತ್ತೆ, ಕೈಗೂ ಆಗಬೇಕು ಅಂತಂದ್ರೆ ನೀವು ಸೂರ್ಯ ನಮಸ್ಕಾರನೋ ಅಥವಾ ಯೋಗನೋ ಇನ್ಯಾವುದಾದ್ರೂ ಮಾಡಬೇಕು. ಈ ಸೂರ್ಯ ನಮಸ್ಕಾರ ತಪ್ಪದೇ ಪ್ರತಿಯೊಬ್ರು ಮಾಡಬೇಕು. ಯಾಕೆ ಅಂದ್ರೆ ಸೂರ್ಯ ನಮಸ್ಕಾರದಲ್ಲಿ 12 ಆಸನಗಳಿದೆ.
ಆ 12 ಆಸನಗಳಿಂದ ತಲೆಯಿಂದ ಕಾಲುವರೆಗೂ ಇರೋ ಎಲ್ಲ ಜಾಯಿಂಟ್ಗಳಿಗೆ, ಲಿಗಮೆಂಟ್ಗಳಿಗೆ, ಮಸಲ್ಗೆ ಎಕ್ಸಸೈಸ್ ಆಗುತ್ತೆ. ಸೊ ಹಾಗಾಗಿ ಸೂರ್ಯ ನಮಸ್ಕಾರ ಮಾಡೋದು ಬಹಳ ಮುಖ್ಯ. ಸೊ ನೀವು ಒಂದು 30 ನಿಮಿಷದ ಸೂರ್ಯ ನಮಸ್ಕಾರ ಏನಿರುತ್ತೆ ನಿಮ್ಮ ಜೀವನ ಬದಲಾಯಿಸುತ್ತೆ. 30 ನಿಮಿಷ ಮಾಡಬೇಕಾಗಿಲ್ಲ. ನೀವು 108 ಸೂರ್ಯ ನಮಸ್ಕಾರ ಮಾಡಿದ್ರೆ 108 ಆಂಬ್ಯುಲೆನ್ಸ್ಗೆ ಫೋನ್ ಮಾಡಬೇಕಾಗಿಲ್ಲ, ನಿಜ. ಆದ್ರೆ ದಿನಕ್ಕೆ ಒಂದು 10, 20, 25 ಆದ್ರೂ ಮಾಡ್ಬೋದು. ಅಷ್ಟಕ್ಕೆ ನೀವು ಒಂದು 10-15 ನಿಮಿಷ ಆಗತ್ತಷ್ಟೇ. ಅದು ನೀವು ಟ್ರೆಡ್ಮಿಲ್ಗಿಂತೂ ಇನ್ನೂ ಉತ್ತಮ ಆಗುತ್ತೆ. ಟ್ರೆಡ್ಮಿಲ್ ಬರೀ ಕಾಲಿಗೆ ಎಕ್ಸರ್ಸೈಸ್ ಆಗತ್ತೆ, ಇಲ್ಲಿ ಇಡೀ ಶರೀರಕ್ಕಾಗತ್ತೆ. ಓಕೆ, ಈಗ ಹಾರ್ಟ್ ಅಟ್ಯಾಕ್ ವಿಚಾರದಲ್ಲಿ ಈಗ ಕೆಲವೊಂದ್ಸಾರಿ ಚೆಸ್ಟ್ ನೋವು ಬರುತ್ತಲ್ಲ, ಎದೆ ನೋವು ಬರುತ್ತೆ. ಆದ್ರೆ ಹಾರ್ಟ್ ಅಟ್ಯಾಕ್ ಬಂದಾಗ ಕೂಡ ಚೆಸ್ಟ್ ಪೇನೇ ಆಗತ್ತೆ. ಈಗ ಮಾಮೂಲಿಯಾಗಿ ಬರೋ ಚೆಸ್ಟ್ ಪೇನ್ಗೂ ಹಾರ್ಟ್ ಅಟ್ಯಾಕ್ ಬಂದಾಗ ಬರ್ತಕ್ಕಂಥ ಚೆಸ್ಟ್ ಪೇನ್ಗೂ ಆ ವ್ಯತ್ಯಾಸ ಹೇಗೆ ನಾವು ಕಂಡುಕೊಳ್ಳೋದು? ಮೊದಲೇದು, ಮಾಮೂಲಿಯಾಗಿ ಚೆಸ್ಟ್ ಪೇನ್ ಬರೋದಿಲ್ಲ. ಬರಲ್ಲ. ಅಂದ್ರೆ ನಾರ್ಮಲ್ ಇದ್ದವ್ರಿಗೆ ಚೆಸ್ಟ್ ಪೇನ್ ಬರೋದಿಲ್ಲ. ಓಕೆ, ನೀವು ಎಕ್ಸರ್ಸೈಸ್ ಮಾಡುವಾಗ ಮಸಲ್ ಏನಾದ್ರೂ ಸ್ಟ್ರೈನ್ ಮಾಡ್ಕೊಂಡು ಮಸಲ್ ಟೇರ್ ಆಗಿದ್ರೆ ಆ ಪೇನು ಇಡೀ ದಿನ ಇರುತ್ತೆ. ಇನ್ನ ಕತ್ತಲ್ಲಿ ನರಗಳಿಗೆ ಏನಾದ್ರು ಮಲಗಿದಾಗ ರಾಂಗ್ ಆಗಿ ಮಲಗಿದ್ರೆ ಆವಾಗ್ಲೂ ಕೂಡ ಎದೆ ನೋವು, ಕೈ ನೋವು ಬರ್ಬೋದು. ಅದು ಕಾನ್ಸ್ಟೆಂಟ್ ಆಗಿ ಇಡೀ ದಿನ ಇರುತ್ತೆ. ಆದ್ರೆ ಹೃದಯದಾದ್ರೆ ಕೇವಲ 2-5 ನಿಮಿಷ ಇರುತ್ತೆ, ರೆಸ್ಟ್ ತಗೊಳ್ತಾ ಇದ್ದಂಗೆ ಹೊಟ್ಟೋಗತ್ತೆ. ಸೊ ಅದು ವ್ಯತ್ಯಾಸ. ಈಗ ಎದೆ ಉರಿ ಎಷ್ಟೋ ಸಲ ಎಸಿಡಿಟಿ ಇದ್ದಾಗ, ತೇಗ್ ಬಂದಾಗ ಎದೆ ಉರಿ ಬರುತ್ತೆ. ಅದು ಊಟ ಮಾಡಿದ ಮೇಲೂ ಅಜೀರ್ಣ ಆದಾಗ ಬರುತ್ತೆ. ಆದ್ರೆ ಈ ಎದೆ ಉರಿ ನೀವು ಚಿಂತೆ ಮಾಡಿದಾಗ, ನಡೆದಾಗ ಬಂದಿರೋದ್ರಿಂದ ಅದಕ್ಕೂ ಊಟಕ್ಕೂ ಸಂಬಂಧ ಇರೋದಿಲ್ಲ. ಯಂಗ್ಸ್ಟರ್ಸ್ ಅಲ್ಲಿ ಜಾಸ್ತಿ ಬರ್ತಿರೋದು ಇಸ್ ಇಟ್ ಬಿಕಾಸ್ ಕೆಟ್ಟ ಅಭ್ಯಾಸಗಳಿಂದ ಅಂತನಾ? ಹೌದು, 100% ಸತ್ಯ. ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಯುವಕರಲ್ಲಿ ಸಾವು ಹೆಚ್ಚಾಗ್ತಾ ಇದೆ ಅಂತ ಗೊತ್ತಾಗಿರೋದಕ್ಕೆ ಅದಕ್ಕೆ ಪ್ರಮುಖವಾಗಿ 3 ಕಾರಣ. ಒಂದು, ಆಧುನೀಕರಣದಿಂದ ಜನರಲ್ಲಿ ಆಲಸೀಕರಣ ಹೆಚ್ಚಾಗಿದೆ. ಮೊದಲಿನ ಹಾಗೆ ಶ್ರಮದಿಂದ ದುಡಿತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಆಲಸೀಕರಣ ಹೆಚ್ಚಾಗಿದೆ. ಇವತ್ತು ಸೆಡೆಂಟ್ರಿ ಹ್ಯಾಬಿಟ್ ಇದ್ದವ್ರಿಗೆ, ಅಂದ್ರೆ ಆಲಸಿಗಳಾಗಿದ್ದವ್ರಿಗೆ 50% ಹೃದಯಾಘಾತ ಹೆಚ್ಚು ಅಂತ ವೈಜ್ಞಾನಿಕವಾಗಿ ಗೊತ್ತಾಗಿದೆ. ಹಾಗಾಗಿ ಶ್ರಮಜೀವಿಗಳಾಗದರೆ ಆಲಸಿಕ ಆದ್ರೆ ಅದು. ಎರಡನೇದು ವಿಲಾಸೀಕರಣ. ವಿಲಾಸೀಕರಣ ಎಂದ್ರೇನು? ಪಾರ್ಟಿ ಮಾಡೋದು, ಮಜಾ ಮಾಡೋದು, ಮೌಜ್ ಮಾಡೋದು, ಮಸ್ತಿ ಮಾಡೋದು. ಅದರಲ್ಲಿ ಕುಡಿಯೋದು, ತಿನ್ನೋದ್ರ ಜೊತೆಗೆ ಡ್ರಗ್ಸ್ ತಗೊಳಕ್ ಶುರು ಮಾಡಿದ್ದಾರೆ. ಎಲ್ಲಾ ಡ್ರಗ್ಗಳು ಕೂಡ ಹಾರ್ಟ್ ಅಟ್ಯಾಕ್ಗೆ ಬಾ ಅಂತ ಕರೆದ ಹಾಗೆ, ಇನ್ವಿಟೇಷನ್ ಬಾಪ್ಪ ಅಂತ ಕರೆದು ಕೊಟ್ಟಾಗೆ. ಸೊ ಹಾಗಾಗಿ ಯಾರ್ಯಾರು ಯುವಕರು ಈಗ ಸತ್ತಿದಾರಲ್ಲ, ಎಲ್ಲರೂ ಕೂಡ ಅದು ಅವ್ರ ಹಿಂದೆ ಒಂದು ಪಾರ್ಟಿ ಇರುತ್ತೆ, ಇಲ್ಲ ಡ್ರಗ್ಸ್ ಇರುತ್ತೆ, ಇಲ್ಲ ಡ್ರಿಂಕ್ಸ್ ಇರುತ್ತೆ, ಇಲ್ಲ ಇನ್ನೇನಾದ್ರೂ ಇರುತ್ತೆ. ಸೊ ಅದು ಅದರ ಜೊತೆಗೆ ದುರಾಸೀಕರಣ, ದುಶ್ಚಟಕ ಜಾಸ್ತಿ ಆಗಿದೆ. ಈ ದುರಾಸೀಕರಣ ಅಂದ್ರೆ ಏನು? ಬೇಕು ಬೇಕು ಅಂತ ಟೈಪ್ ಎ ಪರ್ಸನಾಲಿಟಿಗಳು, ಎಲ್ಲರಿಗಿಂತೂ ನಾನ್ ಮುಂದೆ ಹೋಗ್ಬೇಕು, ನಾನ್ ಆಗ್ಬೇಕು, ನಾನು ಅಂತ ಯಾವಾಗ ಆ ದುರಾಸೀಕರಣ ಹೆಚ್ಚಾಗತ್ತಲ್ಲ, ಅವರಿಗೆ ಸ್ಟ್ರೆಸ್ ವಿಪರೀತ ಹೋಗ್ಬಿಡುತ್ತೆ. ಸಾಧನೆ ಮಾಡೋಕ್ಕಿಂತ ಹೆಚ್ಚು ಅವರು ಇನ್ನೊಬ್ಬರನ್ನ ಹಿಂದೆ ಎಳೆಯೋದ್ ಕಡೆಗೆ ಗಮನ ಕೊಡ್ತಾರೆ. ತಾನ್ ಮುಂದೆ ಹೋಗೋದ್ ನೋಡೋದಿಲ್ಲ, ಅವ್ರನ್ನ ಎಳೆಯಕ್ ಹೋಗ್ತಾರೆ. ಆವಾಗ ಸ್ಟ್ರೆಸ್ಸು ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಈ ಸ್ಟ್ರೆಸ್ಸು ತಾನಾಗೇ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಆಲಸೀಕರಣ, ವಿಲಾಸೀಕರಣ, ದುರಾಸೀಕರಣ, ಈ 3 ಕಾರಣಗಳಿಂದ ಅವರು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. ನೀವು ಯಾವುದೇ ವ್ಯಕ್ತಿ ನೋಡಿ, ಓ ಹಿ ವಾಸ್ ಸೋ ಗುಡ್, ಎಷ್ಟು ಚೆನ್ನಾಗಿದ್ರು, ಇಷ್ಟು ಮಾಡ್ತಾ ಇದ್ರು, ಹೀಗಾಯ್ತು. ಯಾಕೆ? ದುರಾಸೆ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ನಾವು ಮಾಡುವ ಕೆಲಸದ ಕಡೆಗೆ ಗಮನ ಕೊಟ್ಟು, ಅತ್ಯಂತ ಇದು ಸಮಾಜದ ಸೇವೆ, ಅಂದ್ರೆ ದೇವರ ಸೇವೆ ಅಂತ ಮಾಡಿದಾಗ ನಿಮ್ಗೆ ಸಂತೃಪ್ತಿ, ತೃಪ್ತಿ, ಅದರ ಜೊತೆಗೆ ಸಾರ್ಥಕ ಜೀವನ ನಡೆಸ್ತಾ ಇದೀವನ್ನೋ ಸಂತೋಷ ಕೂಡ ಇರುತ್ತೆ. ಈಗ ಉಪವಾಸ ಮಾಡೋದಿರತ್ತಲ್ಲ, ಉಪವಾಸ ಮಾಡೋದು ಹೃದಯ ಕಾಯಿಲೆಗಳನ್ನ ತಡಿಬಹುದು. ಉಪವಾಸ ಎಷ್ಟು ಮಟ್ಟಿಗೆ ಒಳ್ಳೇದು? ಉಪವಾಸ ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಉಪವಾಸ ಸಾವಿರಾರು ವರ್ಷದಿಂದ ಬಂದಿತ್ತು. ಆದರೆ ಜಪಾನ್ನವರು ಅದರ ಮೇಲೆ ರಿಸರ್ಚ್ ಮಾಡಿ ನೊಬೆಲ್ ಪ್ರೈಸ್ ತಗೊಂಡ್ರು. ಇದು ಎಲ್ಲವೂ ಕೂಡ ವಿದೇಶದವರೇ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಧ್ಯಾನನೂ ಅವರೇ ಮಾಡ್ತಾರೆ, ಉಪವಾಸನೂ ಅವರೇ ಮಾಡ್ತಾರೆ, ನೊಬೆಲ್ ಪ್ರೈಸ್ ತಗೊಳ್ತಾರೆ. ನಮ್ಮಲ್ಲಿ ನಮ್ಮ ಅಮ್ಮ, ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದೆ ಉಪವಾಸ. ಉಪವಾಸ ಅಂದ್ರೆ ಉಪ ಅಂದ್ರೆ ಲಘುವಾಗಿ ತಗೊಳ್ಳೋದು, ವಾಸ ಅಂದ್ರೆ ಇರೋದು. ಏನು ಲಘುವಾಗಿ ತಗೊಳ್ಳೋದು? ಹೊಟ್ಟೆಗೆ ತಗೊಳ್ಳೋ ಆಹಾರವನ್ನ ಕಡಿಮೆ ಮಾಡೋದು.
ಆಮೇಲೆ ಎಲ್ಲಿ ವಾಸ ಇರೋದು? ಪರಮಾತ್ಮನ ನೆನಪಿಸ್ಕೊಂಡು ಪರಮಾತ್ಮನ ಹತ್ರ ವಾಸ ಆಗಿರೋದು. ಈ ಪರಮಾತ್ಮನನ್ನ ನೆನೆಸ್ಕೊಂಡು ಇದ್ದಾಗ ಏನಾಗತ್ತೆ? ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗತ್ತೆ, ಎಂಡಾರ್ಫಿನ್ಸು, ನ್ಯೂರೋಪೆಪ್ಟೈಡ್ಸು, ಮನಸ್ಸು ಶಾಂತಿ ಆಗತ್ತೆ. ಸೊ ಹಾಗಾಗಿ ನಿಮಗೆ ಸ್ವಾರ್ಥ ಪರಮಾರ್ಥ ಎರಡೂ ಆಗುತ್ತೆ. ಸ್ವಾರ್ಥ ಏನು? ಹೊಟ್ಟೆಗೆ, ಗ್ಯಾಸ್ಟ್ರೋಎಂಟರ್ಸ್ಟೈನ್ ಟ್ರ್ಯಾಕ್ಗೆ ರೆಸ್ಟ್ ಸಿಕ್ಕತ್ತೆ. ಎರಡನೇದು ಮೆದುಳಿಗೆ ಪ್ರಶಾಂತವಾದಂಥ ಮನ್ಸು ಬಂದಾಗ ನಿಮ್ಮ ಆರೋಗ್ಯ ತಾನಾಗೆ ಚೆನ್ನಾಗಾಗುತ್ತೆ. ಹಾಗಾಗಿ ವಾರದಲ್ಲಿ 1 ದಿನ 2 ದಿನ ಉಪವಾಸ ಮಾಡೋದು ಒಳ್ಳೇದು. ಅದರಲ್ಲೂ ಕೂಡ ಈ ಜೈನ ಧರ್ಮದಲ್ಲಿ ಅವರೇನು ಬೇಗನೆ ಊಟ ಮಾಡ್ತಾ ಇಲ್ಲ. 5 ಗಂಟೆಗೆಲ್ಲ ತಿನ್ಬಿಟ್ಟು 5 ಅಲ್ಲ 6 ಗಂಟೆ ಸನ್ಸೆಟ್ ಮೊದಲು. ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗು ಇವತ್ತೇನ್ ಪಾಶ್ಚಾತ್ಯರು ಹೇಳ್ತಾರಲ್ಲ ಅದ್ರ ತರನೇ ಇದನ್ನೇ ಅವ್ರು ಫಾಲೋ ಮಾಡ್ತಾ ಇರೋದು. ಅದು ಒಳ್ಳೇದು, ಇಂಟರ್ಮೀಡಿಯೇಟ್ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಯಾಕಂದ್ರೆ ನಿಮ್ಗೆ 12 ಗಂಟೆ ಸಿಕ್ಕಿರುತ್ತೆ. ನೀವು ರಾತ್ರಿ 7 ಗಂಟೆ ಉಪವಾಸ ಊಟ ಮಾಡಿ ಬೆಳಗ್ಗೆ 7 ಗಂಟೆಗೆವರೆಗೂ ನೀವೇನು ತಿಂದೇ ಇದ್ರೆ 12 ಅವರ್ಸ್ ಗ್ಯಾಪ್ ಆಗುತ್ತಲ್ಲ. 12 ಅವರ್ಸ್ ಗ್ಯಾಪ್ ಅಲ್ಲ, ಬಟ್ 16 ಗಂಟೆ ಉಪವಾಸ ಮಾಡ್ತಾರೆ, 24 ಗಂಟೆ ಅಂದ್ರೆ ಒಂದೇ ಮೀಲ್ ಒಂದ್ ದಿನಕ್ಕೆ. ಅಲ್ಲಲ್ಲ, ಅದೆಲ್ಲ ಎಕ್ಸ್ಟ್ರೀಮ್ಸ್ ಹೋಗ್ಬಾರ್ದು. ಈ ಕೀಟೋ ಡಯಟ್ಗಳು ಪಾಶ್ಚಾತ್ಯದ್ದು ನೀವು ಯಾವುದಕ್ಕೂ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದರಿಂದ ಮಾಡಿದವರೆಲ್ಲ ಸತ್ತವರೇ ಹೆಚ್ಚು. ಸೊ ನೀವು ಯಾರದೇ ತಗೊಳ್ಳಿ, ಅಂತ ಡಯಟ್ ಇಂಥ ಡಯಟ್ ಮಾಡಕ್ ಹೋಗಿ ಸತ್ತವರೇ ಹೆಚ್ಚು. ಈಗ ನೀವ್ ಹೇಳೋ ಪ್ರಕಾರ 3 ಹೊತ್ತು ತಿನ್ನಿ, ಬಟ್ ಸ್ವಲ್ಪ ಸ್ವಲ್ಪ ತಿನ್ನಿ. ಹೌದು. ಓಕೆ. ಅಂದ್ರೆ ಹೊಟ್ಟೆನ ನೀವು ಮಿಕ್ಸರ್ ತರ ನೋಡಿ, ಅರ್ಧ ಹೊಟ್ಟೆ ಮಾಡಿ ಇನ್ನು 1/4 ಭಾಗ ನೀರೋ ಮಜ್ಜಿಗೆನೋ ಹಾಲೋ ತಗೊಳ್ಳಿ, ಇನ್ನು 1/4 ಭಾಗ ಬಿಡಿ. ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ. ಕಂಠ ಪೂರ್ತಿ ತಿನ್ಬಿಟ್ರೆ ಅದು ಹೊಟ್ಟೆಲಿರೋ ಆಸಿಡ್ ಮೇಲಕ್ಕೆ ಬಂದ್ಬಿಡುತ್ತೆ, ಅವಾಗ ಎದೆ ಉರಿ ಬರುತ್ತೆ. ಮತ್ತೆ ಇತ್ತೀಚೆಗೆ ಪೋಸ್ಟ್ ಕೋವಿಡ್ ಆದ್ಮೇಲೆ ಸಾಕಷ್ಟು ಹಾರ್ಟ್ ಅಟ್ಯಾಕ್ ಕೇಸಸ್ ತುಂಬಾನೇ ನೋಡ್ತಿದೀವಿ. ಅಂಡ್ ಇತ್ತೀಚೆಗೆ ಒಂದು ಆರ್ಟಿಕಲ್ ಕೂಡ, ಒಂದು ಟಿವಿಲಿ ಕೂಡ ತೋರಿಸಿದ್ರೆ ನ್ಯೂಸ್ ಪದ್ಯ, ಹಾಸನ್ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳು ಜಾಸ್ತಿ ಆಯ್ತು ಅಂತೂ ಕೂಡ. ಪೋಸ್ಟ್ ಕೋವಿಡ್ ಆದ್ಮೇಲೆ ಕೋವಿಡ್ ಸೆಕೆಂಡ್ ಡೋಸ್ ಇಂಜೆಕ್ಷನ್ಸ್ ಯಾರ್ಯಾರು ತಗೊಂಡಿದ್ವಲ್ಲ, ಈ ಇಂಜೆಕ್ಷನ್ಸ್ ಇಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಅಂತ ಒಂದ್ ಕಡೆ ವಾದ ಇದೆ. ಯಾಕಂದ್ರೆ ತುಂಬಾ ಜನ ಯಂಗ್ಸ್ಟರ್ಸ್ನೇ ಹಾರ್ಟ್ ಅಟ್ಯಾಕ್ ಬಂದು ತುಂಬಾ ಜನ ಪ್ರಾಣ ಕಳ್ಕೊಬೇಕು. ಇದು ಶುದ್ಧ ಸುಳ್ಳು. 100ಕ್ಕೆ 100 ಅಲ್ಲ, 200% ಸುಳ್ಳು ಅಂತ ನಾನು ಹೇಳಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದ್ರೆ, 1 ಅಲ್ಲ 2 ಅಲ್ಲ 3 ಅಲ್ಲ 4 ICMR ಸ್ಟಡಿ ಆಗಿದೆ. ನಮ್ಮ ವ್ಯಾಕ್ಸಿನ್ ಇಂದ ಏನಾದ್ರೂ ತೊಂದರೆ ಆಗಿದೆ ಅಂತಂದ್ರೆ ಇಲ್ಲ. ಯಾಕಂತಂದ್ರೆ ನಮ್ಮ ವ್ಯಾಕ್ಸಿನು ಕೊರೋನಾನ ಅಟ್ಯುನೇಟ್ ಮಾಡಿ ಅದರದ ಶಕ್ತಿಯನ್ನ ಕುಂದಿಸಿ ಕೊಟ್ರಂಥದ್ದು. ಕೊರೋನಾನಿಂದ ಸಾಯದೆ ಇದ್ದವರು ಈ ಅಟ್ಯುನೇಟೆಡ್ ವ್ಯಾಕ್ಸಿನ್ ಇಂದ ಸಾಯಕ್ಕೆ ಸಾಧ್ಯ ಇಲ್ಲ. ಎರಡನೇದೇನು ಅಂದ್ರೆ, ಕೊರೋನಾದ ಸ್ಪೈಕ್ ಪ್ರೋಟೀನ್ ಅನ್ನ ನೆಗಡಿಗೆ ಕೆಮ್ಮಿಗೆ ಬರುವಂತ ವೈರಸ್ ಇದೆ ಅಲ್ಲ, ಎಡಿನೋ ವೈರಸ್, ಆ ಎಡಿನೋ ವೈರಸ್ ಅನ್ನ ಅಟ್ಯುನೇಟ್ ಮಾಡಿ ಅದರ ಮೇಲೆ ಸ್ಪೈಕ್ ಪ್ರೋಟೀನ್ ಹಾಕಿರೋದ್ರಿಂದ ನೀವು ಯಾರಾದ್ರೂ ನೆಗಡಿಯಿಂದ ಸತ್ತಿದ್ದಾರೆ ಅನ್ನೋದು ಕೇಳಿದ್ದೀರಾ? ಅದು ಮೂರ್ಖತನದ ಪರಮಾವಧಿ. ಸೊ ವ್ಯಾಕ್ಸಿನ್ ಇಂದ ಯಾರಿಗೂ ಸಾವು ಬರೋದಿಲ್ಲ. ಇದು ಮೊದಲೇದು. ಎರಡನೇದು, ಕೊರೋನಾದಿಂದನೇ ಬರಬೇಕಾದ್ರೆ ಕೊರೋನಾ ಟೈಮ್ನಲ್ಲೇ ಆಗ್ಬೇಕಾಗಿತ್ತು. ಆವಾಗ ಥ್ರಾಂಬೋಸಿಸ್ ಆಗಿತ್ತು, ಎಲ್ಲಾಗಿತ್ತು, ಆವಾಗ ಅವರು ಹೋಗಿದ್ದಾರೆ. ಆದ್ರೆ ಏನಾಗಿದೆ ಅಂದ್ರೆ, ಕೊರೋನಾ ಟೈಮ್ನಲ್ಲಿ ನೀವು ನೋಡಿರ್ಬೋದು, ಜನ ದಿನಸಿ ಅಂಗಡಿ ಮುಂದೆ ಕ್ಯೂ ನಿಂತಿದ್ರ? ಎಲ್ಲಿ ನಿಂತಿದ್ರು? ಹಾಸ್ಪಿಟಲ್ಸ್ ಇಲ್ಲ, ವೈನ್ ಶಾಪ್ ಮುಂದೆ ಕ್ಯೂನಲ್ಲಿ ನಿಂತಿದ್ರು. ಕರೆಕ್ಟ್ ಅಲ್ವೇ? ಸೊ ಕೊರೋನಾ ಟೈಮ್ನಲ್ಲಿ ಕುಡಿತ ವಿಪರೀತ ಜಾಸ್ತಿ ಆಗಿದೆ. ವಿಪರೀತ, ಖಾಲಿ ಕೂತ್ಕೊಂಡಲ್ಲೇ ಕುಡಿಯೋದು ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಈ ಕುಡಿತದಿಂದ ಏನಾಗತ್ತೆ ಅಂದ್ರೆ, ಹೊಟ್ಟೆ, ಲಿವರು, ಬ್ರೇನು ಅಲ್ದನೆ ಹಾರ್ಟು ಕೂಡ ಡ್ಯಾಮೇಜ್ ಆಗುತ್ತೆ. 2 ತರ. ಸ್ಯಾಟರ್ಡೆ ನೈಟ್ ಸಿಂಡ್ರೋಮು ಬಿಂಜ್ ಡ್ರಿಂಕಿಂಗ್ ಇಂದ ಆಗತ್ತೆ, ಇಲ್ಲನು ಕಾರ್ಡಿಯೋ ಅಂದ್ರೆ ಮಯೋಪತಿ ಆಗ್ಬಿಟ್ಟು ಸಾಯ್ತಾರೆ. ಎರಡನೇದು, ಈ ಕೊರೋನಾ ಬಂದ್ಮೇಲೆ ವರ್ಕ್ ಫ್ರಮ್ ಹೋಮ್ ಶುರು ಆಯ್ತು. ಮನೆಯಲ್ಲಿದ್ದವರು ವರ್ಕೇ ಮಾಡದೆ ಕೂತ್ಕೊಂಡ್ಬಿಟ್ರು. ಸೊ ಹಾಗಾಗಿ ಒಬೇಸಿಟಿ 30% ಹೆಚ್ಚಾಗಿದೆ. ಸೊ ಒಬೇಸಿಟಿ ಜಾಸ್ತಿ ಆದಾಗ ಇದು ಜಾಸ್ತಿ ಅಂತ ಗೊತ್ತಾಗತ್ತೆ. ಮೂರನೇದು, ಸ್ಮೋಕಿಂಗ್ ಹ್ಯಾಬಿಟ್ ಜಾಸ್ತಿ ಆಯ್ತು. ಅಲ್ಲಿವರೆಗೂ ಕಡಿಮೆ ಇದ್ದಿದ್ದು ಕೊರೋನಾ ಬಂದ್ಮೇಲೆ ಸ್ಮೋಕಿಂಗ್ ಜಾಸ್ತಿ ಆಗಿದೆ. ಅವರು ಗ್ರಾಜ್ಯುಯೇಟ್ಸ್ ಆಗಿ ಹೋಗ್ಬಿಟ್ರು. ಹೇಗೆ? ಬರೀ ಸಿಗರೇಟು ಟೊಬ್ಯಾಕೊ ಸೇದವರು ಗಾಂಜಾ ಸೇದೋಕ್ ಶುರು ಮಾಡ್ಬಿಟ್ರು. ಗಾಂಜಾ ಸೇದವ್ರಿದ್ದವರು ಕೊಕೇನ್ ಸೇದೋಕ್ ಶುರು ಮಾಡಿದ್ರು, ಹೀರೋಯಿನ್ ಸೇದೋಕ್ ಶುರು ಮಾಡಿದ್ರು. ಹಾಗಾಗಿ ಇವರು ಸತ್ತವ್ರೆಲ್ಲರೂ ಕೂಡ
ತಮ್ಮ ದುಶ್ಚಟಗಳಿಂದ ದುರಭ್ಯಾಸದಿಂದ ಸತ್ತಿದ್ದಾರೆ ಹೊರತಾಗಿ ಕೊರೋನಾನಿಂದ ಅಲ್ಲ ಅಂತ ಅಲ್ಲಿ ವೈದ್ಯರೇ ಹೇಳಿದ್ದಾರೆ. ಸೊ ಹಾಗಾಗಿ ಇಂಥ ತಪ್ಪು ಕಲ್ಪನೆಗಳನ್ನ ಮಿತ್ಗಳನ್ನ ತಲೆಯಲ್ಲಿ ತುಂಬಿಕೊಂಡು ಯಾವುದಕ್ಕೋ ಒಂದು ಭಾಗಕ್ಕೆಲ್ಲ ಶನಿನೇ ಕಾರಣ ಅಂತ ಹೇಳ್ಬಿಟ್ರೆ ಅದು ಮೂರ್ಖತನ ಆಗತ್ತೆ. ಸೊ ಈಗ ಪಾಡ್ಕಾಸ್ಟ್ ನೋಡ್ತಿರೋ ತಲೆಯಲ್ಲಿ ತುಂಬಾ ಜನ ಈಗ ಸೆಕೆಂಡ್ ಡೋಸ್ ಹಾಕ್ಸ್ಕೊಂಡಿದ್ದವ್ರಿಗೆಲ್ಲ ಆಗ್ತಿದೆಯಂತೆ. ಅಲ್ಲ, ನಾನ್ 3 ಡೋಸ್ ಹಾಕಿಸ್ಕೊಂಡು ಚೆನ್ನಾಗಿ ಕೂತಿದ್ದೀನಲ್ಲ ನಿಮ್ ಮುಂದೆ, ಇನ್ ಇದಕ್ಕಿಂತ ಬೇಕೆ? ಸೊ ದಯವಿಟ್ಟು ನಿಶ್ಚಿಂತೆಯಿಂದ ಇರಿ, ಸಾಕ್ಷಾತ್ ಸರಸ್ವತಿನೇ ಹೇಳಾಯ್ತು. ಮತ್ತೆ ಈಗ ಬೇರೆ ಇಂಜೆಕ್ಷನ್ಸ್ ರೀ, ಫಾರ್ ಎಕ್ಸಾಂಪಲ್ ಈಗ ಹೆಪಟೈಟಿಸ್ ಬೇರೆ ಬರಬಾರ್ದು ಅಂತ ಏನೋ ಒಂದು ಇಂಜೆಕ್ಷನ್ ಇರುತ್ತೆ. ಕೆಲವು ಹೆಣ್ಮಕ್ಳಿಗೆ ಈಗ ಕೆಲವು ಕ್ಯಾನ್ಸರ್ಸ್ ಬರಬಾರ್ದು ಅಂದ್ರೂ ಕೂಡ ಇಂಜೆಕ್ಷನ್ಸ್ ಹೌದು. ತಗೋತಾರೆ. ಅದೇ ತರ ಹಾರ್ಟ್ ಅಟ್ಯಾಕ್ ಬರಲೇಬಾರ್ದು ಅಂತ ಅಡ್ವಾನ್ಸ್ ಆಗಿ ಏನಾದ್ರು ಮೆಡಿಸಿನ್ ತರ ಇನ್ನು ವ್ಯಾಕ್ಸಿನ್ ಬಂದಿಲ್ಲ. ಬಂದಿದ್ರೆ ಚೆನ್ನಾಗಿರೋದೇನೋ, ಆದ್ರೆ ಬಂದಿಲ್ಲ. ಓಕೆ, ಈಗ ಹಾರ್ಟ್ ಯಾಕಂದ್ರೆ ಒಂದೇ ಕಾರಣ ಇದ್ರೆ ನೀವು ವ್ಯಾಕ್ಸಿನ್ ಮಾಡ್ಬೋದು. ಇದು ವೈರಸ್ ಇಂದ, ಇದು ರೋಗಾಣುದಿಂದ ಅಂತ. ಇದು ನಾನಾ ತರದ ಕಾರಣಗಳಲ್ಲ. ಸೊ ನಾನಾ ತರದ ಕಾರಣಗಳಿಗೆ ವ್ಯಾಕ್ಸಿನ್ ಬರಕ್ ಸಾಧ್ಯ ಇಲ್ಲ ಅಲ್ವಾ? ಈಗ ಹಾರ್ಟ್ ಅಟ್ಯಾಕ್ ಪ್ರಿವೆಂಟ್ ಮಾಡೋದು ಹೇಗೆ? ಹಾರ್ಟ್ ಅಟ್ಯಾಕ್ ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ಸಪ್ತ ಸೂತ್ರಗಳು ಅಂತ ಹೇಳ್ಬೋದು. ಒಂದು, ಸ್ಮೋಕಿಂಗ್ ಮಾಡಬೇಡಿ, ಡ್ರಿಂಕಿಂಗ್ ಮಾಡಬೇಡಿ, ಸ್ಟ್ರೆಸ್ ತಗೊಳ್ಬೇಡಿ, ಕೂತಲ್ಲೇ ಕೂತ್ಕೊಂಡು ಆಲಸಿಗಳಾಗಬೇಡಿ, ಆಮೇಲೆ ಅದ್ರ ಜೊತೆಗೆ ನೀವು ನಿದ್ರೆಯನ್ನ ಕಡಿಮೆ ಮಾಡ್ಕೋಬೇಡಿ, ಇದರ ಜೊತೆಗೆ ಸ್ಪಿರಿಚುವಾಲಿಟಿಯನ್ನ ಬೆಳೆಸ್ಕೊಳ್ಳಿ. ಆಗದ್ದೆಲ್ಲ ಒಳ್ಳೇದಕ್ಕೆ ಅಂತ ತಗೊಳ್ಳೋ ಹಾಗೆ ಮನೋಭಾವವನ್ನ ಬೆಳೆಸ್ಕೊಂಡ್ಬಿಟ್ಟು ಬಂದದ್ದೆಲ್ಲ ಬರ್ಲಿ, ಭಗವಂತನ ದಯೆ ಇರಲಿ ಅಂತ ಇದ್ದಾಗ ಡಿಸ್ಟ್ರೆಸ್ ಇಂದ ಸಾಯೋದು ಕಡಿಮೆ ಆಗತ್ತೆ. ಇದು ಕೊನೆಯದು, 7ನೇದು ಅಂತಂದ್ರೆ ಪ್ರತಿನಿತ್ಯ ವ್ಯಾಯಾಮ, ಸೂರ್ಯ ನಮಸ್ಕಾರ ಮಾಡಿಕೊಂಡು ಆಹಾರವನ್ನ ಕಡಿಮೆ ತಗೊಂಡು ನಗನಗತಾ ಇದ್ರೆ ಹಾರ್ಟ್ ಅಟ್ಯಾಕ್ ಬರದೇ ಇಲ್ಲ. ಆಗಿದ್ದೆಲ್ಲ ಒಳ್ಳೇದಕ್ಕೆ, ಆಗ್ತಿರೋದು ಒಳ್ಳೇದಕ್ಕೆ, ಹೌದು. ಮುಂದೆ ಮುಂದೆ ಆಗೋದು ಆಗೋದು ಕೂಡ ಒಳ್ಳೇದಕ್ಕೆ ಇನ್ನು ಅಂತ. ತುಂಬಾ ಒಳ್ಳೇದಕ್ಕೆ ಅಂತ ಅನ್ಕೊಂಡ್ರೆ ಹೋಗಿತ್ತು. ಕೊನೆಯದಾಗಿ ಫೈನಲ್ ಆಗಿ ಈಗ ವಾಕಿಂಗ್ ವಿಚಾರವಾಗಿ, ಈಗ ಹೆಣ್ಮಕ್ಳು ಸಾಯಂಕಾಲ ಬೆಳಗ್ಗೆ ವಾಕಿಂಗ್ ಗುಂಪಲ್ಲಿ ಹೋಗ್ತಾರೆ, ಕೆಲವರು ಪಾರ್ಕ್ಗಳಲ್ಲಿ ಅಲ್ಲಿ ಇಲ್ಲಿ ಗಾಸಿಪ್ ಮಾಡ್ಕೊಂಡು ಅವ್ರು ಒಡವೆ ತಗೊಂಡ್ರಂತೆ, ಇವ್ರು ಇದಾಯ್ತಂತೆ ಅಂತ ನಿಧಾನವಾಗಿ ವಾಕ್ ಮಾಡ್ಕೊಂಡು ಹೋಗೋದು ಒಂದ್ ಕಡೆ, ಜಿಮ್ ಅಲ್ಲಿ ಜೋರ್ ಸೌಂಡ್ ಇಟ್ಕೊಂಡು ಸ್ಪೀಡ್ ಆಗಿ ವಾಕ್ ಮಾಡೋದು ಒಂದ್ ಕಡೆ, ಇನ್ನೊಂದು ಬ್ರಿಸ್ಕ್ ವಾಕ್ ಅಂತ ಕೈ ಹಿಂಗೆಲ್ಲ ಆಡ್ಸ್ಕೊಂಡು ಹೋಗೋದು ಒಂದ್ ಕಡೆ. ಆಕ್ಚುಲಿ ಕರೆಕ್ಟ್ ಆಗಿ ನಿಜವಾಗ್ಲೂ ಹಾರ್ಟ್ ಚೆನ್ನಾಗಿರ್ಬೇಕು ಅಂದ್ರೆ ಯಾವ ತರ ವಾಕ್ ಮಾಡ್ಬೇಕು? ಆಕ್ಚುಲಿ ಹಾರ್ಟ್ ಚೆನ್ನಾಗಿರ್ಬೇಕು ಅಂತಂದ್ರೆ ಸೂರ್ಯ ನಮಸ್ಕಾರ, ಯೋಗ ಬಹಳ ಒಳ್ಳೇದು, ಧ್ಯಾನ. ಅದನ್ನು ಬಿಟ್ರೆ ಬರೀ ವಾಕಿಂಗು ಅಂತಂದ್ರೆ ನೀವು ವಾಕಿಂಗ್ ಮಾಡುವಾಗ ದೇವ್ರ ಧ್ಯಾನ ಮಾಡ್ಕೊಂಡು ಅಥವಾ ನಾಮಸ್ಮರಣೆ ಮಾಡ್ಕೊಂಡು ಯಾವುದೋ ಸಹಸ್ರನಾಮ ಕೇಳ್ಕೊಂಡು ಕೈಗಳನ್ನ ಎಕ್ಸರ್ಸೈಸ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಬರೀ ಕಾಲಿದ್ರೆ ಸಾಲದು, ಅದ್ರ ಜೊತೆಗೆ ನಾನು ಹೇಳ್ದಂಗೆ ಗಣಪತಿ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಗಾಸಿಪ್ ಮಾಡೋದ್ರ ಬದಲು ನಗಾಡ್ಕೊಂಡು ಇರಬೇಕು. ಈಗ ನಾನು ವಾಕಿಂಗ್ ಹೋಗ್ತೀನಲ್ಲ, ಪಾರ್ಕಲ್ಲಿರೋರು ಎಲ್ಲರೂ ಕೂಡ ನಮಸ್ಕಾರ ಅಂತಾರೆ, ನಾನು ಬಗ್ಬಿಟ್ಟು ನಮಸ್ಕಾರ ಮಾಡ್ತೀನಿ. ಈ ನಮಸ್ಕಾರ ಮಾಡೋದಿದೆಯಲ್ಲ ಅದು ಬಹಳ ಒಳ್ಳೇದು. ಬೆಳಿಗ್ಗೆ ನೀವು ನಮಸ್ಕಾರ ಮಾಡಿದಾಗ ನೀವು ಆ ಪರಮಾತ್ಮನ ಅಂಶ ಇರೋ ನಿಮಗೆ ನಾನ್ ನಮಸ್ಕಾರ ಮಾಡ್ತೀನಿ, ನನಗೆ ಅವ್ರು ಮಾಡ್ತಾರೆ, ಸಂತೋಷವಾಗಿರುತ್ತೆ, ನಗ್ನಗ್ತಾ ಇರ್ತೀವಿ. ಸೊ ಕೊನೆಯದಾಗಿ ನಾವು ದ.ರಾ ಬೇಂದ್ರೆ ಅವ್ರು ನೆನ್ಸ್ಕೊಳ್ಬೇಕು. ಅವ್ರು ಕನ್ನಡದು ಎಷ್ಟು ಚೆನ್ನಾಗಿ ಪದ ಬರಿತಾ ಇದ್ರು. ಯಾರೋ ಹೇಳಿದ್ರು, ಅಜ್ಜ ಅದ್ ಎಷ್ಟು ಚಂದ ಬರಿತಿರಲ್ಲ ಅಂತ. ಅಪ್ಪ ನಾನ್ ಬರೆಯೋದಿಲ್ಲಪ್ಪ, ಕನ್ನಡ ಇರೋದೇ ಹಾಗೆ, ಅದೇ ಕುಣಿಸುತ್ತೆ ಅಂತ ಹೇಳಿದ್ರು. ಆಮೇಲೆ ನಮಸ್ಕಾರ ಮಾಡ್ದಕ್ಕೆ, ನಮಸ್ಕಾರ ಯಾಕೆ ಮಾಡ್ತೀವಿ ಗೊತ್ತೇನಪ್ಪ ಕನ್ನಡದಲ್ಲಿ ಅಂತ ಅವರು ಹೇಳಿದ್ರು. ತ ತ ದ ಧ ನ, ಪ ಪ ಬ ಬ ಮ, ತ ಮತ್ತೆ ಪ ಸೇರಿದ್ರೆ ತಪ, ತಪ, ತಪಸ್ ಮಾಡಿದ ಹಾಗೆ. ತ ತ ದ ತ ನ, ನ ಮತ್ತೆ ಮ, ನಮ. ಓ ನಮ, ತಪ ನಮ. ಸೊ ಹಾಗಾಗಿ ನಾವು ನಮಸ್ಕಾರ ಮಾಡ್ತೀವಿ. ನೀವು ಶೇಕ್ ಹ್ಯಾಂಡು ಕೊಟ್ರೆ ನಿಮ್ ಕೈ ಕೊಳೆ ನನಗ್ ಬರುತ್ತೆ, ನನ್ ಕೈ ಕೊರೋನ ನಿಮಗ್ ಬರುತ್ತೆ. ಅದ್ರ ಬದಲು ನಾವು ನಮ ಅಂತ ಮಾಡಿ ತಪಸ್ಸು ಮಾಡುವಂಥವ್ರು, ನಿಮ್ಮಲ್ಲಿರೋ ಭಗವಂತನ ಅಂಶವನ್ನ ನಾವು ನೋಡಿ ನಿಮಗೆ ನಮಸ್ಕಾರ ಮಾಡಿದಾಗ ಎಲ್ಲರಿಗೂ ಒಳ್ಳೇದಾಗತ್ತೆ. ಆದ್ರೆ ಇವತ್ತು ಶೇಕ್ ಹ್ಯಾಂಡ್ ಕೊಡ್ತಾರೆ ಅಂದ್ರೇನು ಕೈ ಕೊಡ್ತಾ ಇದ್ದಾರೆ ಅಂತ, ಮೋಸ ಮಾಡ್ತಾ ಇದ್ದಾರೆ ಅಂತ ನಾವು ಜಗತ್ತಲ್ಲಿ ನೋಡ್ತಾ ಇರೋದೇ ಅದು. ಹಾಗಾಗಿ ನಗೋದನ್ನ ಕಲಿಬೇಕು. ನಾನ್ ಮಾತಾಡಿದಾಗ ನೀವು ನಕ್ಕಿದ್ ನೋಡಿ ನನಗೇ ಸಂತೋಷ ಆಯ್ತು. ಯಾಕಂತಂದ್ರೆ ನಗುವುದು, ನಗಿಸುವುದು ಸಹಜ ಧರ್ಮ. ನಗುತ್ತಲಿರುವುದು ಅದು
ಪರಮಧರ್ಮ ಅಂತ ಮಂಕುತಿಮ್ಮ ಅಂತ DVG ಅವ್ರು ಹೇಳಿದಾಗೆ ನಗ್ತಾ ಇರಬೇಕು, ಸಂತೋಷದಿಂದ ಇರಬೇಕು, ಇನ್ನೊಬ್ರಿಗೆ ತೊಂದರೆ ಕೊಡೋದಾಗಿರ್ಬೇಕು. ಅದು ಬದುಕು. ನೀವು ನೋಡಕ್ ಎಷ್ಟು ಸುಂದರವಾಗಿದ್ರು, ನಮ್ಮ ಮನಸ್ಸು ಕೂಡ ಅಷ್ಟೇ ಅದ್ಭುತವಾಗಿದೆ. ಎಷ್ಟು ವಿಚಾರಗಳು ಮ್ಯಾಮ್ ನಿಮ್ಮ ನಾಲೆಡ್ಜ್ಗೆ. ಓ, ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಫಾರ್ ನಮಸ್ಕಾರ. ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು.